ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ದೂರ ಆಗ್ಬಿಟ್ರ. ಆ ಮಡೆನೂರು ಅಂದ ತಕ್ಷಣ ನೆನಪಾಗುವಂತಹ ಕಲಾವಿದ. ಒಂದ್ 3-4 ತಿಂಗಳು ಹೇಗಿತ್ತು ಮನು ನಿಮ್ ಬದುಕಲ್ಲಿ? ಬಿರುಗಾಳಿಲಿ ದೊಡ್ಡ ಸುಂಟ್ರಗಳನ್ನೇ ಎದಳ್ತು. ಮಂಜುನಾಥ ಸ್ವಾಮಿನ ಆಲ್ಮೋಸ್ಟ್ ಹೀರೋ ಆಗ್ಬೇಕು ಅಂತಲೇ ಆಗ್ಲೇ ನಾನು 5 ವರ್ಷ ಪಾದಯಾತ್ರೆ ಮಾಡಿದ್ದೆ. ಸಕ್ಸಸ್ ನ ಹಳಿ ಹೋಗ್ತಿತ್ತಲ್ಲ, ಹಳಿ ತಪ್ಪಲ್ಲ. ಈ ಕಡೆ ಒಂದ್ ಕಡೆ ಟೀಮ್ ರೆಡಿ ಆಗಿ ಒಂದು ಸ್ಟಾರ್ಟ್ ಮಾಡ್ತಾ ಇತ್ತು. ಬುಡಿ ಈಗ ಜನಗಳ ದೃಷ್ಟಿಲಿ ನಾವು ಕೆಟ್ಟವನಾದ್ಮೇಲೆ ಒಳ್ಳೇದು ಬೇಗ ವೈರಲ್ ಆಗಲ್ಲ. ಎಲ್ಲ ಮಾಧ್ಯಮಕ್ಕೆ ಮಾತಾಡಿದ್ರಲ್ಲ ಹೆಣ್ಮಕ್ಳು, ಅದೆಲ್ಲವೂ ಸತ್ಯವಾ? ಅವರು ಇದ್ರ ಮಧ್ಯೆ ಬೆಳೆ ಬೇಯಿಸ್ಕೊಂಡು ನಾಯಕ ನಟನಾಗಿ ಎಂಟ್ರಿ ಕೊಡ್ತಿದ್ದಾರೆ. ನೀವು ಜೈಲಲ್ಲಿ ಒಂದು 18 ವರ್ಷದ ಕನಸಿದೆ. ನಾನ್ ಹೀರೋ ಆಗಿದ್ದೀನಿ, ನನ್ ಸಿನಿಮಾ ಕೂತ್ಕೊಂಡು ನಾನು ನೋಡಕ್ ಆಗ್ತಿಲ್ಲ. ತುಂಬಾ ಹೆಂಗಿರ್ತಿತ್ತು ಪ್ರತಿದಿನ ಬೆಳಗ್ಗೆ ಸಂಜೆ ತನಕ? ಆ ಜೈಲಲ್ಲಿ ಒಂದೊಂದ್ ದಿವಸನೂ ನರ್ಕಸ್. ಒಬ್ಬೊಬ್ರು ಬರ್ತಾರೆ, ಏನ್ ಮಾಡಿದೆ ಅಂತಾರೆ, ಟೂಲ್ಸ್ ಅಲ್ಲಿ ಹೊಡೆದೆ ಅಂತ, ನಮ್ಮನ್ನ ಎತ್ಬಿಡ್ಲಾ ಅಂತಾರೆ. ಕಾಲಲ್ಲೆಲ್ಲ ರಪ 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 ನೋಡ್ಕೊಂಡ್ಬರ್ತಾರೆ, ಕೈಗೆ ಕಾಲಿಗೆಲ್ಲ ಭಯ ಆಗೋದು ಒಂದೊಂದ್ ಕಡೆ. ಬದುಕಲ್ಲಿ ಈ ಘಟನೆ ಒಳ್ಳೆ ಪಾಠ ಕಲಿಸಿದೆ. ಯಾರು ನನ್ನವರು, ಯಾರು ತನ್ನವರು, ಬಿದ್ದಿದ್ದು ನಾನೇ, ಎದಳ್ಬೇಕಾಗಿರೋದು ನಾನು. ನಮ್ಮ ಊರೊಳಕ್ಕೆ ನಾನು ಇದುವರೆಗೂ ಹೋಗಿಲ್ಲ ಸರ್. ಇದೆಲ್ಲ ಆದ್ಮೇಲೆ ಮನೆ ಖಾಲಿ ಮಾಡಿದಿರಿ, ಹೆಂಡತಿ ತಾಳಿ ಅಡ ಇಟ್ಟಿದಿರಿ. ಯಾರಿಗೂ ಹೇಳ್ಬೇಡ, ಯಾರಿಗಾರು ಹೇಳಿದ್ರೆ ಅವನ ಆಚೆ ಬರಲ್ಲ. ಯಾರಿಗೂ ಹಿಂಗ ಮಾತಾಡ್ತಿದ್ದಾರೆ ಶಿವಣ್ಣಂಗೆ ಅನ್ಸ್ಬೋದು. ಕೆಟ್ಟವನ್ ಹೆಂಗಿದ್ರು ಆಗಿದ್ದೀನಿ, ಹಂಗೆ ಬಿಟ್ಬಿಡು. ಕಂಗ್ರಾಚುಲೇಷನ್, ಮನು ಸತ್ವಾದ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಕೂತ್ಕೊಂಡಿರೋ ವಾತಾವರಣ ಬೇರೆ. ಈ ಶೋನು ತುಂಬಾ ಸ್ಪೆಷಲ್ ಎಪಿಸೋಡ್ ನಿಮ್ ಮುಂದೆ. ಈ ಶೋ ಮಾಡೋಕ್ಕೋಸ್ಕರ ಬೆಂಗಳೂರಿಂದ ಸುಮಾರು 168 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀವಿ ನಾವು, ಇಡೀ ಟೀಮ್ನವರು. ಹಾಸನಕ್ಕೆ ಇನ್ನೊಂದು 18 ಕಿಲೋಮೀಟರ್ ಇದೆ. ಅದಕ್ಕೆ ಮುಂಚೆ ಒಂದು ರೈಟ್ ಟರ್ನ್ ತಗೊಂಡ್ರೆ ಈ ಊರಿಗೆ ಬರ್ತೀವಿ ನಾವು. ನನ್ಗೆ ಯಾವಾಗ್ಲೂ ಅನ್ಸೋದು, ಕೆಲವು ಊರು ತುಂಬಾ ಫೇಮಸ್ ಇರುತ್ತೆ, ಊರಿಂದ ಆ ವ್ಯಕ್ತಿಗೆ ಹೆಸರು ಬರುತ್ತೆ. ಆದರೆ ಕೆಲವು ಭಾಗಗಳಲ್ಲಿ ಆ ವ್ಯಕ್ತಿಯಿಂದ ಊರಿಗೆ ಹೆಸರು ಬರುತ್ತೆ ಅಂತ. ಇದು 2ನೇ ಪಾಠ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನಮಗೆ ಮಡೆನೂರು ಅನ್ನೋ ಊರು ಎಲ್ಲಿ ಬರುತ್ತೆ ಅಂತ ಕರ್ನಾಟಕದ ಭೂಪಟದಲ್ಲಿ ಗೊತ್ತೇ ಇರಲಿಲ್ಲ. ಆದರೆ ಆ ಒಬ್ಬ ಕಲಾವಿದ ಕಿರುತೆರೆಯಲ್ಲಿ ಮಾಡಿದಂಥ ಮೋಡಿ ಇದೆಯಲ್ಲ, ಮ್ಯಾಜಿಕಲ್ ಮೊಮೆಂಟ್ಸ್ ಇದೆಯಲ್ಲ, ಇಡೀ ಕರ್ನಾಟಕವನ್ನ, ಕನ್ನಡಿಗರನ್ನ ನಕ್ಕು ನಗಿಸಿದ್ದಿದೆಯಲ್ಲ, ಆಗ ಗೊತ್ತಾಗಿದ್ದು, ಓ ಮಡೆನೂರು ಇದೆಯಾ, ಎಲ್ಲಿ ಬರುತ್ತೆ ಅಂತೆಲ್ಲ ಯೋಚನೆ ಮಾಡಿದ್ವಿ. ಆ ಮಡೆನೂರು ಅಂದ ತಕ್ಷಣ ನೆನಪಾಗುವಂತಹ ಕಲಾವಿದ, ಅಥವಾ ಕಲಾವಿದ ಅಂದ ತಕ್ಷಣ ನೆನಪಾಗುವಂತಹ ಊರು ಮಡೆನೂರು ಮನು ನಮ್ಮನ್ನ ನಗ್ನಗ್ತಾನೇ ಸ್ವಾಗತ ಮಾಡಿದ್ರು. ನಮ್ಮನ್ನ ನಗ್ನಗಿಸ್ತಾನೆ ಇಷ್ಟು ವರ್ಷ ನಮ್ಮ ಜೊತೆ ಇದ್ರು. ಹಾಗೇನೆ ನಗ್ನಗ್ತಾನೆ ಒಂದಷ್ಟು ಸೈಲೆಂಟ್ ಆಗೋದ್ರು. ಅವರ ಬದುಕಿನ ಪುಟದಲ್ಲಿ ಇದೊಂದು 3-4 ತಿಂಗಳು ನಗು ಇಲ್ಲದೆ ಹೋಯ್ತಲ್ಲ ಅಂತ ಅನ್ಸೋಕ್ ಶುರುವಾಯಿತು. ಆಲ್ ಆಫ್ ಎ ಸಡನ್ ಒಂದಷ್ಟು ಬೆಳವಣಿಗೆನ ಗಮನಿಸಿದ್ವಿ. ಅವ್ರ ಬದುಕಲ್ಲೂ ನಡೀತು. ಬಟ್ ಮಡೆನೂರು ಮನು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ? ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ದೂರ ಆಗ್ಬಿಟ್ರ? ಮತ್ತೆ ವಾಪಸ್ ಬರಲ್ವಾ? ಪ್ಲಾನ್ ಏನು? ಇದೆಲ್ಲ ನನ್ನ ತಲೆಯಲ್ಲಿ ಒಂದಷ್ಟು ಓಡಾಡ್ತಾ ಇತ್ತು. ಫೋನ್ ಮಾಡಿದೆ. ಅದಾದ್ಮೇಲೆ ನೇರವಾಗಿ ಅವರ ಮಡೆನೂರು ಮನು ಫಾರ್ಮ್ ಹೌಸಲ್ಲಿ ಬಂದು ಕೂತಿದ್ದೀನಿ. ಇವತ್ತಿನ ಸ್ಪೆಷಲ್ ಎಪಿಸೋಡ್ ಜೊತೆಗೆ ಬರ್ತ್ಡೇ ಕೂಡ ಅವ್ರದ್ದು. ಹುಟ್ಟು ಹಬ್ಬದ ಶುಭಾಶಯದೊಂದಿಗೆ ಮಡೆನೂರು ಮನು ನಮ್ಮ ಶೋಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಇದು ಹರಿಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಹರಿಕತೆಯ ಅತಿಥಿ ಮಡೆನೂರು ಮನು. ನಮಸ್ಕಾರ ಮನು. ಸರ್ ನಮಸ್ತೆ. ನಿಮ್ಮನ್ನ ನೋಡಿದ ತಕ್ಷಣ ಅಥವಾ ಹೆಸರು ನೆನಪಾದ ತಕ್ಷಣ ನಮಗನ್ಸೋದು ಖುಷಿ, ನಗು ಅಷ್ಟೇ. ಹೌ ಆರ್ ಯು? ತುಂಬಾ ಚೆನ್ನಾಗಿದೆ ಸರ್. ಒಂದ್ 3-4 ತಿಂಗಳು ಹೇಗಿತ್ತು ಮನು ನಿಮ್ ಬದುಕಲ್ಲಿ? ತುಂಬಾ ದೊಡ್ಡ ಮಟ್ಟಕ್ಕೆ ಬಿರುಗಾಳಿ ಅಂದ್ರೆ ಒಂಥರ ಬಿರುಗಾಳಿಲಿ ದೊಡ್ಡ ಸುಂಟ್ರಗಳನ್ನೇ ಎದಳ್ತು. ಅದೆಲ್ಲ ಕೆಟ್ಟ ಕನಸು ಅಂತ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಅಂತ್ಯ ಆಡಿ ಸ್ಟಾರ್ಟ್ ಆದಾಗ ಸ್ವಲ್ಪ ಭಯ ಆಯ್ತು. ಅದ್ರ ಮಧ್ಯೆ ಒಬ್ಬನೇ ಕುತ್ಕೊಂಡು ಏಕಾಂತವಾಗಿ ಯೋಚನೆ ಮಾಡಿದಾಗ ಅನ್ಕೊಂಡೆ, ಇದು ನಾನು ಹುಟ್ಟು ನಂದೇನು ಬರ್ತಡೇ ಇದೆ ಅಷ್ಟರೊಳಗಡೆ ಎಲ್ಲ ಮುಗಿಸಿ ಹೆಜ್ಜೆ ಇಟ್ಟು ಒಂದು ಹೊಸ ಜೀವನ ಅನೌನ್ಸ್ ಮಾಡಬೇಕು ಅನ್ಕೊಂಡೆ. ಆ ಭಗವಂತ ಅದು ಯಾರ ಆಶೀರ್ವಾದನೋ ಏನೋ ಗೊತ್ತಿಲ್ಲ. ಮೇಯ್ನು
ಆ 3 ಜನ ಏನಿದ್ದಾರೆ ನಮಗೆ ಅವರು ದೊಡ್ಡ ದೊಡ್ಡ ನಟರು. ಅವ್ರು 3 ಜನ ಆಶೀರ್ವಾದ ಮಾಡಿದ್ಕೆ ಮತ್ತೊಂದು ಒಂದು ಪ್ರಯತ್ನ, ಒಂದು ಹೊಸ ಬದುಕು, ಅದ್ರ ಜೊತೆ ದೇವರ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದದಿಂದ ಹೊಸ ಜರ್ನಿ ಮತ್ತೆ ಸ್ಟಾರ್ಟ್. ಯಾರು 3 ಜನ ದಿಗ್ಗಜರು? ಶಿವಣ್ಣ ಅವರು, ದರ್ಶನ್ ಸರ್, ಧ್ರುವಣ್ಣ, ಅವ್ರು 3 ಜನ ಫ್ಯಾನ್ಸ್, ಅವರ ಅಭಿಮಾನಿಗಳು. ನೀವು ಯಾರ ಫ್ಯಾನು? ನಾನು ಆಕ್ಚುಲಿ ನಂದು ಒಂದು 3-4 ಜನ ಇದ್ರು. ನಾನು ಆಕ್ಚುಲಿ ದುನಿಯಾ ವಿಜಯ್ ಸರ್ದ ಯಾವೆಲ್ಲ ಇಂಟರ್ವ್ಯೂಲ್ ಹೇಳಿದ್ದೀನಿ, ಅವರಿಗೆ ತುಂಬ ಫ್ಯಾನೇ. ಬಟ್ ನಾನು ಎಲ್ಲರನ್ನೂ ಇಷ್ಟಪಟ್ಟೇ ಪಡ್ತೀನಿ, ಎಲ್ಲರನ್ನೂ. ದುನಿಯಾ ವಿಜಯ್ ಸರ್ನ ತುಂಬ ಇಷ್ಟಪಡ್ತೀನಿ. ಅಣ್ಣವ್ರ ಸಿನಿಮಾ ಹಾಡು ನಂಗೆ ಈ ಥರದ ಘಟನೆ ನಡೆದಾಗೆಲ್ಲ ನೆನಪಾಗುತ್ತೆ ಮನು. ನಂಗೆ ಪ್ರೇಮದ ಕಾಣಿಕೆ ಸಿನಿಮಾದ ಹಾಡು, ನಾವು ನೆನೆಸಿದಂತೆ ಬಾಳಲೇನು ನಡೆಯುವುದು, ವಿಷಾದವಾಗಲಿ ವಿನೋದವಾಗಲಿ. ಅಂದ್ರೆ ಅನ್ಕೊಂಡಾಗ ಜೀವನ ನಡೆಯಲ್ಲ ಎಷ್ಟೋ ಸರಿ, ಹಂಗಾಗ್ಬಿಡುತ್ತೆ ಅಂತ. ನಿಮ್ ಬದುಕಲ್ಲೂ ಅದೇ ಹಾದಿ ನೋಡ್ಬಿಟ್ರಿ ಅನ್ಸ್ತು? ಅಯ್ಯೋ ಸಿಕ್ಕಾಬಟ್ಟೆ ಸರ್. ನನಗೆ ಗೊತ್ತಿಲ್ಲ, ನಾನು ಆಚೆಗೆ ಒಳಗಡೆ ಇದ್ದಾಗ ನಂಗೆ ಏನು ಅನಿಸಿಲ್ಲ. ಆಚೆ ಬಂದಾಗ ಸುಮ್ಮನೆ ಮೊಬೈಲ್ ಕೊಡ್ತಾ ಇಲ್ಲ, ಬೇಡ ಸುಮ್ಮನೆ ಸ್ವಲ್ಪ ದಿವಸ ನೋಡ್ಬೇಡಿ, ಇಲ್ಲಿಂದ ಏನೋ ಶಿಫ್ಟ್ ಮಾಡೋಣ, ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತವ್ರು. ಏನಕ್ಕೆ ಈ ಥರ ಶಿಫ್ಟ್ ಮಾಡೋಣ ಅಂತವ್ರು, ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತವ್ರು. ನನಗೆ ಒಳಗಡೆ ನ್ಯೂಸ್ ಗೊತ್ತಿರಲಿಲ್ಲ. ಜೈಲಲ್ಲಿದ್ದಾಗ ರಿಲೀಸ್ ಆದಾಗ ಅಲ್ಲೆಲ್ಲ ಕೆಲವರು ಮಾಮೂಲಿ ಪೊಲೀಸ್ನವರೆಲ್ಲ ಹೇಳ್ತಾ ಇದ್ರು, ಏನೋ ಹಂಗಂದಿದ್ಯಾ ಅಂತ. ಮೇ ಬಿ ಅಂದಿರ್ತಾರೆ, ನನಗೆ ಗೊತ್ತಿರಲ್ಲ, ಅದೇನೋ ಉದ್ದೇಶಪೂರ್ವಕ ಅಂದ್ರೆ ನೆನಪಿರೋದು, ಇಲ್ಲ ಡಿಲೀಟ್ ಮಾಡಿಸ್ಬರ್ತಿದ್ದೆ. ಏನೋ ಮಾಡಿರ್ತಾರೆ ಗಿಮಿಕ್ ಅಂತ ನಾನು ಅನ್ಕೊಂಡೇ ಇದ್ದೆ. ಯಾವಾಗ ಹೊರಗಡೆ ಬಂದು ಮೊಬೈಲ್ ಒಂದು ಬರ್ತಿದ್ದಂಗೆ ಮನೆಗೆ, ಇಲ್ಲಿಂದ ಸೀದಾ ಎಲ್ಲರೂ ಫಾರ್ಮ್ ಹೌಸ್ ಹೋಗಿ ಇಲ್ಲಾರ ಎಲ್ಲ ಅಲ್ಲಿ ಬಿಡ್ತೀವಿ, ಪ್ರತಿಭಟನೆ ನಡೀತಿದೆ, ನಿಮ್ಮ ಮೇಲೆ ಹೊಡೆದಾಕ್ತಾರೆ, ಸಾಯಿಸ್ತಾರೆ ಅಂತ ಅಂದ್ಬಿಟ್ರಲ್ಲ. ಅಯ್ಯೋ ಇದೇನಪ್ಪ ಇದು ಹಿಂಗಂತವ್ರಲ್ಲ ಅಂದ್ಬಿಟ್ಟು ಒಂದು 3-4 ಸಲ ಮೊಬೈಲ್ ಓಪನ್ ಮಾಡಿದೆ. ಅಡೇನೂರು ಮನು ಅಂತ ಹೊಡೆದೆ ಅಷ್ಟೇ. ಬಂತು ಲೈನೇ ಬಂದ್ಬಿಡ್ತು. ಅಯ್ಯೋ ಈ ಮಟ್ಟಕ್ಕೆಲ್ಲ ಆಗೋಗಿದ್ಯಾ, ಏನಪ್ಪ ಇದು ಕತೆ ಅಂತ ಅಂದಾಗ ಒಂದಿಷ್ಟು ವಿಚಾರಗಳನ್ನೆಲ್ಲ ತಿಳ್ಕೊಂಡು, ಕೆಲವರಿಗೆಲ್ಲ ಆ ಟೈಮಲ್ಲಿ ನಾವು ಹೇಳೋಕ್ಕಾಗಲ್ಲ, ಇದು ಷಡ್ಯ ಅಂತ ಅಂದ್ರೆ ಆಗಲ್ಲ. ಧ್ರುವಣ್ಣ ಅವ್ರು ಒಂದು ಮಾತು ಹೇಳಿದ್ರು, ಈ ಟೈಮಲ್ಲಿ ಆಳಿಗೊಂದು ಕಲ್ಲು ಅಂತ ಹೊಡಿತಾರೆ ಬ್ರದರ್, ತಲೆ ಕೆಡಿಸ್ಕೊಬೇಡಿ, ದೊಡ್ಡವ್ರನ್ನೇ ಬಿಡಲ್ಲ, ಇನ್ನು ನಿಮ್ದು ಯಾವ ಲೆಕ್ಕ ಬೆಳೆಯಕ್ಕೆ ಹೋದವ್ರನ್ನ ಬಿಡ್ತಾರ, ತಲೆನೇ ಕೆಡಿಸ್ಕೊಬೇಡಿ, ನಾವು ಇದೀವಿ ಚೆನ್ನಾಗಿರಿ ಅಂತ ಹೇಳಿ ಧೈರ್ಯ ಕೊಟ್ಟ ಮೇಲೆ ಒಂದು ಸ್ವಲ್ಪ ನನಗೆ ಒಂದು ಪಾಸಿಟಿವ್. ಇಲ್ಲಾಂದ್ರೆ ಊರಿಗೆ ಬಂದ್ಬಿಡ್ತದೆ ಬ್ಯಾಗ್ ತುಂಬ್ಕೊಂಡು. ಲಾಸ್ಟ್ ಫೈನಲ್ NR ರಮೇಶ್ ಅಣ್ಣವ್ರು ಒಂದು ಫೋನ್ ಮಾಡಿಕೊಟ್ರು, ವಾಯ್ಸ್ ಮೆಸೇಜ್ ಅಲ್ದಲೆ ಲಾಸ್ಟಿಗೆ ಒಂದು ಫೋನ್ ಮಾಡಿಕೊಟ್ರು ಧ್ರುವಣ್ಣ ಅವ್ರಿಗೆ. ನಾನು ಮಾತಾಡಿದಾಗ ಹೇಳಿದ್ರು, ಬ್ರದರ್ ತಲೆ ಕೆಡಿಸ್ಕೊಬೇಡಿ, ಈ ಟೈಮಲ್ಲಿ ಆಳಿಗೊಂದು ಕಲ್ಲು ಅಂತ ಹೊಡಿತಾರೆ, ಏನು ನೀವು ಉದ್ದೇಶಪೂರ್ವಕ ಅಂದಿದ್ರು ಏನು ಅಂದಿರೋ ಗೊತ್ತಿಲ್ಲ, ಏನೋ ಒಂದು ಕೆಟ್ಟಗಳಿಗೆ ಆಗಿದೆ, ಈ ಟೈಮಲ್ಲಿ ಕುಗ್ಗಕ್ಕೆ ಹೋಗ್ಬೇಡಿ, ಫ್ಯಾಮಿಲಿ ಇದೆ, ಫ್ಯೂಚರ್ ಇದೆ, ಯಾರೂ ಬರಲ್ಲ ನಿಮಗೆ ಹೆಚ್ಚು ಕಮ್ಮಿ ಆದರೆ, ಚೆನ್ನಾಗಿರಿ, ತಲೆ ಕೆಡಿಸ್ಕೊಬೇಡಿ, ಸೀನಿಯರ್ ಏನಿದ್ರೆ ಅವ್ರನ್ನ ಕ್ಷಮೆ ಕೇಳಿ ಆರಾಮಾಗಿರಿ, ನಮ್ಮ ಕಡೆಯಿಂದ ಏನೂ ನಿಮಗೆ ತೊಂದರೆ ಕೊಡಲ್ಲ, ಚೆನ್ನಾಗಿ ನಿಮ್ಗೆ ಏನೇ ಬೇಕಾದ್ರೂ ಮುಂದಕ್ಕೆ ಸಪೋರ್ಟ್ ನಾನು ಮಾಡ್ತೀನಿ ಅಂತಲೇ 100% ಹೇಳಿದ್ರು. ಆಗ ಹೇಳಿದ ಮೇಲೆ ನನಗೆ ಒಂದು ಸ್ವಲ್ಪ ಆಗ ಒಂದೊಂದೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದು. ಇಲ್ಲಾಂದ್ರೆ ಫುಲ್ಲು ಮೈಂಡ್ ಒಂಥರ ಡಿಪ್ರೆಷನ್ ಆಗಿ, ಅಪ್ಪ ಊರಿಗೆ ಹೋಗಕ್ಕೂ ಎಲ್ಲಿ ಇಲ್ಲೂ ಆಗಲ್ಲ. ಕೆಲವ್ರು ಹೇಳ್ತಾರೆ, ನೀನು ಊರ ಗತಿ ಅಂತಾರೆ. ನಾವು ಬಂದಿದ್ದೆ ಊರಿಂದ, ಇನ್ನು ಊರೆಲ್ಲ ಏನು ಗತಿ, ನಾವು ಖುಷಿಯಿಂದಲೇ ಸ್ಟಾರ್ಟ್ ಮಾಡಿದ್ದು. ಇದು ಕೃಷಿ ಮಾಡಕ್ಕೆ ಇನ್ನೇನು, ಕೃಷಿ ಮಾಡ್ಕೊಂಡಂತೂ ನಾವೇನೋ ಒಂದು ಮಾಡ್ಕೊತಿದ್ದೆ ಅಂತ. ಕೆಲವು ಆರ್ಕೆಸ್ಟ್ರಾ ನಂದು ಒಂದು ಈವೆಂಟ್ ಇದೆ, ಅಲ್ಲಿ ಈವೆಂಟಲ್ಲೂ ಕೆಲಸ ಮಾಡೋರು ಇದ್ದಾರೆ. ನನಗೆ 2 ಕೆಲಸನೂ ನಾನು ಯಾವತ್ತೂ ಬಿಟ್ಟಿಲ್ಲ, ಅವು 2 ಕೆಲಸ ಯಾವತ್ತೂ ಕಾಪಾಡ್ತೇವೆ. ಬಟ್ ಈವೆಂಟ್ ಮಾಡಬೇಕು ಅಂದರೆ ಎಲ್ಲರ ಸಾಂಗು ಆಡ್ಲೇಬೇಕಲ್ಲ, ಇವರಿಂದ ತಾನೇ ನಾವು ಅನ್ನ ತಿಂದಿರೋದು, ಇವೆಲ್ಲ ಸೇರೋದ್ರೆ ತಾನೇ ನಾನು ಅನ್ನ ತಿನ್ನಕ್ಕಾಗೋದು. ಹಂಗಾಗಿ ಎಲ್ಲೋ ಒಂದು ಕಡೆ ಗಣಪತಿ ಫಂಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಮಾಡ್ತಿದ್ದೆ. ಈ ಸತಿ ಒಂದು 3-4 ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ವರ್ಷ ಪಿಕಪ್ ಆಗೇ ಆಗುತ್ತೆ ನನ್ನ ಒಂದು ಗ್ಯಾರಂಟಿ ಮೇಲೆ. ಮಡೇನೂರು ಮನು ಈವೆಂಟ್ಸ್ ಅಂತ ಏನಿದೆ ಹಂಗೆ ಇದು ಮಾಡಿದ್ವಿ ಟೀಮ್. ಏನೋ ಕಾಮಿಡಿ ಕಿಲಾಡಿಗಳು ಬಂದಾಗ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ, ನಿಮ್ಮ ಪ್ರತಿ ಆಕ್ಟ್ ನೋಡಿ, ಅದ್ರ ಕಾನ್ಸೆಪ್ಟ್ ನೋಡಿ, ನಿಮ್ಮ ನಟನೆ ನೋಡಿ ಇಡೀ ಕರ್ನಾಟಕ ಎಂಜಾಯ್ ಮಾಡಿದೆ, ಫ್ಯಾಮಿಲಿ ಎಂಜಾಯ್ ಮಾಡಿದೆ. ಮತ್ ಅನ್ಸಿದ್ದು ಎಲ್ಲೋ ಯಾವ್ದೋ ಹಳ್ಳಿ ಅಲ್ಲಿ ಇದ್ದಂತ ಒಬ್ಬ ಹುಡುಗ ಈಗ ಟ್ಯಾಲೆಂಟ್ಗೆ ಒಂದು ಅವಕಾಶ ಸಿಕ್ತು, ಅಂತ ಬೆಳೀತಾ ಇದ್ದಾನೆ ಅಂತ ನೋಡಿದ್ವಿ, ನಾವು ಖುಷಿ ಪಟ್ವಿ. ಒಂದು ಹಳಿ ಮೇಲೆ ಹೋಗ್ತಾ ಇತ್ತು ನಿಮ್ ಟ್ರೈನ್. ಅಯ್ಯೋ ಸಿಕ್ಕ ಹೇಗಿತ್ತು ಆ ಸಕ್ಸಸ್ ಜರ್ನಿ, ಹೇಗಿತ್ತು ಅಂದ್ರೆ? ನನಗೆ ಈ ಸಿನಿಮಾಕ್ಕಿಂತ ಮುಂಚೆ ಆಲ್ಮೋಸ್ಟ್ 3 ಜನ ಪ್ರೊಡ್ಯೂಸರ್ ರೆಡಿ ಇದ್ರು. ಸಿನಿಮಾ ಅನೌನ್ಸ್ ಆದ ತಕ್ಷಣ ಈ ಜಿಮ್ ಎಲ್ಲ ಮಾಡಿ, ಬಾಡಿ ಎಲ್ಲ ಮಾಡಿ, ಸ್ವಲ್ಪ ಪ್ರಮೋಷನ್ ಎಲ್ಲ ಆಕ್ಟಿವಿಟೀಸ್ ಎಲ್ಲ ನಿಂತ್ಕೊಂಡಾಗ ಸುಮಾರು ಜನ ಫಾಲೋಅಪ್ ಅಲ್ಲಿ ಇದ್ರು. ತುಂಬಾ ಏನೋ ಒಂದು ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು, ಸಿನಿಮಾ ಒಂದು ಸೂಪರ್ ಆಗುತ್ತೆ, ಚೆನ್ನಾಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು ಪಕ್ಕ. ಯಾಕಂದ್ರೆ ಆ ಜರ್ನಿಲಿ ನನ್ನ ಒಂದು ಇದ್ರಲ್ಲಿ ನಾನು ಧರ್ಮಸ್ಥಳ ತುಂಬಾ ನಂಬ್ತೀನಿ. ಮಂಜುನಾಥ ಸ್ವಾಮಿನ ಆಲ್ಮೋಸ್ಟ್ ಹೀರೋ ಆಗ್ಬೇಕು ಅಂತಲೇ ಆಗ್ಲೇ ನಾನು 5 ವರ್ಷ ಪಾದಯಾತ್ರೆ ಮಾಡಿದ್ದು. ಆಗ್ಲೇ ಎಷ್ಟು ನಾನು 9ನೇ ಕ್ಲಾಸ್ 10ನೇ ಕ್ಲಾಸ್ ಮುಗಿದ ತಕ್ಷಣ ಒಂದು 5 ವರ್ಷ 6 ವರ್ಷ ಪಾದಯಾತ್ರೆ ಮಾಡಿದ್ದೀನಿ ಧರ್ಮಸ್ಥಳ, ಹೀರೋ ಆಗ್ಬೇಕು ಅಂತ. ಆಗ್ಲೇ ಆರ್ಕೆಸ್ಟ್ರಾ ಎಲ್ಲ ಮಾಡ್ಬೇಕು. ಬಟ್ ಎಲ್ಲೋ ಒಂದು ಕನಸು ಇದು ನನ್ಸಾಗುತ್ತೆ, ಪಕ್ಕ ಆಗುತ್ತೆ ಅಂತ. ಅದೇ ತರ ಮಾಧ್ಯಮದವರು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲಿ ತೆಗೆದ್ರು ಮಡೇನೂರು ಮನು ಆ ಥರ ನಮ್ಮ ಕುಲದಲ್ಲಿ ಕೇಳೋದು ಸಿನಿಮಾ ಆ ಮಟ್ಟಕ್ಕೆ ಪ್ರಮೋಷನ್ ಆಯಿತು. ಆಮೇಲೆ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಾಕರ್ ಇದ್ರಲ್ಲ, ಅವ್ರು ಸಿನಿಮಾ ಫ್ಯಾಷನ್, ನಮಗೆ ಸಿನಿಮಾ ಅಂದರೆ ಅವ್ರಿಗೆ ಜೀವ. ಚೆನ್ನಾಗಬೇಕು ಅಂದರೆ ನನ್ನೂ ಭಾಳ ಇಷ್ಟಪಡ್ತಾರೆ. ಮನುಗ ಸಿನಿಮಾದಲ್ಲಿ ಡೈಲಾಗ್ ಕಡಿಮೆ ಆದರೆ, ಸರ್ ಇನ್ನೊಂಚೂರು ಮಾಡಿಸಿ ಸರ್, ಡೈಲಾಗು ಇನ್ನೊಂಚೂರು ಫೈಟ್ ಮಾಡಿಸಿ ಸರ್, ಚೆನ್ನಾಗಿ ಈ ಥರದ್ದೆಲ್ಲ ನನ್ನ ಚೆನ್ನಾಗಿ ನೋಡಬೇಕು ಅನ್ನೋದು ಅವ್ರಿಗೆ ಭಾಳ ಕನಸಿತ್ತು.
ಮತ್ತು ನಮ್ಮ ರಾಮನಾರಾಯಣ್ ಸರ್ ಕೂಡ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿ ತುಂಬ ಚೆನ್ನಾಗಿ ನನ್ನ ಎಲ್ಲೂ ಕೂಡ ಮನಸ್ಸಿಗೆ ಬೇಜಾರಾಗ್ದಂಗೆ ಆ ಮಟ್ಟಕ್ಕೆ ತಗೊಂಡೋದ್ರು. ಪ್ರಮೋಷನ್ ವಿಚಾರದಲ್ಲಾಗಲಿ ಡೈರೆಕ್ಷನ್ ವಿಚಾರದಲ್ಲಾಗಲಿ. ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ನ ಹೇಳಂಗೆ ಇಲ್ಲ. ಆಲ್ಮೋಸ್ಟ್ ಒಂದೂವರೆ ವರ್ಷ ಅವ್ರ ಮಲ್ಲೇ ಇದ್ದೀನಿ. ಸುಮಾರು ನನ್ನ ಖರ್ಚು ವೆಚ್ಚಗಳು ಅವರು ಸ್ವಲ್ಪ ನೋಡ್ಕೊಂಡಿದ್ದಾರೆ ನಾನು. ಅವರು ಯಾವತ್ತೂ ನಾವು ಮರೆಯಂಗಿಲ್ಲ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನಗೆ ಯಾವತ್ತೇ ಪ್ರಾಬ್ಲಮ್ ಬಂದರೂ ನಿಂಗೆ ಒಂದಿಷ್ಟು ಏನೋ ಒಂದು ಇಟ್ಟಿರು ತಿನ್ಕೊಂಡು ಈ ಜಾಗದಲ್ಲಿ ಬಂದು ತಗೊಂಡು ಹೋಗೋ ಥರದ್ದೆಲ್ಲ ಒಂದು ಹೇಳ್ತಾ ಇರ್ತಾರೆ. ನಾನು ಕುತ್ಕೊಂಡಾಗ ಖುಷಿ ಆಗುತ್ತೆ. ಈ ಥರದ್ದೆಲ್ಲ ಒಂದು ಸಕ್ಸಸ್ ಒಂದು ಜರ್ನಿ ಮಾಡ್ಬೇಕಾದ್ರೆ ಏನೋ ಒಂದು ಟಕ್ ಅಂತ ಒಂದು ಟ್ವಿಸ್ಟ್ ಭಗವಂತ ಕೊಟ್ಟ. ಅದೇನು ಕೊಟ್ಟನೋ ಗೊತ್ತಿಲ್ಲ. ನಾನು ಪ್ಲಸ್ ಮಾಡ್ಕೊತೀನಿ, ಅದು ಮೈನಸ್ ಮಾಡ್ಕೊಳಕ್ಕಾಗಲ್ಲ. ತುಂಬ ದುನಿಯಾ ವಿಜಯ್ ಸರ್ದು ಇಂಟರ್ವ್ಯೂಲ್ ಸುಮಾರು ನೋಡಿದ್ದೀನಿ. ತುಂಬ ಸಾಧನೆ ಮಾಡೋರಿಗೆ ತುಂಬ ಕಷ್ಟ ಬರ್ತಾವಂತೆ. ಅದು ಎದ್ರು ನಿಂತ್ಕೊಂಡ ಮೇಲೆ ಅಂತ ಆಗೋದು ಇಲ್ಲ. ಅದೇನು ಆಗಲ್ಲಪ್ಪ ಓದೆ ಅಂದ್ರೆ ನಾವು ಟುಸ್ಸು ಅಂತ. ಅದನ್ನ ಹೇಗೆ ಟ್ರೀಟ್ ಮಾಡಿದೆ ಅಂದ್ರೆ, ಈಗ ಸಕ್ಸಸ್ ನ ಹಳಿ ಹೋಗ್ತಿತ್ತಲ್ಲ, ಹಳಿ ತಪ್ಪಲ್ಲ, ಇದು ಗೊತ್ತಾಗದೆ ಆಗೋಯ್ತು ಸರ್ ಅಂತ ಯೋಚನೆನಾ, ಅಥವಾ ಕಾನ್ಶಿಯಸ್ ಆಗಿ ಗೊತ್ತಿದ್ದು ಆಗೋಯ್ತು ಬಟ್ ತಿದ್ಕೋತಾ ಇದೀನಿ ಅಂತ ಹೆಂಗ್ ಅದನ್ನ ಟ್ರೀಟ್? ಇಲ್ಲ, ಗೊತ್ತಿಲ್ಲದೆ ಆಗೋಯ್ತು ಅಂತಲೇ ಅನ್ಕೊಂಡಿದ್ದು. ಯಾಕಂದ್ರೆ ನನಗೆ ಹೇಳ್ತಾ ಇರೋ ಕಂಪ್ಲೇಂಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ತಾ ಇರೋದಲ್ವಾ. ಇವರೆಲ್ಲಿ ಕೊಡ್ತಾರೆ? ಒಂದಿಷ್ಟು ಅನ್ನ ತಿಂದಿರ್ತೀವಿ, ಜೊತೆಲಿ ಊಟ ಮಾಡಿರ್ತೀವಿ, ಅಷ್ಟು ಕಾರ್ಯಕ್ರಮಗಳು ಮಾಡಿರ್ತೀವಿ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಯಾರು ಪರಿಚಯ ಇಲ್ಲ ಅಂದರೆ ಭಯ ಆಗುತ್ತೆ, ಪಕ್ಕ ಮಾಡ್ತಾರೆ ಅಂತ. ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತೀನಲ್ಲ, ಹಂಗಾಗಿ ಇವ್ರು ಏನೋ ಆ ಥರ ಮಾಡಲ್ಲ ಅನ್ನೋದು ಒಂದು ಗ್ಯಾರಂಟಿ ಮೇಲೆ ನಾನು ಸುಮ್ಮನೆ. ನಾನೇನು ಅಂದರೆ ಒಂದು 2 ತಿಂಗಳು ಆಲ್ಮೋಸ್ಟ್ ಯಾರಿಗೂ ಸಿಕ್ಕೇ ಇಲ್ಲ. ಫುಲ್ಲು ಕಾರಿಗೆಲ್ಲ ಸ್ಟಿಕ್ಕರ್ ಹೊಡಿಸಿ ಆಲ್ ಓವರ್ ಕರ್ನಾಟಕ 1.5 ತಿಂಗಳು ಸುತ್ತಿದ್ದೀನಿ ಸಿನಿಮಾಗೋಸ್ಕರ, ಪ್ರಮೋಷನ್ಗೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸುತ್ತಿದ್ದೀನಿ. 1 ಲಕ್ಷ ಪಾಂಪ್ಲೆಟ್ಸ್ ಏನೋ ಫುಲ್ಲು ಬಸ್ ಸ್ಟ್ಯಾಂಡ್ ಸಮೇತ, ಟೀ ಅಂಗಡಿ ಸಮೇತ ಕೊಟ್ಟು ಬಂದಿದ್ದೀನಿ. ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಆ ಥರ ಒಂದು ಪಬ್ಲಿಸಿಟಿಲಿ ಆ ಕಡೆ ಬ್ಯುಸಿ ಅದೇ. ಈ ಕಡೆ ಒಂದು ಕಡೆ ಟೀಮ್ ರೆಡಿ ಆಗಿ ಒಂದು ಸ್ಟಾರ್ಟ್ ಮಾಡ್ತಾ ಇತ್ತು. ನನಗೆ ಗೊತ್ತಾಗಿಲ್ಲ. ಅಲ್ಲಿ ತನಕ ಏನು ಐಡಿಯಾ ಇಲ್ಲ, ಈ ಥರದ್ದು ಯಾರೋ ಏನೋ ಮಾಡ್ತಿದ್ದಾರೆ, ಈ ಥರದ್ದು ಒಂದು ಇಲ್ಲ. ಅದು ಸುಮ್ಮನೆ ಅವಳು ಹಿಂಟ್ ಕೊಡ್ತಾ ಇದ್ಲು, ಈ ಥರದ್ದು ಒಂದು ಆಗ್ತಿದೆ. ನಾನು ಸುಮ್ಮನೆ ಇದ್ರು ಅವ್ರು ಸುಮ್ಮನೆ ಇರಕ್ಕೆ ಬಿಡ್ತಾ ಇಲ್ಲ, ಹಂಗೆ ಏನು ಮಾಡೋದು, ನಂಗೆ ಅವರೇ ಮುಖ್ಯ, ಹಂಗೆ ಹಿಂಗೆ. ಅಮ್ಮ ಅಷ್ಟೊಂದು ಚೆನ್ನಾಗಿದ್ದೀವಿ, ಪ್ರಪಂಚದಲ್ಲಿ ಯಾರೇನು ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದಾಗ ಇದೆಲ್ಲ ಏನಕ್ಕೆ ಇವೆಲ್ಲ ಬೇಕಿತ್ತ? ಸಿನಿಮಾ ಮುಗಿದ್ಮೇಲೆ ಕುತ್ಕೊಂಡು ಮಾತಾಡೋಣ, ಇರು ಏನಿದೆ ಎಲ್ಲ ಮಾತಾಡೋಣ. ಇಲ್ಲ ಅವ್ರು ಹೇಳ್ತಿದ್ದಾರೆ, ಈ ಟೈಮ್ ಸಿನಿಮಾ ಮುಗಿದ್ಮೇಲೆ ಹೋಗ್ಬಿಟ್ರೆ ಸಕ್ಸಸ್ ನೋಡ್ಕೊಂಬಂದ್ಲು ಅಂತ ಅಂದ್ಬಿಡ್ತಾರೆ. ಇಲ್ಲ, ಈಗಲೇ ಮಾಡ್ಬೇಕು ಅಂತಾರೆ. ಈಗಲೇ ಸರಿ ಆಯ್ತು, ನೋಡಿ ನಿನ್ನಿಷ್ಟ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ. ಬಟ್ ಮಾಡಲ್ಲ ಅನ್ನೋ ತಡೆಯೋ ಪ್ರಯತ್ನ ಮಾಡಲಿಲ್ಲ. ತಡೆಯೋ ಪ್ರಯತ್ನ 1-2 ಸತಿ ಮಾಡಿದ್ದೆ. ಪದೇ ಹಂಗೆ ಆಗ್ತಿದ್ದಾಗ ನಾನು ಸಿನಿಮಾ ಪ್ರಮೋಷನ್ ಮಾಡ್ಲೋ, ಇಲ್ಲ ಅಲ್ಲಿಗೂ ಕುತ್ಕೊಳ್ಳ, ಬರೀ ಇದೇ ಆಗ್ತಿದ್ರೆ ಬಿಡು ಇನ್ನೇನಾಗುತ್ತೆ. ನನಗೊಂದು ಗ್ಯಾರಂಟಿ ಏನು ಅಂದ್ರೆ, ಅದು 3 ವರ್ಷ ಹಳೆ ಕತೆ ಅಲ್ಲ ಬಿಡು, ಅದೇನು ಏನೆಲ್ಲ ಹೇಳಿದ್ರೆ ಎಲ್ಲರೂ ಬೈತಾರೆ ಅನ್ಕೊಂಡು ನಾನು ಸುಮ್ಮನಾದೆ. ಬಟ್ ಇವ್ರು ಇದ್ರ ಮಧ್ಯ ಒಂದು ಷಡ್ಯಂತ್ರ, ನಿಮ್ಗೊಂದು ಆಡಿಯೋ ಕಳಿಸಿದೆ ಮೊನ್ನೆ. ಯಾರೋ ಪ್ರಭಾಪ್ ಮಾತಾಡ್ಸಿದ್ದು, ಅವ್ನು ಯಾರು ಅಂತ ನಾನು ಹೇಳಲ್ಲ, ದಯಮಾಡಿ ಕ್ಷಮಿಸು ಅಂತ ಒಂದಿಷ್ಟು ಹೇಳಿದ್ಲು. ಬಿಡು, ಈಗ ಜನಗಳ ದೃಷ್ಟಿಲಿ ನಾವು ಕೆಟ್ಟವನಾದ್ಮೇಲೆ ಒಳ್ಳೇದು ಬೇಗ ವೈರಲ್ ಆಗಲ್ಲ, ಕೆಟ್ಟದ್ದು ಬೇಗ ವೈರಲ್ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದೆ ಜನಗಳ ಮೈಂಡಲ್ಲಿ. ನಾವೀಗ ಏನೇ ಹೇಳಕ್ ಹೋದ್ರು ಏನೋ ನಮಗೆ ಬಕೆಟ್ ಹಿಡಿತಾವೆ, ಇಲ್ಲ ಏನೋ ಒಳ್ಳೆನೋ ತಪ್ಪು ಮಾಡ್ತಾವೆ ಅಂದ್ಬಿಟ್ಟು ಬೇಡ ಬಿಡು ಇಷ್ಟಕ್ಕೆ ಸ್ಟಾಪ್ ಮಾಡೋಣ, ಮತ್ತೆ ಬಿಟ್ಟು ಯಾಕೆ ಇದು ಮಾಡಬೇಕು, ಹೊಸ ಜೀವನ ಸ್ಟಾರ್ಟ್ ಮಾಡೋಣ. ಜನಗಳೇ ಒಂದು ಅವಕಾಶ ಕೊಡ್ತಾರೆ. ತಿದ್ದಿ ನಡೆದಾಗ ನಾವು ಅನ್ಕೊಂಡಿದಾಗ ಹೋಗ್ಬಿಟ್ಟದ ಅನ್ಕೊಂಡು ನೋಡಿ ಮತ್ತೆ ಬಂದ ಅಂತ ಆ ಥರ ಮಾಡಬೇಕು ಅಂದ್ರೆ ನಾವು ನಿದ್ದೆಗೆ ಕೆಲಸ ಮಾಡಬೇಕು. ಬಟ್ ಒಂದಷ್ಟು ಕ್ಲಾರಿಟಿ ಸಿಕ್ಬಿಡ್ಲಿ ಅಷ್ಟೇನೇ ಇಲ್ಲ. ಒಂದಷ್ಟು ಅಲಿಗೇಷನ್ ಮಾಡಿ, ಪಾಯಿಂಟ್ ಬೈ ಪಾಯಿಂಟ್ ಆರೋಪಗಳನ್ನ ಮಾಡಿ ಎಲ್ಲ ಮಾಧ್ಯಮಕ್ಕೆ ಮಾತಾಡಿದ್ರಲ್ಲ ಹೆಣ್ಮಕ್ಳು, ಅದೆಲ್ಲವೂ ಸತ್ಯವಾ ಅಥವಾ ಸತ್ಯಕ್ಕೆ ದೂರವಾದದ್ದು? ಇಲ್ಲ ಸರ್, ಕೆಲವು ಸತ್ಯಗಳು ಇದಾವೆ. ಅದು ಫ್ರೆಂಡ್ಶಿಪ್ ಅಲ್ಲಿ ಅವಾಗೆಲ್ಲ ಮಾತಾಡಿದೀವಿ, ಜೊತೆಲಿ ಚೆನ್ನಾಗಿದ್ದೀವಿ, ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಸೂಪರ್ ಆಗೇ ಇದ್ದೀವಿ. ಬಟ್ ಅದ್ರ ಮಧ್ಯ ಇದೇನಾಯ್ತು, ಸ್ವಲ್ಪ ಯಾರು ಕೊಟ್ಟ ಹೇಳ್ಕೊಂಡಿದ್ದಾವೆ. ಅವಳು ಸ್ವಂತ ಬುದ್ಧಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಒಂಚೂರು ಇಲ್ಲ ಅವಳಿಗೆ. ಅವಳಿಗೆ ಅಪ್ಪ ಅಮ್ಮ ಇಲ್ದೇ ಇರೋದ್ರಿಂದ ಒಂದಿಷ್ಟು ಜನ ಇದ್ದಾರೆ. ಅವರಿಗೆಲ್ಲ ನಮ್ಮ ಸಿನಿಮಾ ಟಾರ್ಗೆಟು, ಇವಳಿಗೇನು ಏನೋ ನಂಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಟಾರ್ಗೆಟು. ಇಬ್ಬರ ಮಧ್ಯೆ ಅವರು ಇದ್ರ ಮಧ್ಯೆ ಬೇಳೆ ಬೇಯಿಸ್ಕೊಂಡ್ರು. ಸಿನಿಮಾ 4 ವಾರ ಒಯ್ದು ಮುಗೀತಿದ್ದಲ್ಲ, ಸಿನಿಮಾ ಮುಗೀತದಂಗೆ ಇವಳು ಅವರೆಲ್ಲ ಸುಮಾರು ಜನ ಹಿಂದಾದ್ರು. ಸ್ಟಾರ್ಟಿಂಗ್ 50 ಜನ ಇದ್ರಂತೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ, ಆಮೇಲೆ 20 ಜನಕ್ಕೆ ಬಂದ್ರಂತೆ. ಜೈಲಿಂದ ರಿಲೀಸ್ ಆದ್ಮೇಲೆ 10 ಜನ ಅಂತೆ. ಸಿನಿಮಾ ಯಾವಾಗ ವಾಶ್ ಔಟ್ ಆಗಿ 4 ವಾರ ಆದ್ಮೇಲೆ ಕ್ಲಿಯರ್ ಆಯ್ತು, ಆಮೇಲೆ ಒಂದು 5 ಜನಕ್ಕೆ 6 ಜನಕ್ಕೆ ಬಂದವ್ರು. ಅವಾಗ ರಿಯಲ್ ಆಗಿ ಬಂದಿರೋದಿಲ್ಲ, ಹೋರಾಟಗಾರರೆಲ್ಲ ಬಂದಿರೋದು ರಿಯಲ್ ಆಗಿ ಬಂದಿರೋದು. ಕೊನೆಗೆ ಉಳ್ಕೊಂಡ್ರೆ ಸತ್ಯವಂತರು ಅವರೇ, ಪಾಪ ಸಪೋರ್ಟ್ ಮಾಡ್ತೀವಿ ಯಾರು ಇಲ್ದಂಗೆ ಆದ್ರಲ್ಲ ಅಂತ ಆಗಿ ಬಂದಿದ್ದು. ಅವಾಗ ಒಂದು ಮಧ್ಯ ಫೋನ್ ಮಾಡಿದಾಗ ದುಡ್ಡೇನು 1 ರೂಪಾಯಿ ಮುಟ್ಟಿಲ್ಲ. ಅವಳಿಗೂ ಯಾರೋ ಏನು ಹಂಗೆ ಅಂತ ಗೊತ್ತಾಯ್ತು, ನನಗೂ ಜೀವನ ಯಾರು ಏನೋ ಅಂತ ಗೊತ್ತಾಯ್ತು. ನಮ್ಮ ಕಡೆಯಲ್ಲೂ ಸ್ವಲ್ಪ ಜನಕ್ಕೆ ಡಬಲ್ಗೆ ಮಾಡಿದ್ರು, ಅವ್ರ ಕಡೆಯಲ್ಲೂ ಆಡಿದ್ದಾರೆ. ಕೊನೆಗೆ ಇಬ್ಬರು ಕೂತ್ಕೊಂಡು ಮಾತಾಡಿ, ಸರಿ ಅವಳು 1 ರೂಪಾಯಿ ಅದು ದುಡ್ಡು ತಗೊಂಡಿಲ್ಲ, ಕ್ಲೀನಾಗಿ ಹೋಗಿ ಕೇಸ್ ವಾಪಸ್ ತಗೋತೀನಿ, ಮುಂಚೆ ಹೆಂಗಿದ್ದು ಒಂದು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರೋಣ ಅಂತ ಹೇಳಿ. ಸರಿ, ಯಾರು ಹಿಂಗೆ ಒದ್ದಾಡೋರು ಮಧ್ಯ ಕೋರ್ಟು, ಸ್ಟೇಷನು, ಲಾಯರ್ಗೆಲ್ಲ ಫೀಸು ಎಲ್ಲಿ ತರೋದು ನಾವು ಜೀವನ ಅಂತ ಅವಳಿಗೂ ಅನಿಸಿದೆ, ನನಗೂ ಅನಿಸಿದೆ. ಕ್ಲಿಯರ್ ಮಾಡ್ಕೊಂಡು, ಇಲ್ಲಾಂದ್ರೆ ಯಾರು ಸರ್ ಒದ್ದಾಡ್ತಾರೆ. ಬಟ್ ಒಳ್ಳೆ ಬೆಳವಣಿಗೆ ಅದು, ಇಲ್ಲ ಅಂತಲ್ಲ. ಸಿನಿಮಾ ರಿಲೀಸ್ಗೂ 1 ವಾರ ಇತ್ತಲ್ಲ, ಹೆಂಗಿತ್ತು ಮನಸ್ಥಿತಿ ಅವಾಗ? ನನಗೆ ಸಿನಿಮಾ ಟೆನ್ಷನ್ ಇತ್ತು, ಇವಳದೇ ನಂಗೆ ಅಷ್ಟು ಟೆನ್ಷನ್ ಇರಲಿಲ್ಲ. ಸಿನಿಮಾದು ಇಷ್ಟೆಲ್ಲ ಪ್ರಮೋಷನ್ ಮಾಡ್ತಿದ್ದೀವಿ, ದೊಡ್ಡ ಬಜೆಟ್ಟು, ದೊಡ್ಡವರೆಲ್ಲ ಕಲಾವಿದರಿದ್ದಾರೆ, ಹೆಂಗಪ್ಪ ಹೆಂಗ್ ಕತೆ
ಪ್ರೊಡ್ಯೂಸರ್ ಬೇರೆ 2-3 ಜನ ರೆಡಿ ಇದ್ರಲ್ವಾ, ಏನು ಕತೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಹಂಗೆ ಹಿಂಗೆ ಅಂತ. ಇಷ್ಟೆಲ್ಲ ಆದರೂ ಕೂಡ 4ನೇ ವಾರ ಹೋಗಿದೆ. ಒಂದು ತಿಂಗಳು ಸಿನಿಮಾ ಓಡಿದೆ. 4 ವಾರ. ನಾನು ಬಂದಾಗ 3ನೇ ವಾರ ಓಡ್ತಾ ಇತ್ತು. ನೆಕ್ಸ್ಟ್ ವಾರ ನಾನು 1 ವಾರ ಇತ್ತು ಅಷ್ಟೇ. 4 ವಾರ. ಸೊ ಸಿನಿಮಾ ರಿಲೀಸಿಗೆ ನೀವಿಲ್ಲ? ಇಲ್ಲ. ಮೊದಲನೇ ಸಿನಿಮಾ ಬರ್ತಾ ಇದೆ ಮನೋದು, ಹೌದು. ನಾಯಕ ನಟನಾಗಿ ಎಂಟ್ರಿ ಕೊಡ್ತಿದ್ದಾರೆ ಅಂಡ್ ನೀವು ಜೈಲಲ್ಲಿ ಇದ್ದೀರಾ. ಹೌದು. ಏನನ್ಸ್ತು ಮನು? ಅಯ್ಯಪ್ಪ, ನರ್ಕ ಸರ್, ನರ್ಕ. ನಾನು ಇಲ್ಲೇ ಊರಲ್ಲೇ ಇದ್ದೆ. ನಾನು ಅರೆಸ್ಟ್ ಆದಾಗ ಊರಿಗೆ ಬಂದಿದ್ದೆ. ಇಲ್ಲ ಅರೆಸ್ಟ್ ಆಗಿದ್ದಾನೆ ಊರಲ್ಲಿ? ಇಲ್ಲಲ್ಲ, ಇಲ್ಲಿ ನಮ್ಮೂರಲ್ಲಿ ಮಡನೂರಲ್ಲಿದ್ದೆ. ನಮ್ಮ ಅಣ್ಣ ಅಂತ ಇದ್ದಾರೆ ಕಾಂತಣ್ಣ, ಅವ್ರ ಮಲ್ಲಿದ್ದೆ. ನನಗೆ ನ್ಯೂಸ್ ನೋಡ್ತಿದ್ನಲ್ಲ, ಇದೇನು ತಲೆ ಮರೆಸ್ಕೊಂಡು ಓಡಾಡ್ತಾವನೆ ಹಂಗೆ ಹಿಂಗೆ ಅಂದ್ರಲ್ಲ, ನಂಗೆ ಯಾಕೆ ಒಂಥರ ಇದೆಯಾ, ನಾನು ಯಾವತ್ತೂ ಆ ಥರ ಓಡಾಡಿಲ್ಲ ಕಳ್ಳನಂಗೆ. ಅದಕ್ಕೆ ಫೋನ್ ಆನ್ ಮಾಡಿಬಿಟ್ಟೆ. 5 ನಿಮಿಷಕ್ಕೆ ಬಂದರು, ಮಾಡಿದ್ರು. ನಾನು ಎಸ್ಕೇಪ್ ಆಗಬೇಕು ಅಂತಂದರೆ ನಾವು ಕಲಾವಿದರು ಬೇರೆ ಥರ 108 ಐಡಿಯಾಗಳಿದ್ದಾವೆ. ಹೆಂಗೆ ಬೇಕಾದ್ರೂ ಇಲ್ಲ, ಫೋನೆಲ್ಲ ತೆಗೆದು ಎಸ್ಬಿಟ್ಟು ಕಾರೆಲ್ಲ ಇಲ್ಲೇ ಬಿಟ್ಬಿಟ್ಟು ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲರ ಉತ್ತರ ಕರ್ನಾಟಕಕ್ಕೆಲ್ಲ ಹೋಗಿದ್ರೆ ಏನು ಆಗ್ತಿರ್ಲಿಲ್ಲ. ಬಟ್ ನಾನೇ ಸಿಗಾಕೊಂಡಿದ್ದು. ನಾನೇ ಫ್ಲೈಟ್ ಮೋಡ್ ಆನ್ ಮಾಡಿದೆ, ಆರಾಮಾಗಿ ಹಿಡಿದ್ರು. ಅವ್ರಿಗೇನು ಕಷ್ಟ ಕೊಟ್ಟಿಲ್ಲ 1%. ಹೋದೆ, ನಾನು ಕೇಳಿದೆ ಜೀಪಲ್ಲಿ, ಸರ್ ನಾಳೆ ಕಟೌಟ್ ಇಳಿದೆ. ನಾನು ಆ್ಯಕ್ಚುಲಿ ಇವತ್ತು ಸಂಜೆ ಎಲ್ಲ ಮಾಧ್ಯಮದವ್ರಿಗೂ ಹೇಳಿದ್ದೆ, ಇವತ್ತು ಕಟೌಟ್ ಇದೆ, ಅಲ್ಲಿ ಬರ್ತೀನಿ ಬನ್ನಿ ಅಂತ. ನೀನು ಹೋಗ್ಬೇಕು, ಅಷ್ಟೊಳಗೆ ಕಟೌಟು ನೋಡಿಲ್ಲ. ಕಟೌಟ್ ಕಿತ್ತೆ ಹಾಕಿದ್ರಂತೆ ಕಟೌಟು. ಅದೆಲ್ಲ ಒಳಗಡೆ ನಾನು ಹಂಗಂದು ಸರ್ ಒಂದು 5 ನಿಮಿಷ ನೋಡಿ ಸರ್, ಸುಮ್ಮನೆ ಜೀಪಲ್ಲಿ ಕರ್ಕೊಂಡೋಗಿ ಒಂದು ಕಟೌಟ್ ನೋಡ್ಕೊಬರ್ತೀನಿ, 55 ಅಡಿ ಏನೋ ಹಾಕಿದ್ದಾರೆ, ಪ್ಲೀಸ್ ಅದು ಒಂದರ ಅವಕಾಶ ಮಾಡಿಕೊಡಿ, ಒಂದು 18 ವರ್ಷದ ಕನಸಿದು. ಇಲ್ಲಪ್ಪ ಹಂಗಾಗಲ್ಲ ಹಣೆ ಬರೋದ್ರಲ್ಲಿ ಇದಾಯ್ತು ಅಷ್ಟೇ. ಏನು ನೋಡ್ತಾ ಇತ್ತು ತಲೆಯಲ್ಲಿ ಇದೆಲ್ಲ ಏನು ಬೇಕಿತ್ತ ಅಂತ ಅನಿಸ್ತು. ಇನ್ನೊಂದು ಕಡೆ ಏನೇ ಒಂದು ಸಾಧನೆ ಮಾಡೋದಾದ್ರೂ ಫಸ್ಟು ಸುತ್ತ ಕ್ಲೀನ್ ಮಾಡ್ಕೊಂಡು ಸಾಧನೆ ಮಾಡಬೇಕು, ಜೊತೆಲಿ ಹೆಜ್ಜೆ ಇಡಬೇಕು. ನಾವು ಏನು ಮಾಡ್ತೀವಿ, ಜೊತೆಲಿ ಬೆಳೆದಿರೋರು ಎಲ್ಲರೂ, ಅವಳು ಒಬ್ಳಿಗೆ ಹೇಳ್ತಿಲ್ಲ, ಎಲ್ಲರೂ ಜೊತೆಲಿ ಬೆಳೆದಿರೋದು, ಅವ್ರು ಬಿಟ್ಟು ಏನೋ ಮಾಡೋಕ್ಕೆ ಹೋದಾಗ ನೋಡಿ ದುರಾಂಕಾರ ಹೀರೋ ಆಗ್ಬಿಟ್ಟ ಹಿಂಗಂತಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ಜೊತೆ ರೀಲ್ಸ್ ಮಾಡೋದು, ಅವ್ರ ಜೊತೆ ಓಡಾಡೋದು, ಕರ್ದತ್ತ ಊಟಕ್ಕೆ ಹೋಗೋದು, ಇವೆಲ್ಲ ಮಾಡ್ತಾಯಿದ್ದು. ನೋಡಿ ಮುಂದಕ್ಕೆ ಹೋಗ್ಬಿಟ್ಟ ನನ್ನ ಮಗ ನಮ್ಮ ಈ ಥರ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲರ ಜೊತೆ ಬಂದೆ. ಒಂದು ಖುಷಿ ವಿಚಾರಗಳನ್ನ ಹೇಳ್ತಾ ಇದ್ದೆ. ನಮ್ಮ ಸಿನಿಮಾ ಹಿಂಗೆ, ಮನೋಮೂರ್ತಿ ಸರ್ ಮ್ಯೂಸಿಕ್ಕು, ಡ್ರ್ಯಾಗನ್ ಮಂಜು ಅವರು ಇದ್ದಾರೆ, ಶರತ್ ಲೋಹಿತೇಶ್ವರ್ ಸರ್ ಇದ್ದಾರೆ, ಭಟ್ರು ಸರ್, ಇವೆಲ್ಲ ಒಂದು ಹೇಳ್ತಾ ಇರಲಿಲ್ಲ. ಅವರು ಕಂಗ್ರ್ಯಾಚುಲೇಷನ್ ಅಂತ ಕೆಲವರೆಲ್ಲ ಸ್ಟೇಟಸಲ್ಲಿ ಹಾಕೋರು. ನಾನು ಪ್ರೀತಿಯಿಂದ ಹಾಕ್ಯವ್ರೆ ಅನ್ಕೊಂಡೆ, ನಂಗೆ ಗೊತ್ತಿಲ್ಲ ಇದು ಹಿಂಗೆಲ್ಲ ಉಲ್ಟಾ ಹೊಡಿತಾರೆ ಅಂತ. ಯಾರೋ ಹಾಕಿದಾಗ್ಲೂ ಹಂಗೆ ನೋಡಕ್ ಹಂಗೆ ಅನ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲರೂ ಹಂಗೆ ಮಾಡಲ್ಲ ಪಾಪ, ಎಲ್ಲರೂ ಮನಸ್ಸಿಂದ ಪ್ರೀತಿಯಿಂದ ಹಾರೈಸ್ತಾರೆ. ಕೆಲವರು ಅವ್ರು ಹಾಕ್ಯವ್ರಲ್ಲ, ನಾನು ಹಾಕಿಲ್ಲ ಅಂದ್ರೆ ಇವ್ನ ಏನಾರು ಅನ್ಕೊಬಿಡ್ತೇನೆ ಅಂತ ಕೆಲವರು ಬಲವಂತುಳು ಹಾಕಿರ್ತಾರೆ. ಮಕ್ಕ ನೀನು ಹಾಕಿದ್ಯಲ್ಲ ಅಂತ ಇನ್ನೊಬ್ರು ಫೋನ್ ಮಾಡಿದ್ರೆ, ಇಲ್ಲ ಮಗ ಅವನ್ನ ಉರ್ಕೊಂಬಿಡ್ತಾನೆ ಅಂತ ಹಾಕಿದ್ದೀನಿ ಅಂತಲೂ ಕೆಲವರು ಹೇಳ್ಬಿಡ್ತಾರೆ. ಹಂಗಾಗಿ ನಾನು ಅನ್ಕೊಂಡಿದ್ದು ಒಂದೇ, ಎಲ್ಲರನ್ನೂ ಪ್ರೀತಿಸ್ಬೇಕು, ಎಲ್ಲರೂ ಬೇಕು, ಆದರೆ ಯಾರೂ ಬೇಡ. ನಾವು ಸಿನಿಮಾ ತೋರ್ಸಕ್ಕೆ ಹೊಂಟಿರೋದು ಜನಕ್ಕೆ ಏನು ಬೇಕು ಅದು ಮಾಡಬೇಕು. ದೊಡ್ಡವ್ರು ಏನಿದ್ದಾರೆ ದೊಡ್ಡವರು ಮಾತ್ರ ಆಶೀರ್ವಾದ ತಗೋಬೇಕು ಅಂತ ಅಷ್ಟೇ ಅನಿಸಿದ್ದು ನನಗೆ. ಈಗ ಅನಿಸಿದ್ದು ಈಗ ಆಡಿಯೋ ಒಂದು ಕಡೆ ಥ್ಯಾಂಕ್ಸು ಹೇಳ್ಬೇಕು ಅನ್ಸತಿ ಅನಿಸ್ಬಿಡುತ್ತೆ. ನನಗೆ ಆ್ಯಕ್ಚುಲಿ ಯಾರೂ ಗೊತ್ತಿರಲಿಲ್ಲ ನನಗೆ. ಈಗ ಎಲ್ಲರ ಜೊತೆನೂ ಒಂದು ಸ್ವಲ್ಪ ಪರಿಚಯ ಆಯಿತು. ಚೇಂಬರ್ ನಂಗೆ ಒಬ್ಬರು ಗೊತ್ತಿರಲಿಲ್ಲ, ಪರಿಚಯನೇ ಇರಲಿಲ್ಲ. ಮತ್ತು ಎಲ್ಲರೂ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ತಿದ್ದಿ ಬುದ್ಧಿ ಹೇಳಿದ್ರು. ಈಗ 10ನೇ ತಾರೀಕು ಅವರೆಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ. ಈ ಸೆರೆವಾಸ ಇದೆಯಲ್ಲ, ನಾವ್ ಯಾವಾಗ್ಲೂ ಸಿನಿಮಾದಲ್ಲಿ ನೋಡೋರು ಮತ್ತು ಯಾರಿಗೋ ಏನೋ ಆಯ್ತಂತೆ ಅಂತ ಕೇಳ್ತಿರ್ತೀವಿ. ಮೊದಲೆಲ್ಲ ಹೇಗೆ ಅನ್ಕೊಂಡಿದ್ರಿ ಜೈಲ್ ಅಂದ್ರೆ? ನಾನು ಜೈಲ್ ಅಂದ್ರೆ ಗೊತ್ತಿಲ್ಲ ಸರ್, ಏನೋ ಮಾಮೂಲಿ ಕರ್ಕೊಂಡು ಹೋಗ್ತಾರೆ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಅಲ್ಲಿ ಇನ್ನೇನು ಮಾಮೂಲಿ ಏನೋ ಮನೇಲಿ ಇದ್ದಂಗೆ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಅಲ್ಲಿಗೆ ಹೋದ್ಮೇಲೆ ನಿಜ ಹೇಳ್ತೀನಿ, ಹನ್ನೆರಡಕ್ಕೆ ಹೆಚ್ಕೊಂಡಿದ್ದೀನಿ. 5 ದಿವಸ 3 ದಿವಸನ ಊಟ ಮಾಡಿಲ್ಲ ನಾನು ಒಳಗಡೆ. ಇಲ್ಲಿ ಹಂಗ ಅನ್ನಪೂರ್ಣೇಶ್ವರ ನಗರದಲ್ಲಿ ಇಲ್ಲೇ ಅನಿಸ್ತು, ಒಬ್ಬನೇ ಇದ್ದೆ ಕಸ್ಟಡಿಲಿ, ಓಕೆ ಏನೋ ಅನಿಸ್ತಿಲ್ಲ. ಅಲ್ಲಿಗೆ ಹೋಗ್ಬಿಟ್ನಲ್ಲ ಪರಪನಗರ, ಅಯ್ಯೋ ಒಂದೊಂದು ದಿವಸನು. ಈಗ ಅಕ್ಕಪಕ್ಕದವರೆಲ್ಲ ರಿಲೀಸ್ ಆಯ್ತಾ ಇದ್ರೆ ನಿಮ್ ಕಡೆ ಬಂದ್ರ ರಿಲೀಸ್ ಅನ್ನೋರು, ನನ್ನ ಕಡೆಯವ್ರು ಇನ್ನೂ ಬಂದಿಲ್ಲ ಸರ್, ನಾನು ಇನ್ನೂ ರಿಲೀಸ್ ಇಲ್ಲ. ನೀವು ಈ ಹಾಸ್ಟೆಲ್ ಇದ್ದಾಗ ಮಕ್ಳು ನೋಡಕ್ ಬಂದಾಗ ನಿಮ್ಮ ಅಪ್ಪ ಅಮ್ಮ ಬಂದ್ರ ಅನ್ನೋ ತರ ಆಗುತ್ತಲ್ಲ, ಹಂಗ ಆ ತರ ಫೀಲು. ಇವತ್ತು ರಿಲೀಸ್ ಅಂತ ಬ್ಯಾಗ್ ತುಂಬ್ಕೊಳ್ತಾರಲ್ಲ, ನೀವು 20 ದಿವಸಕ್ಕೆ ರಿಲೀಸಾ? ಹೌದೌದು, ಬೇಲೆ ಆಗ್ಬಿಡುತ್ತೆ ನಮ್ದು ಅನ್ನೋರ. ಸೊ ನಮ್ದು ಯಾರೋ ಬರ್ತಾ ಇಲ್ವೇ, ನಮ್ಮ ಕಡೆ ಯಾರು ದಿವಸ ಕೇಳಿವಾರ ಪೊಲೀಸ್ನವ್ರು, ಸರ್ ನಮ್ಮ ಕಡೆ ಯಾರೋ ಬಂದಾರ ನೋಡಿ ಸರ್, ಮಿಸ್ ಆಗಿ ಏನಾರ ಹೋಗ್ಬಿಟ್ಟಾರ ನೋಡಿ ಸರ್, ನಾನು ಇಲ್ಲ ಅನ್ಕೊಂಡಿದ್ದೆ, ನೋಡಿ ಸರ್ ಅಂತ ರಾತ್ರಿ ಎಲ್ಲ ಹಣೆ ಕೆಚ್ಕೊಂಡು ಓಡಾಡಿ, ಅಯ್ಯೋ ಇದು ಈ ಪರಿಸ್ಥಿತಿ ಬಂತಲ್ಲಪ್ಪ ಅಂತ. ಹಂಗೂ ಅಲ್ಲೆಲ್ಲ ಕೇಳಿವೆ, ಸರ್ ನಮ್ಮ ಸಿನಿಮಾ ಹೆಂಗೆ ಓಡ್ತಿದೆ ಅಂತ. ಅಯ್ಯೋ ಸಿನಿಮಾ ಇರ್ಲಿರಪ್ಪ, ದೊಡ್ಡ ಕಾಂಟ್ರವರ್ಸಿ ಆಗಿ ಕೂತಿದ್ದೆ, ಎಲ್ಲರಿಗೂ ಬೈಕ್ ಕೂತಿದ್ಯಲ್ಲ ನೀನು ಅನ್ನೋರಲ್ಲಿ. ಏನೇನೋ ತಲೆ ಭಯಂಕರ ಡಿಪ್ರೆಷನ್. ಆ ಜೈಲೊಳಗೆ ಎಷ್ಟು 70 ಜನ ಇದ್ರು ನನ್ನ ಇದ್ರಲ್ಲಿ. ಇದು ಕ್ವಾರಂಟೈನ್ ಅಲ್ಲಿ, ಅಲ್ಲೇನು ಕಿಟಕಿ ಬಾಗ್ಲೆಲ್ಲ ಇಲ್ಲ, ಮಾಮೂಲಿ ಒಂದೊಂದು ಕಂಬಿ ಇರ್ತಾವ ಅಷ್ಟೇ. ಎಲ್ಲದ್ರಲ್ಲೂ ಅಷ್ಟೇ ಸರ್, ನೀವೇನೇ ನಿಮಗೆ ಸ್ಪೆಷಾಲಿಟಿ ಕೊಡ್ಲಿ ಜೈಲಲ್ಲಿ, ಜೈಲೇ. ನೀವು ಎಂಥ ದೊಡ್ಡ ಆಸ್ಪತ್ರೆಗೆ ಹೋದ್ರು ಅದು ಆಸ್ಪತ್ರೆ. ಸೂಜಿ ಚುತ್ತಕ್ಕೆ ನೋವು ಹಾಗೆ ಆಗುತ್ತೆ. ಸೂಜಿ ಚುತ್ತಂಗೆ ಏನು ಪೌಡ್ರ್ ಹಾಕ್ಬಿಟ್ಟು ಮಂತ್ರ ಮಾಡೋಕ್ಕಾಗಲ್ಲ. ಹಂಗೆ ಅಲ್ಲಿ 70 ಜನ ಒಬ್ಬೊಬ್ರು ಒಂಥರ ಈ ಕಷ್ಟ ಸುಖ ಮಾತಾಡ್ತಾರಲ್ಲ, ಹಂಗೆ ಕುತ್ಕೊಂಡು ಮಾತಾಡೋದು. ಏನು ನಿಂಗೆ ಕೇಸು ಅನ್ನೋರು. ಏನಿಲ್ಲ ಸರ್, ನಾನು ಕಾಂಟ್ರವರ್ಸಿ ಆಯಿತು. ನಾನು ಬಾಯಿ ನಿಲ್ಲಲ್ವಲ್ಲ, ನಿಮ್ದೇನು ಕೇಸು ಅಂತ. ನಾನು ಇಬ್ಬರನ್ನ ಚುಚ್ಚಿಬಿಟ್ಟೆ ಸರ್ ಅನ್ನೋರು. ಅಯ್ಯೋ ನಿಮ್ಮ ಬಾಯಿ, ಅಯ್ಯೋ
ಅಣ್ಣ ನಿಂಗೆ ಆಮೇಲೆ ಅಲ್ಲೊಬ್ಬ ಯಾರೋ ಒಂದ್ 4 ಜನ 2 ವರ್ಷ 3 ವರ್ಷ ಇರ್ತಾನಲ್ಲ ಅಲಬ, ಅವನು ಕಸ ಗುಡ್ಸೋದು, ಬಾತ್ರೂಮ್ ತೊಳ್ಸೋದು ಅವನು. ಬಟ್ ನನ್ನ ಕೈಲಿ ಏನೂ ಮಾಡ್ಸಿಲ್ಲ. ನನ್ನ ಸ್ವಲ್ಪ ಪೇಪರಲ್ಲೆಲ್ಲ ನೋಡಿದ್ರಂತೆ, ಈಗ ಸಿನಿಮಾ ಮಾಡ್ಯವನೇ ಹೀರೋ ಅಂತೆಲ್ಲ ನೋಡಿದ್ರಂತೆ. ಹಂಗಾಗಿ ಸರ್ ನೀವು ಕುತ್ಕೊಳ್ಳಿ, ಬಾಸ್ ನೀವು ಕುತ್ಕೊಳ್ಳಿ ಅನ್ನೋರು ನನ್ನ. ಆಯ್ತು ಬಿಡಪ್ಪ ಏನೋ ಅಂತ ಕೂತ್ಕೊತೀನಿ ಅನ್ನೋದು. ಭಯಂಕರ ಭಯ ಸರ್, ಭಯ. ಒಬ್ಬೊಬ್ರು ಬರ್ತಾರೆ, ಏನ್ ಮಾಡಿದೆ ಅಂತಾರೆ, ಟೂಲ್ಸ್ ಅಲ್ಲಿ ಹೊಡೆದೆ ಅಂತವೆ, ಏನು ಒಂಥರ ಈ ಚಿಕನ್ ಅಂಗಡಿಯಲ್ಲಿ ಕೋಳಿ ಕಟ್ ಮಾಡ್ದಂಗೆ ಹೇಳ್ತಾ ಇರ್ತಾರೆ. ನಮಗೆ ಅವೆಲ್ಲ ನಾವು ನೋಡಿಲ್ಲ. ಭಯ ಆಗೋದು ನನ್ನ ಕಡೆ, ಏನಪ್ಪ ಇದು ಹಿಂಗೆ ಅಂತ. ಇನ್ನೊಬ್ಬ ಬಂದಿದ್ದ, ಯಾರೋ ಒಂಥರ ಕಾಮಿಡಿ ಮಾಡ್ಕೊಂಡಿರೋನು, ಯಾರೋ ಚಂದ್ರಪುರದವನು, ಯಾರೋ ಚೇತು ಅನ್ನೋನು, ಒಬ್ಬ ಹುಡುಗ ಪರಿಚಯ ಆಗ್ಬಿಟ್ಟ, ಹೆವಿ ಕಾಮಿಡಿ ಮಾಡೋದು. ಬಾಸ್ ಎದುರುಬಡಿ, ನಾನು ಇನ್ನೊಂದು 15 ಸಲ ನಿಮ್ಮ ಆಚೆ ಕರ್ಕೊಂಡು ಹೋಗ್ತೀನಿ. ನೀನು ಬಂದು ಎಷ್ಟು ವರ್ಷ ಆಯ್ತು ಅಂದೆ. ನಾನು ಬಂದಲ್ಲೇ 1-1.5 ವರ್ಷ ಆಯ್ತು. ಫಸ್ಟ್ ನೀನು ಆಚೆಗೆ ಹೋಗೋದು ಕಲ್ತ್ಕೊಳ್ಳೋ, ನನ್ನ ಕಳ್ಸಿವಂತ ಆಚೆಗೆ ಅಂತ. ಈ ಥರದ್ದೆಲ್ಲ ಕಾಮಿಡಿ ಮಾಡ್ಕೊಂಡು ಒಳಗಡೆ ಜೈಲ್ ಸ್ಟೋರಿನೇ ಹಂಗಿದೆ. ಜೈಲ್ ಸ್ಟೋರಿನೇ ಸರ್. ನೀವು ಹೆಂಗ್ ಗೊತ್ತಾ, ಒಂಥರ ಅಫಿಷಿಯಲ್ ಆಗಿರ್ತಾರೆ ಒಳಗಡೆ. ಸಿಂಪಲ್ ಆಗಿ ನನ್ನ ಪಕ್ಕ ಮಲಗಿದ್ರೆ ತಲದಸಿ ಹತ್ರ ಹಣ್ಣು ಇಟ್ಕೊಂಡು ಮಲಗಿರ್ತೀನಿ. ಹಣ್ಣೆಲ್ಲ ತಂದಿರ್ತಾರಲ್ಲ, ಕದಿಬಿಡ್ತಾರೆ ಹಣ್ಣು ಕದೀತಾರೆ. ಕೊನೆಯ ಪಕ್ಷ ನೀವೇನಾರು 500 ರೂಪಾಯಿ ದುಡ್ಡಿತ್ತು ಅಂದ್ರೂ ನೀವೆಲ್ಲರೂ ಎಲ್ಲೂ ಇಟ್ಕೊಳ್ಳಂಗಿಲ್ಲ. ಈ ಲಾಡಿಗೆ ಟ್ರ್ಯಾಕ್ ಪ್ಯಾಂಟಿಗೆ ಒಂದು ದಾರ ಬರುತ್ತೆ ಗೊತ್ತಾ, ದಾರ ಕಿತ್ತಿರ್ತಾರೆ ಇವರು, ದಾರ ಬಿಡಲ್ಲ. ಆ ದಾರ ತೂತೊಳಗೆಲ್ಲ ಇಟ್ಕೊಬರ್ಬೇಕು ನಾವು. ಉಡ್ದಾರ ಹಾಕಿಲ್ಲ. ಮತ್ತೆ ಪ್ಯಾಂಟಲ್ಲೇ ಒಂದು ದಾರ ಬರುತ್ತಲ್ಲ ಸರ್ಕಟ್ಟಕ್ಕೆ, ಆ ದಾರದ ಏನ್ ಹೋಲ್ಸಿದೆ ಅಲ್ಲಿಗೆ 500 ರೂಪಾಯಿ ನೋಟ್ ಬೀಡಿ ತರ ಮಡ್ಚಿ ಅವ್ರ ಒಳಗಡೆ ಇಟ್ಕೊಬರ್ಬೇಕು. ಅದು ಸಿಗಾಕೊಂಡ್ರೆ ಕಿತ್ತಾರೆ. ಹಣ್ಣು ಕಿತ್ಕೊಳಂಗಿಲ್ಲ. ಯಾರು 4 ಗಂಟೆಗೆ ಸುಮ್ ಕಿತ್ಕೊಂಡ್ಬಿಡ್ತಾನೆ ಯಾರು ಅಳಬ, ಸಖತ್ ದೊಡ್ಡ ರೇಟ್ ಇರ್ತಾನ. ನಾವ್ ಯಾವ್ದೋ ಚಿಕ್ಕ ಪುಡ್ತಾಗ ಹೋಗಿರ್ತೀವಿ, ಕಿತ್ಕೊಂಡಿರ್ತಾನೆ. ಅಣ್ಣ ನನ್ನ ಹಣ್ಣು ಕಣ ಯಾಕಣ ತಿಂತೆ, ನಮ್ಮನ್ನ ಎತ್ಬಿಡ್ಲಾ ಅಂತಾರೆ. ಎಲ್ಲ ತಿನ್ನೋಣ ಕೇಳೋಣ ಅಂತೀನಿ. ಯಾವ ಇನ್ನೊಬ್ಬನಿದ್ದ ಬಹಳ ಅಫಿಷಿಯಲ್, ನನ್ನ ಪಕ್ಕನೆ ಬಂದು ಕೂತ್ಕೊಂಡಿದ್ದ. ಅವ್ನು ಕಂಗ್ರಾಚುಲೇಷನ್ ಅಂದ. ಯಾಕಣ ಅಂದೆ, ಹೊರಗಡೆ ತುಂಬಾ ಹೆಸರು ಮಾಡ್ತಾ ಇದ್ದಾನೆ ಅಂದ. ನಾ ಈ ತರ ಹೆಸರು ಯಾವ ಮನಿಗಣ ಬೇಕು ನಮಗೆ ಅಂತ ಅಂದೆ. ನಿಮ್ದೇನ್ ಕೇಸು ನೋಡಕೊಳ್ಳೆ ಅಫಿಷಿಯಲ್ಸ್ ಇರೋದಿಲ್ಲ ಅಂದೆ. ಸಿಂಪಲ್ ಕೇಸು. ಏನ್ ಕೇಸು, ಲ್ಯಾಪ್ಟಾಪ್ ಕದಿದ್ದೆ ಅಂದ್ಬಿಟ್ಟು ಆಫೀಸಲ್ಲಿ ಹೆಂಗ್ ಮಾಡಿದ್ರು ಅಂತ. ಎಷ್ಟು ಒಂದೇ 150 ಲ್ಯಾಪ್ಟಾಪ್ ಅಂದ್ರೆ. ಅಯ್ಯೋ ನನ್ನ ಮಕ್ಳು ಎಂತೆಂತಾರಪ್ಪ ಇಲ್ಲಿ, ಬೇಡ ಅನಿಸ್ಬಿಡ್ತು ಸರ್ ಜೀವನ. ಯಪ್ಪ, ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲರಿಗೂ ಒಂದು ಕ್ಲಾಸ್ ತಗತ್ತಾರೆ. ಯಾರು? ಪೊಲೀಸ್ನವರು. ಬೆಳಗ್ಗೆ ಅಕ್ಕ ಕಾಲಲ್ಲೆಲ್ಲ ರಪ ನೋಡ್ಕೊಂಬರ್ತಾರೆ, ಕೈಗೆ ಕಾಲಿಗೆಲ್ಲ. ಅಂದ್ರೆ ಮತ್ತೆ ಜೈಲಿಗೆ ಹೋಗ್ಬಾರ್ದಲ್ಲ ಅವ್ರು, ಭಯ ಬಿಟ್ಬೇಕಲ್ಲ. ಟೈರ್ ಕದ್ದಿರೋರು, ಚೈನ್ ಕದ್ದಿರೋರು, ಕೊಲೆ ಮಾಡಿರೋರು, ಅವ್ರಿಗೆ ಜೈಲು ಅಂದ್ರೆ ಭಯ ಪಡ್ಬೇಕು. ಇಲ್ಲ ಅಂದ್ರೆ ಬಿಡು ಒಳಗೆ ಹೋಗಿ 1 ತಿಂಗಳಿಗೆ ಆಚೆ ಬತ್ತೀನಿ ಅಂದ್ಬಿಟ್ಟು ಮತ್ತೆ ಬರ್ತಾರೆ ಅಂದ್ಬಿಟ್ಟು ಆ ಭಯ ಉಡ್ಸಕ್ ಹೊಡಿತಾರೆ. ನಿಮ್ಗೆ? ನಮಗೇನು ಬಿದ್ದಿಲ್ಲ ಸರ್. ನಂದು ಇನ್ನೂ ಕ್ಲಾರಿಟಿನೇ ಇರ್ಲಿವಲ್ಲ ಅವ್ರಿಗೆ. ಎಷ್ಟು ದಿನ ಇದ್ರಿ ಜೈಲಲ್ಲಿ? 15 ದಿನ. 15 ದಿನದಲ್ಲಿ ಜೈಲು ಒಳಗಡೆ. ಮತ್ತು ಹೊರಗಡೆ ಏನ್ ನಡೀತಿದೆ ಅಂತ ಏನಾದ್ರು ಗೊತ್ತಾಗ್ತಿತ್ತ? ಅಂದ್ರೆ ಹೊಸಬ್ರು ಬರಲ್ಲ ಅಡ್ಮಿಷನ್ಗೆ, ಅವ್ರು ಹೇಳೋರು ಏನಂತ, ಇಲ್ಲೇ ಅವ್ರೆ ಇದೆ ಎಲ್ಲ ಅವ್ರೆ, ಅಣ್ಣ ಏನಣ್ಣ ನಿಮ್ದು ಹೊರಗಡೆ ಹಿಂಗಾಯ್ತು ಅನ್ನಲ್ಲ. ಏನ್ ಹಿಂಗೆ ಹೇಳ್ತಾವ್ರಲ್ಲ, ಏನಾಗಿದೆ ಅಂತ ಪೊಲೀಸ್ನವ್ರು ಒಂಚೂರು ಹೇಳಿದ್ರು. ನಾವು ಪದೇ ಕೇಳ್ತಾ ಇದೀವಿ, ಸರ್ ಜಾಸ್ತಿ ಆಗಿದೆ ಸರ್, ಹೊರಗಡೆ ಇದ್ರೆ ಹೊಡಿತಾರ ಸರ್. ಗೊತ್ತಿಲ್ಲಪ್ಪ, ಏನಿಲ್ಲ, ಹೋಗ್ಬಿಟ್ಟು ಖಾಲಿ ಬಿದ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ. ನಾವು ಅಲ್ಲ ಸರ್ ಏನೇನು ಮಾತಾಡಿದ್ದೀನಿ ಅಂತಲ್ಲ ಹೇಳಿ ಸರ್. ಅಂದ್ರೆ ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಪಕ್ಕ ನೆನಪಿರೋದು ನನಗೆ. ಏನಕ್ಕೆ ಅಂದೆ, ಏನು ಕತೆ ಅದು ಗೊತ್ತಿಲ್ಲ. ಗಾಚಾರ ಕೆಟ್ಟ ನೀವು ಟೈಮ್ ಕೆಟ್ಟಗಳಿಗೆ ಏನೋದು ನಂಗೆ ಗೊತ್ತಿಲ್ಲ. ಅಷ್ಟೆಲ್ಲ ಅನ್ನೋನು ಶಿವಣ್ಣವ್ರ ಫೋಟೋ ನಮ್ಮಲ್ಲಿ ಯಾಕೆ ಇಟ್ಟಿದ್ದೀನಿ ಅಂತ ನನಗೆ ಡೌಟು. ಅಷ್ಟೆಲ್ಲ ಅನ್ನಂಗಿದ್ದಿದ್ರೆ ನಾನು ಯಾಕೆ ಅವತ್ತಿಂದ ಫೋಟೋ ನಮ್ಮಲ್ಲಿರಬೇಕು? ನೀವು ಯಾವಾಗಲಾರು 24x7 ಸುಮ್ಮನೆ ಬನ್ನಿ ನಮ್ಮಲ್ಲಿ ಫೋಟೋ ಇದೆ. ನಾನು ಯಾಕೆ ಅಂದ್ಬಿಟ್ಟೆ ಅಂತ ನನಗೂ ಇದು ಪಶ್ಚಾತ್ತಾಪ. ಈ ಶಿವಣ್ಣಂಗೆ ನೀವು ಹೇಳಿದ್ದು ನಿಮ್ಮ ಅವಾಗ ಪ್ರಜ್ಞೆ ಇಟ್ಕೊಂಡು ಹೇಳಿದ್ದಲ್ಲ? ಪ್ರಜ್ಞೆ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಸ್ಟೇ ತರ್ಸೋದೋ ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡಿ. ಟು ಬಿ ಫ್ರಾಂಕ್ ವಿತ್ ಯು, ಈಗ ನಾನು ಕೇಳಿಸ್ಕೊಂಡ ತಕ್ಷಣ ನಂಗೆ ಮನು ಮೇಲೆ ಬೇಜಾರಾಗೋಯ್ತು. ಯಾವುದೇ ಕನ್ನಡಿಗನಿಗೆ ಈ ತರ ಕೇಳಿಸ್ಕೊಂಡ ತಕ್ಷಣ ಬೇಜಾರಾಗ್ಬಿಡುತ್ತೆ, ಹರ್ಟ್ ಆಗ್ಬಿಡುತ್ತೆ. ಯಾರಿಗೂ ಹಿಂಗ ಮಾತಾಡ್ತಿದ್ದಾರೆ ಶಿವಣ್ಣಂಗೆ ಅನಿಸ್ಬಿಡುತ್ತೆ. ಬಟ್ ಯಾವ ಗಳಿಗೆಲ್ಲ ಅಂದಿದ್ದದು, ಯು ರಿಮೆಂಬರ್ ದಟ್? ಅದು ಸರ್ ಒಂದು 3 ಸತಿ ಅವ್ರ ಮನೆಗೆ ಹೋಗಿದ್ದೀನಿ. 3 ಸತಿಯಲ್ಲಿ ಅದು 1 ಸತಿ ಆಗಿದೆ. ನನಗೆ ಇನ್ನೂ ನಾನು ಕ್ಲಾರಿಟಿ, ಕೇಸೆಲ್ಲ ಕ್ಲಿಯರ್ ಆಯ್ತಲ್ಲ. ನಾನು ಅವಳ ಹತ್ರ ಕೇಳಿದಾಗ ಲಾಸ್ಟಿಗೆ ಹೇಳಿದ್ ನನಗೆ, ಇಲ್ಲ ಅವ್ನು ಯಾರು ಅಂತ ನಾನು ಹೇಳಲ್ಲ, ಅವ್ನು ಸೂಸೈಡ್ ಮಾಡ್ಕೊತಾನೆ. ನೀನು ಜೈಲಿಂದ ಆಚೆ ಬಂದಾಗಲೇ ಅವ್ನು ಪ್ರಾಮಿಸ್ ಮಾಡ್ಸ್ಕೊಂಡವನೆ, ಈ ವಿಷಯ ಏನಾರ ಗೊತ್ತಾರ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಹೆಂಗೆ ಅಂತ ಹೇಳ್ತಾವನೆ. ಇದು ಇಲ್ಲಿಗೆ ಬಿಟ್ಬಿಡು ಮೋನು. ನಾನು ಅದನ್ನೇ ಹೇಳಿದೆ, ಕೆಣಕಕ್ಕೆ ಹೋಗಲ್ಲ ನಾನು. ನಿಂದೇನು ವಿಡಿಯೋ ಹಿಡ್ಕೊಂಡು ನಾನು ಹೊರಗಡೆ ಒಳ್ಳನಾಗಬೇಕಾಗಿಲ್ಲ. ಇದು ಒಳ್ಳನಾತೀನಿ ಅಂದ್ರೆ ಯಾರು ವೈರಲ್ಲು ಮಾಡಲ್ಲ. ಕೆಟ್ಟದ್ದು ಪಟ್ಟಂತ ವೈರಲ್ ಮಾಡೋದೇ ಬೇಕಾಗಿಲ್ಲ, ಅದೇ ಜನ ಶೇರ್ ಮಾಡ್ತಾನೆ ಇರ್ತಾರೆ. ಕೆಟ್ಟ ದೃಷ್ಟಿಲಿ ಆಗಿರ್ತೀನಲ್ವಾ, ಈಗ ಏನ್ ನಿಂತ್ಕೋಬೇಕು, ನೆಕ್ಸ್ಟ್ ಏನು ಒಳ್ಳೇದು ಮಾಡ್ತೀನಿ ಅದು ಪಟ್ಟಂತ ಪಾಸಿಟಿವ್ ಮಾಡ್ಕೋತೀನಿ. ನನಗೆ ಗೊತ್ತು ಬಿಡು, ಹಂಗೆ ಕೆಟ್ಟವನಾಗಿರ್ತೀನಿ, ಇನ್ನೇನು ಆಗದೇ ಬೇಡ. ತಪ್ಪು ಮಾಡಿದ್ನಲ್ವ, ನಾನು ಕ್ಷಮೆ ಕೇಳ್ತೀನಿ. ಅದನ್ನ ಇಟ್ಕೊಂಡಿಲ್ಲ, ಪ್ರವೋಕ್ ಮಾಡಿಸಿದ್ರು, ಹಿಂಗೆ ಮಾಡಿಸಿದ್ರು, ನಾನು ರೆಕಾರ್ಡ್ ತಗೊಂಡು ಹೋಗೋದು, ಆಮೇಲೆ ನಿನ್ನ ಮೇಲೆ ಅವ್ರು ಬೇಜಾರಾಗೋದು, ಆಮೇಲೆ ಅವನೇ ಅವನು ಅಂತ ಅವ್ನು ಹಿಡ್ಕೊಂಡು ಹೊಡಿಯೋದು, ಆಮೇಲೆ ಮತ್ತೆ ನಾನು ಸಾಕ್ಷಿಗೆ ಹೋಗೋದು, ಅವೆಲ್ಲ ಯಾಕೆ? ಕೆಟ್ಟವನು ಹೆಂಗಿದ್ರು ಆಗಿದ್ದೀನಿ, ಹಂಗೆ ಬಿಟ್ಬಿಡು ಅಷ್ಟೇ. ಯಾರು ಜೈಲಿದ್ದಾಗ ಯಾರು ನಿಮ್ಮ ನೋಡಕ್ ಬಂದಿದ್ರು? ನಮ್ಮ ಫ್ಯಾಮಿಲಿ, ನನ್ನ ಹೆಂಡತಿ, ಮಗು, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನನ್ನ ತಂಗಿ. ಏನು ಹೇಳ್ತಿದ್ರು ಮನ? ಎಲ್ಲ ಅಳೋರು ಬಂದು. ಅವ್ರಿಗೆ ನಾನು ಧೈರ್ಯ ಹೇಳ್ಬೇಕಾಯ್ತು. ನನ್ನೆಲ್ಲ ಅಳಿಸ್ಬಿಡ್ತಾರ ಭಯ ನನಗೆ. ಯಾವತ್ತೂ ಜೈಲು ನೋಡಿಲ್ವಲ್ಲ, ಕಂಬಿ ಒಳಗಡೆ ನೋಡ್ತಿದ್ದಾಗ ಪಾಪ ಎಲ್ಲ ಅಳೋರು. ನಿಮ್ಮ ಮನ್ಸಲ್ಲಿ ಏನು ನೋಡ್ತಿತ್ತು?
ನಿಮ್ ಮನ್ಸಲ್ಲಿ ನನ್ನ ಮನಸ್ಸಲ್ಲಿ ಇವ್ರನ್ನೆಲ್ಲ ಇಂಥ ಪರಿಸ್ಥಿತಿ ತಂದು ಇಟ್ಬಿಟ್ನಲ್ಲ, ಜೀವನ ಒಂಥರ ಬೇಜಾರು. ಜೈಲು ನಾನು ಗೊತ್ತಿಲ್ಲ ಯಾರ್ಯಾರು ಏನೇನು ಮಾಡಿದಾರೋ ಗೊತ್ತಿಲ್ಲ, ಕಾನೂನು ದೊಡ್ಡದೆ. ಆ ಜೈಲಲ್ಲಿ ಒಂದೊಂದು ದಿವಸನೂ ನರಕ ಸರ್, ಸತ್ಯಲ್ಲೂ ಹೇಳ್ತಿದ್ದೀನಿ. ಹೊರಗಡೆ ನೀವೇನೇ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಬೈದಾಡ್ಕೊಂಡು ಜಗಳ ಮಾಡ್ಕೊಂಡು ಇದ್ಬಿಡಿ, ಆ ಜೈಲು ನಿಮ್ಮ ಸಹವಾಸನೇ ಬೇಡ ಸರ್. ಎಲ್ಲ ಫ್ರೀಡಮ್ ಕಿತ್ಕೊಂಡ್ಬಿಡುತ್ತೆ. ಮೈಂಡ್ ದಿನಕ್ಕೆ ಆಚೆ ಬಂದಾಗ ಆ ಮೈಂಡ್ ಸೆಟ್ ಇರಲ್ಲ. ದಿನಕ್ಕೆ ಆ ಸಿಂಟಮ್ಸ್ ಸ್ವಲ್ಪನೇ ಕೊಲ್ತಾ ಇರುತ್ತೆ ಮೈಂಡು. ಆ ಒಂದು ಶಾರ್ಪ್ನೆಸ್ ಇರಲ್ಲ. ಹೋಗ್ತಾ 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 ಕೆಲವರೆಲ್ಲ 5-5 ವರ್ಷ ಆಗಿದ್ದಾರೆ ಒಳಗಡೆ ಹೋಗಿ, ಸೈಕೋಗಳ ಥರ ಓಡಾಡ್ತಾ ಇರ್ತಾರೆ. ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ. ಹೌದು ಸರ್, ತುಂಬಾ. ಅಂದ್ರೆ ಅವ್ರಿಗೆ ಯಾರು ಅಪ್ಪ ಅಮ್ಮ ಯಾರು ಇರಲ್ಲ. ಬರೀ 15-20 ಸಾವಿರ ರೂಪಾಯಿ ಬೇಲ್ ತಂದು ಬಿಡ್ಸ್ಕೊಂಡು ಹೋಗೋರು ಇರಲ್ಲ. ಕೆಲವರೆಲ್ಲ ಒಂದು 20 ಸತಿ ಹೋಗಿ ಜೈಲಿಗೆ ಹೋಗಿರ್ತಾರಲ್ಲ, ಅವ್ರು ಯಾರು ಬಿಡ್ಸಿರಲ್ಲ, ಅಲ್ಲೇ ಬಿಟ್ಟಿರ್ತಾರೆ. ಇವ್ನು ಯಾವಾಗಲೂ ಇದೇ ಕೆಲಸ ಬಿಡು ಅಂತ ಅಲ್ಲೇ ಬಿಟ್ಟಿರ್ತಾರೆ. ಅನಿಸ್ಬಿಟ್ಟಿತ್ತ ಯಾವಾಗ ಆಚೆ ಬರ್ತೀನಿ ನಾನು ಅಂತ? ಅಯ್ಯೋ, ನಾನು ನಿಮ್ ಕೈ ಮುಗಿತೀನಿ, ಎಲ್ಲಾರ ಕರ್ಕೊಂಡೋಗಿ, ಬೇಗ ಕರ್ಕೊಂಡೋಗಿ, ನಂಗೆ ಆಗ್ತಿಲ್ಲ, ಇಲ್ಲಿದ್ರೆ ಹುಚ್ಚಾಗ್ಬಿಡ್ತೀನಿ, ಪ್ಲೀಸ್ ನಿಮ್ ಕೈ ಮುಗಿತೀನಿ. ಬೇಕಾದ್ರೆ ಹೊರಗಡೆ ಅವ್ರು ಎಲ್ಲರ ಅಭಿಮಾನಿಗಳು ಬೇಕಾದ್ರೆ ಹೊರಸಾಯಿಸ್ಬಿಡ್ಲಿ, ನಾನು ಹೆಂಗವತ್ತೆ ತಪ್ಪಿಸ್ಕೊಂಡಾರ ಓಡಾಡ್ಬಿಡ್ತೀನಿ, ಇಲ್ಲಿಂದ ಕರ್ಕೊಂಡೋಗಿ. ಏನಿತ್ತು ಮನೆಯವರ ಮಾತೇನಿತ್ತು? ವೈಫ್ದು ತಪ್ಪಾಗಿದೆ, ಇನ್ಮೇಲೆ ಹುಷಾರಾಗಿರಿ, ಚೆನ್ನಾಗಿರೋಣ ಅಂತ. ಚೆನ್ನಾಗಿದೆ ಅಲ್ಲ ಹೇಳಿದ್ರು. ಆಚೆ ಬಂದ್ಮೇಲೆ ಹೊಸ ಮನು ಬಂದ್ರ ಆಚೆಗೆ? ಹೊಸ ಮನು ಬರಕ್ ಇನ್ನೂ ಅವಕಾಶ ಆಗಿಲ್ಲ. ಯಾಕೆ ನನ್ನ ಇಷ್ಟೊಂದು ಕಾಂಟ್ರವರ್ಸಿಗಳು ಒಂದೊಂದೇ ಕ್ಲಿಯರ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಏನಿತ್ತು ಶಾಕ್? ಆಚೆ ಬಂದ ತಕ್ಷಣ ಏನ್ ನಡೆದಿದೆ ಅಂತ ಗೊತ್ತಾಗ್ತಿತ್ತಲ್ಲ ಆಗ? ಗೊತ್ತಾಗ್ತಿತ್ತು. ನಿಮ್ ಮೇಲೆ 108 ಕ್ಯಾಮ್ರಾಗಳಿತ್ತು, ಲೈಟ್ಸ್ ಆನ್ ಆಗಿತ್ತು, ನಿಮ್ ಒಂದ್ ಹೆಜ್ಜೆ ಇಟ್ಟರು ಕ್ಯಾಮ್ರಾ ಮೂವ್ ಆಗ್ತಾ ಇತ್ತು. ಹೆಂಗಿತ್ತು ಮನು ಅದು? ನನಗೆ ಸಿನಿಮಾ ನೋಡೋಣ ಅಂತ 3ನೇ ವಾರ ಬಂದಲ್ಲ, ಅಲ್ಲಿಗೆ ಹೋದ ತಕ್ಷಣ ನನಗೂ ಗೊತ್ತಿಲ್ಲ ಇಷ್ಟೊಂದೆಲ್ಲ ಆಗಿದೆ ಅಂತ. ನಾಳೆ ಸಿನಿಮಾ ನೋಡಕ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಹೌಸ್ಫುಲ್ ಅವತ್ತು 3ನೇ ವಾರದಲ್ಲಿ. ಯಾವುದು ಮಿರಾಜ್ ಸಿನಿಮಾಸ್ ಅಂತ. ಸುಮ್ನೆ ಇಳಿದಿದ್ದು ಸರ್ ಅಷ್ಟೇ, ನನ್ನ ಕಾರಿಂದ ಇಳಿದಿದ್ದು. ಎಲ್ಲ ಮಾಧ್ಯಮದವ್ರು ಬಂದಿದ್ರು, ಇಳಿದಿದ್ದಷ್ಟೇ. ಪೊಲೀಸ್ ಸೈಡ್ ಜೀಪಲ್ಲಿ ಬಂತು, ಬೈಕಲ್ಲೆಲ್ಲ ಬಂದೇ ಬಿಟ್ರು. ಟಕ ಒಂದು 8 ಸಿವಿಲ್ ಡ್ರೆಸ್ ಎಲ್ಲ ಒಂದು 10-12 ಜನ ಬಂದೇ ಬಿಟ್ರು. ಅದು ಹೆಂಗ್ ಗೊತ್ತಾಯ್ತು ಅನ್ನೋ ಗೊತ್ತಿಲ್ಲ. ಅಂದ್ಬಿಟ್ಟು ಹತ್ತಪ್ಪ ಕಾರು ಹತ್ತು. ಸರ್ ಇಲ್ಲ ಸರ್, ಸಿನಿಮಾ ನೋಡಿಲ್ಲ ಸರ್ ನಾನು ಥಿಯೇಟ್ರಲ್ಲಿ, ಒಂದ್ಸತಿ ನೋಡ್ತೀನಿ. ಇಲ್ಲ ಹತ್ತಪ್ಪ, ಬೇರೆ ತರ ಇದೆ, ಹೊರಗಡೆ ಪ್ರಪಂಚ ಬೇರೆ ತರ ಇದೆ, ಹೊಡೆದಾಕ್ಬಿಡ್ತಾರೆ ಒಳಗಡೆ ಹೊತ್ತು ಅಂತ. ನನಗೆ ಏನು ಅನ್ನೋದು ಗೊತ್ತಿಲ್ಲ. ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟೆ. ಅಯ್ಯೋ, ಇಷ್ಟೊಂದೆಲ್ಲ ಆಗಿದೆಯಾ ಕತೆ, ಏನಿದು ಅಂತ. ಅದು ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನನಗೂ ಗೊತ್ತಿಲ್ಲ. ಸಿನಿಮಾ ನೋಡ್ಲೇ ಇಲ್ಲ ನೀವು? ನೋಡಿದ ಸಿನಿಮಾ. ಹೆಂಗ್ ಅನ್ಸ್ಬಿಡುತ್ತಲ್ಲ, ನಾನ್ ಹೀರೋ ಆಗಿದ್ದೀನಿ, ನನ್ ಸಿನಿಮಾ ಕೂತ್ಕೊಂಡು ನಾನು ನೋಡಕ್ ಆಗ್ತಿಲ್ಲ. ಹೌದು, ತುಂಬಾ ಬೇಜಾರು ಸರ್. ಆಚೆ ಬಂದ ಮೇಲೆ ಗೊತ್ತಾಯ್ತಲ್ಲ ಏನೇನ್ ನಡೆದಿದೆ ಇಷ್ಟು ದಿನಗಳು ನನ್ನ ಬಗ್ಗೆ ಅಂತ ಗೊತ್ತಾಯ್ತು. ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋದು? ಹೆಂಗ್ ಸಾಲ್ವ್ ಮಾಡ್ಕೊಂಡ್ ಬಂದ್ರಿ? ಗೊತ್ತಿಲ್ಲ ಸರ್, ನನಗೆ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇದ್ದೆ. ಯಾವಾಗ ಜೈಲು, ಕೆಲವರು ಒಳ್ಳೆ ಲಾಯರ್ಸ್ ಇದ್ದಾರೆ, 100ರಲ್ಲಿ ಒಂದು 2% ಆ ಥರದವ್ರು ಇದ್ದಾರೆ. ಆ ಥರದವ್ರು ನೋಡ್ಬಿಟ್ಟೆ ಇದರಲ್ಲಿ. ಅದು ಅನುಭವ ಆಯ್ತು. ತುಂಬಾ ದೊಡ್ಡ ಅನುಭವ ಅದು, ತುಂಬಾ ದೊಡ್ಡ ಅನುಭವ. ನಾನು ಆಚೆ ಬರ್ತೀನಿ, ಅದು ಆಕ್ಚುಲಿ ಅವ್ರ ಹೆಸರು ಹೇಳೋದು ಬೇಡ. ಎಲ್ಲ ಲಾಯರ್ಗೂ ನಾನು ಹೇಳ್ತಿಲ್ಲ, ಪಾಪ ಎಲ್ಲ ಒಳ್ಳೆ ಲಾಯರೇ ಇದ್ದಾರೆ. 100ಕ್ಕೆ 2% ಈ ತರ ಜನಗಳಿದ್ದಾರೆ. ಅವ್ರು ಚೇಂಜ್ ಆದ್ರೆ ನಿಜವಲ್ಲೂ ಒಂದು ಬಡವರು ಉಳಿತಾರೆ ಅಂತ ನನ್ನ ಅನಿಸಿಕೆ. ಆಚೆ ಬರ್ತೀನಿ, ಮನೇಲಿ ಹಾಕಿದ್ರು, ಮನೇಲಿ ಈಸಿಗೆ ಹಾಕ್ಸಿದ್ದೆ ಹಿಂದ್ಗಡೆ. ಅದು ನನ್ನ ಹೆಂಡತಿ ಮಾಂಗಲ್ ಚೈನು ಏನೇನಿದು ಒಂದು ಸುಮಾರು ಐಟಮು, ಒಂದು 7-8 ಲಕ್ಷ ರೂಪಾಯಿ ಐಟಮ್ ಖಾಲಿ ಆಗ್ಬಿಟ್ಟಿದ್ದಾವೆ. ಅಯ್ಯೋ, ಏನ್ ಕತೆ ಇದು ಅಂತ ಅಂದೆ. ಇಲ್ಲ ನಿಮಗೆ ಹೇಳ್ಬೇಡಿ ಅಂತ ಹೇಳಿ ಇಸ್ಕೊಂಡ್ರು, ಬಿಡ್ಸಕ್ಕೆ ಹಂಗೆ ಹಿಂಗೆ ಅಂತ. ಯಾರಿಗೆ ಕೊಟ್ಟೆ? ಹಿಂಗ ಆಯ್ತು. ಅಯ್ಯೋ, ನನ್ನ ಒಂದು ಮಾತು ಕೇಳಬಾರ್ದ? ಈಗ ಯಾವನ್ ಬಿಡಿಸ್ತಾನೆ? ಯಾವನ್ ನಿಮ್ಮ ಮನೆ ಎಲ್ಲ ಖಾಲಿ ಮಾಡಿ ಪುಟ್ಟ ಮನೆಗೆ ಬಂದಿದ್ರಲ್ಲ, ಏನು ಯಾವನ್ ಇದ್ ಮಾಡ್ತಾನೆ? ಯಾರನ್ ಕೇಳಿ? ಮನೆ ಖಾಲಿ ಮಾಡಿದಿರಿ, ಹೆಂಡತಿ ತಾಳಿ ಅಡ ಇಟ್ಟಿದಿರಿ, ಗೋಲ್ಡ್ ಅಡ ಇಟ್ಟಿದಿರಿ, ಲೀಸ್ಗೆ ಹಾಕಿದಿರಿ, ಎಲ್ಲ ಖಾಲಿ. ನಿಮ್ಮನ್ನ ಬಿಡಿಸ್ಕೊಳಕೋಸ್ಕರ? ಬಿಡ್ಸಕ್ಕೆ ಅಂದ್ರೆ ಎದುರಿಸ್ಬಿಟ್ಟಿದ್ದಾರೆ. ಯಾರಿಗೂ ಹೇಳ್ಬೇಡ, ನೀನ್ ಯಾರಿಗಾರ ಹೇಳಿದ್ರೆ ಅವನು ಆಚೆ ಬರಲ್ಲ, 6 ತಿಂಗಳು ಆಚೆ ಒಳಗೆ ಬರಲ್ಲ, ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟವ್ರೆ. ಅದು ಆಕ್ಚುಲಿ 50,000 ರೂಪಾಯಿ ಆಗೋ ಕೆಲಸ ಆಗಿತ್ತು. ಎಷ್ಟು ಲಕ್ಷ ಆಯ್ತು? ಅಯ್ಯೋ, 7.8 ಲಕ್ಷ. ಅದಾಯ್ತು. ಇದನ್ನ ನಾನು ಇನ್ನೂ 5 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಬಿಟ್ಟವ್ರೆ, ಕಮಿಟ್ ಆಗ್ಬಿಟ್ಟವ್ರೆ. ನನ್ನ ಹೆಂಡತಿ ಗೊತ್ತಿಲ್ಲ ಪಾಪ, ಅವಳು ಹಳ್ಳಿಯಿಂದ ಬಂದಿರೋಳು, ಗಂಡ ಆಚೆ ಬರ್ಬೇಕು ಅನ್ಬಿಟ್ರ ಏನೋ ಅನ್ಬಿಟ್ಟವಳು ಫ್ಲೋಲಿ. ಪಾಪ ಯಾರು ಕೊಟ್ಟಿಲ್ಲ, ಎಲ್ಲರ ಹತ್ರ ಇಸ್ಕೊಂಬಿಟ್ಟವ್ರು, ಇಂಟ್ರೆಸ್ಟ್ ಎಲ್ಲ ಏನೆಲ್ಲ ಇಸ್ಕೊಂಬಿಟ್ಟವ್ರು. ಆಮೇಲೆ ಇನ್ನೊಂದು 5 ಲಕ್ಷ ಕೊಡಬೇಕು ಅಂತ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ. ಆಮೇಲೆ ಯಾರೋ ದೊಡ್ಡವ್ರ ಹತ್ರ ಕೂರಿಸಿ, ಅವರು ಅರ್ಧನಾರ ಕೊಡಪ್ಪ ಅಂತ. ಸರ್, ಈಗ ಕೊಟ್ಟಿರೋದನ್ನೇ ನನಗೆ 5 ವಾಪಸ್ ಕೊಟ್ಟರು ಸಾಕಾಯ್ತು, ನನ್ನ ಹತ್ರ ಇಲ್ಲ. ಆಯ್ತು, ಹಂಗೆ ನಾನು ಯಾರ ಹತ್ರ ಹೋದೆ, ದೊಡ್ಡವ್ರ ಹತ್ರ. ಆಗ ಅವ್ರು ಫೋನ್ ಮಾಡೋದಕ್ಕೆ ಅದು ನನ್ನ ಫೀಸ್ ಅಂತ ಇಸ್ಕೊಂಡಿದ್ದೀನಿ ಅಂದ್ಬಿಟ್ರು. ಆಮೇಲೆ ಕೋರ್ಟಲ್ಲಿ ಆರ್ಡರ್ ಕಾಪಿ ಬಂತಲ್ಲ, ಕೇಸ್ ಕ್ವಾಶ್ ಆಯ್ತಲ್ಲ, ಕೇಸ್ ಕ್ವಾಶ್ ಆಗೋಕ್ಕೆ ಎಷ್ಟೋ 2 ಕೇಳಿದ್ರು. ನನ್ನ ಹತ್ರ ಇಲ್ಲ ಅಂದೆ. ನನಗೆ ಇವ್ರು ಲಾಯರ್ನ ನೆನ್ಕೊಳ್ಳೇಬೇಕು, ವೆಂಕಟಾಚಲಪತಿ ಸರ್ ಅಂತ, ಸಿದ್ದೇಶ್ ಸರ್ ಅಂತ, ಚಂದನ್ ಸರ್ ಅಂತ. 1 ರೂಪಾಯಿ ದುಡ್ಡು ತಗೊಂಡಿಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ಕೇಸ್ನ ಕ್ಲಿಯರ್ ಮಾಡಿ ಕ್ವಾಶ್ ಮಾಡಿ ಧಾರವಾಡದಲ್ಲಿ ಕ್ಲಿಯರ್ ಮಾಡ್ಕೊಟ್ರು. ಬರೀ ಗಾಡಿ ಕನ್ವೀನಿಯನ್ಸ್ ಮಾತ್ರ ಕೊಟ್ಟಿದ್ದೀನಿ ನಾನೇ.
ಅವ್ರು ₹1 ಇದು ಮಾಡಿಲ್ಲ, ಚೆನ್ನಾಗಿ ನೋಡ್ಕೊಂಡ್ರು. ನಿಜವಲ್ಲ ಆ ಥರ ಲಾಯರ್ ಇದ್ದರೆ ಎಷ್ಟೋ ಬಡವರು ಬಗ್ರು ಉಳಿತಾರೆ ಅಂತ ನನ್ನ ಅನಿಸಿಕೆ. ಕೋರ್ಟಲ್ಲೂ ಅಷ್ಟೇ ಸರ್, ಕೊಡ್ತಾ ಇದ್ದೀನಿ, ಆರ್ಡರ್ ಕಾಪಿ ಕೊಡಬೇಕು, ಅಲ್ಲಿ 20 ಜನ ಕರೆಸ್ಬಿಟ್ರು ಲಾಯರ್, ಒಂದು 15-20 ಜನ ಹೊಡಿತೀನಿ ಹಂಗೆ ಹಿಂಗೆ ಅಂತ. ಹಾಂ, ಆಮೇಲೆ ಆರ್ಡರ್ ಕಾಪಿ ಇಸ್ಕೊಂತ ಇಲ್ಲ, ಕೇಸ್ ಪಾಸ್ ಆಗಿದೆ, ಕೇಸ್ ಕ್ಲಿಯರ್ ಆಗಿದೆ, ಇವ್ರಿಗೆ ಒಂದಾಗಕ್ಕೆ ಬಿಡ್ತಾ ಇಲ್ಲ, ಇವ್ರು ನಮ್ಮ ಲಾಯರ್ ನಮ್ಮನ್ನು ಒಂದಾಗಕ್ಕೆ ಬಿಡ್ತಾ ಇಲ್ಲ, ಹಂಗೆ ಹೊಡಿಸ್ತೀನಿ ಅಂತ. ಆಮೇಲೆ ಇವ್ರ ಮುಂದೆ ನಾನು ಬೇರೆಯವ್ರ ಹತ್ರ ವಕಾಲತ್ ಕಟ್ಸ್ಬಿಟ್ಟು ತಗೊಂಡೋದೆ. ಬೇರೆಯವ್ರ ಹತ್ರ ವಕಾಲತ್ ನಮ್ಮ ಹತ್ರ ಪ್ರೂಫ್ ಇದೆ, ಅವ್ರು ಹೇಳಿರೋದು ಸ್ಕ್ರೀನ್ಶಾಟ್, ನಾನು ಫೀಟ್ ತಗತ್ತೆ ಇಲ್ಲ, ಇದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಅದ್ರ ಜೊತೆ ಇನ್ನೊಬ್ರು ಐ ಡ್ರಾಮಾ ಮಾಡಕ್ಕೆ ಒಬ್ರು ಬಿಟ್ಟವ್ರು, ಮೈಂಡ್ ವಾಶ್ ಮಾಡಕ್ಕೆ ನಾನು ಹೇಳ್ತೀನಿ, ಮೇಡಮ್ ಎಷ್ಟಾದರೂ ಮೇಡಮ್ ಎಷ್ಟಾದ್ರೂ ದುಡ್ಡಲ್ಲಿ ನೀವು ನನ್ನ ಗಂಡನ ಬಿಡಿಸ್ಕೊಡಿ ಅಂತ ಈ ಮೆಸೇಜ್ ಹಾಕಂತ ಹಾಕ್ಸ್ಕೊಂಡ. ಇವಳು ಪಾಪ ಎಷ್ಟಾರಲ್ಲಿ ಮೇಡಮ್ ನೀವು ಪ್ರಯತ್ನ ಪಡಿ ನನ್ನ ಗಂಡ ಹಾಕ್ಬಿಡ್ಬೇಕು ಅಂತ ಮೆಸೇಜ್ ಹಾಕ್ತಾರೆ. ಏನೇನೋ ಧೈರ್ಯ ಮೈಂಡ್ ನಾವೇನು ಹಾಕಿ ಮಾಡೋದು, ಅವ್ರು ನಂಬರ್ 1 ಹಾಕಿ ಮಾಡಿದ್ದಾರೆ, ಸಾಕಾದಾಗ ಹಾಕಿ ಮಾಡಿದ್ದಾರೆ. ಆ ಸ್ಕ್ರಿಪ್ಟ್ ತೋರಿಸ್ಬಿಟ್ರೆ ನೀವು ನಗಾಡ್ತೀರಿ, ಈ ಥರದ್ದೆಲ್ಲ ನೀವು ನನ್ನ ತಂಗಿ ಇದ್ದಂಗೆ, ಮುಂದಿನ ವರ್ಷ ಬಾಗ್ನ ಕೊಡ್ತೀನಿ, ಆ ದೇವ್ರು ನನ್ನ ತಂಗಿ ರೂಪದಲ್ಲಿ ಕೊಟ್ಬಿಟ್ಟು ಅವೆಲ್ಲ ಹಾಕಿದ್ದಾರೆ ದುಡ್ಡು ಕೇಳಕ್ಕೆ. ಈ ಸಿನಿಮಾದಲ್ಲಿ ಜಗಣ್ಣ ಅವ್ರದ್ದೊಂದು ಮಿಸ್ಟರ್ ಬಕ್ರ ಪಿಕ್ಚರ್ ಇತ್ತಲ್ಲ, ಆ ಥರದ್ದೊಂದು ಸೇಮ್ ಅದು ಇಂಡಸ್ಟ್ರಿ ಇಲ್ಲ ಆದ್ರೆ ಇಲ್ಲಿ ಈ ಥರದ್ದೊಂದು ಆಗಿದೆ. ಮನು, ನೀವು ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಸ್ ಡೌನ್ ಆಗಿದ್ದೀರಿ, ನೀವು ಹೇಳ್ತಾ ಇದ್ದೀರಿ. ಮನೆಗೆ ಬಂದ್ರೆ ಶಾಕ್ ಆದಿತ್ತು, ಬಿಕಾಸ್ ಮನೆ ಇಲ್ಲ, ಹೆಂಡತಿ ಒಡವೆಗಳಿಲ್ಲ, ದುಡ್ಡು ಕಳ್ಕೊಂಡಿದ್ದೀರಿ ಎಲ್ಲ ಸರ್. ಎಲ್ಲ ಒಂದ್ರೆ ಆಳಿಗೊಂದು ಕಲ್ಲಲ್ಲ ಹಾಕ್ಬಿಟ್ರು. ಅದು ಹೆಂಗ ಅನಿಸ್ಬಿಡ್ತು ಅಂದ್ರೆ, ಕೇಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಲಾಯರ್ ಖುಷಿ ಪಡ್ಬೇಕು. ಇವರೆಲ್ಲ ಪಾಪ ನಮ್ಮ ವೆಂಕಟಾಚಲಪತಿ ಸರ್, ಸಿದ್ದೇಶ್ ಸರ್ ಎಲ್ಲ ಪಾಪ ಎಷ್ಟು ಸುಲಭ ಕಾಂಪ್ರಮೈಸ್ ಆಗಿಬಿಡಲ್ಲ ಸರ್. ಕೆಲವರು ಫೀಸ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಇವರೆಲ್ಲ ಪಾಪ ಪ್ರೀತಿಯಿಂದ ಮಾಡಿದ್ರು. ಅಲ್ಲಿ ಜಡ್ಜ್ ಮುಂದೆ ಹೋಗಿದ್ದೀನಿ, ಕೊಡಕ್ಕೆ ಹೋಗ್ತಾ ಇದ್ದೀನಿ, ಸಮಯ ಇವ್ರು ನಾನು ಫೀಸ್ ಕೊಟ್ಟಿಲ್ಲ ಗಂಗೆ ಅಂತ ಬಂದು ತಡೆದ್ಬಿಟ್ರು. ಆಮೇಲೆ ಅವ್ರು ಜಡ್ಜ್ ಹೋಗ್ರಪ್ಪ ಅದೇನಿದೆ ಕ್ಲಿಯರ್ ಮಾಡ್ಕೆ ಬಂದಿದ್ದು. 2ನೇ ಸತಿ ಹೋದಾಗ ಮತ್ತೆ ಒಂದು 10 ಜನ 15 ಜನ ಕರೆಸ್ಬಿಟ್ಟು ಕೂರಿಸ್ಬಿಟ್ರು. ಅದೇನು ಕೊಡಪ್ಪ ಕ್ಲಿಯರ್ ಮಾಡಪ್ಪ ಅವ್ರದ್ದು ಅಂತ. ಸರ್ ಅವರೇ ನನಗೆ ಕೊಡಬೇಕು, ನನಗೆ ಒಂದು ಮಾತಾಡಿದಾಗ ನನ್ನ ಹೆಂಡತಿ ಹತ್ರ ಹೆಂಗೆ ಇಸ್ಕೊಂಡ್ರು ಇವರು. ನನಗೆ ನಾನು ಐಸು ಹಾಕ್ಯಂಡೆ, ನಾನು ಮೂಗಿಗೆ ಕಿವಿಗೆಲ್ಲ ಪೈಪ್ ಹಾಕಿ ಬಿಟ್ಟಿದ್ರು, ಮಾತಾಡೋಕ್ಕಾಗಲ್ಲ. ನನಗೆ ಮಾತಾಡ್ತಿದ್ದೆ ತಾನೆ, ಅನ್ನಪೂರ್ಣೇಶ್ವರ ನಗರ ಬಂದು ಮಾತಾಡ್ಬೇಕು ತಾನೆ, ಯಾಕೆ ಮಾತಾಡಿಲ್ಲ ನನ್ನ ಹತ್ರ ಬಂದು ಹೇಳ್ಬೇಕು ತಾನೆ ಇಷ್ಟ ಆಯ್ತು ಅಂತ. ಜಡ್ಜ್ ಕೇಳಿದ್ರ ನೀವು? ಇಲ್ಲ, ನಾನು ಅಲ್ಲಿ 20 ಜನ ಕೂರಿಸಿದ್ರಲ್ಲ ಪಂಚಾಯತಿಗೆ, ಅಲ್ಲೇ ಹೇಳಿದೆ. ಆಮೇಲೆ ನಾನು ಒಬ್ರಿಗೆ ಫೋನ್ ಮಾಡಿದೆ, ತಲೆ ಕೆಡಿಸ್ಕೊಬೇಡಿ, ಈ ಥರದವರಿಂದ ಸುಮಾರು ಜನಕ್ಕೆ ಕೆಟ್ಟ ಹೆಸರು ಲಾಯರ್ಗೆ, ನೀವು ಹಿಂಗೆ ಮಾಡಿ ಅಂದರು. ಒಬ್ರಿಗೆ ಫೋನ್ ಮಾಡಿದೆ, ಅಕ್ಯೂಸ್ಡ್ ಏನು ನಾನೇ ಇರುತ್ತೆ, ನಾನೇ ಕೊಡ್ಬೋದಂತ ಮೆಮೋ ಮಾಡಿ ಜಡ್ಜಿಗೆ. ಆಗ 3 ಸತಿ ತಗೊಂಡೋಗ್ಬಿಟ್ಟು ಆಯ್ತನಪ್ಪ ನಿಮ್ಗೆ ಕ್ಲಿಯರ್ ಆಯ್ತು ಅಂದ್ರೆ, ಇಲ್ಲ ಸ್ವಾಮಿ ಇವರು ನಾನು ಹೇಳಿದೆ ನಿಮಗೆ ಕೊಡೋಕೆ ಅಂತೆಲ್ಲ ಇಸ್ಕೊಂಡಿರೋದು ಸ್ವಾಮಿ, ಅದೆಲ್ಲ ವಿತ್ ಪ್ರೂಫ್ ಇದೆ, ಇವತ್ತು ಕೊಲೆ ಬೆದರಿಕೆ ಆಗ್ತಾವ್ರು ಸ್ವಾಮಿ, ನನ್ನ ಕೈಲಿ ನಾನು ಹಳ್ಳಿಯಿಂದ ಬಂದಿರೋ ರೈತರು, ನನ್ನ ಹೆಂಡತಿ ಮಕ್ಕಳು ಮಾಂಗಲ್ಯನೆಲ್ಲ ತಿಂದವ್ರು ಸ್ವಾಮಿ, ನೀವೇ ಕಾಪಾಡಬೇಕು ಅಂದ್ಬಿಟ್ಟು ಜಡ್ಜ್ಮೆಂಟ್. ಏನಂದ್ರು? ಒಂದೇ ಮಾತು ಹಂಗೆ ಅಂತಿದ್ದಂಗೆ ಅವ್ರ ಕಡೆ ಯಾರೋ ಒಬ್ಬ ಕಡೆ ಲಾಯರ್ ಅವ್ರು ಮಾತಾಡಕ್ಬೇಡ ಅಂತ ಅಂದ್ರು. ಅವ್ರು ಕುತ್ಕೊಳ್ರಿ ಮಾತಾಡ್ತಾ ಇಲ್ವೇನ್ರಿ ಅವರು, ಹೇಳಪ್ಪ ಇನ್ನೇನೇನು ಮಾಡಿದ್ರು ಅಂತ ಹಿಂಗೆಲ್ಲ ಹೇಳ್ಬಿಟ್ಟೆ ಜಡ್ಜ್ ಮುಂದೆ. ಫುಲ್ ಹೇಳ್ಬಿಟ್ಟೆ ಸರ್, ಇಂತ ಚೆನ್ನಾಗಿ ಹೇಳಿದ್ರು ಅಂದ್ರೆ ಜಡ್ಜ್ಮೆಂಟು. ನಿಮ್ದೇನಿದ್ರು ಹೊರಗಡೆ ಇಟ್ಕೇಳ್ರಿ, ಸೀಟಿಗೆ ಅವಮಾನ ಮಾಡ್ಬಿಡಿ, ಹೊರಗಡೆ ಇಟ್ಕೇಳ್ರಿ, ಅವ್ರದ್ದೇನಿದೆ ಕ್ಲಿಯರ್ ಮಾಡ್ಕಾಯಿ, ಸಾರಿ ಕೇಳಪ್ಪ ಏನಾರು ಅಂದಿದ್ರು ಅವ್ರಿಗೆ ಅಂದ್ರು. ಸಾರಿ ಕೇಳಿದೆ, ನೋಡ್ರಿ ಏನು ಏನಿಲ್ಲ, ಪಡೋದೇನಿಲ್ಲ, ಅದೇನಿದೆ ವಕಾಲತ್ ಸೈನ್ ಹಾಕ್ಬಿಟ್ಟು ಮುಗಿಸ್ಬಿಡಿ, ಈ ಥರದ್ದೆಲ್ಲ ಮಾಡ್ಬೇಡಿ ಅನ್ಯಾಯ ಅಂತ ಉಗಿದ್ ಕಳಿಸಿದ್ರು. ಮುಗಿದ್ ಕ್ಲೋಸು. ಆಚೆ ಬಂದ್ಮೇಲೆ ಒಂದು 10-15 ಜನ ಇಟ್ಕೊಂಡು ಆ ಕಡೆ ಕಾಯ್ತಿದ್ರು ಗೇಟಲ್ಲಿ ಲಾಯರ್ನ. ಏನೋ ನನಗೇನೋ ಸಾರಿ ಕೇಳಿಸಿ ವೀಡಿಯೋ ಮಾಡ್ಸೋಕೆ ಏನೋ ಗೊತ್ತಿಲ್ಲ, ನಾವು ಆ ಕಡೆ ಗೇಟಲ್ಲಿ ಹೊಂಟೆ, ತಲೆ ಕೆಡಿಸ್ಕೊಂಡಿಲ್ಲ. ಆಚೆ ಬಂದ್ಮೇಲೆ ಮನು ಮತ್ತೆ ಹೊಸ ಬದುಕು ಕಟ್ಕೋಬೇಕು, ಹೊಸ ತರದ ಬದುಕಬೇಕು, ಮತ್ತೆ ಈ ಕೇಸ್ನ ಪೂರ್ತಿ ಕ್ಲಿಯರ್ ಮಾಡ್ಕೋಬೇಕು. ಮತ್ತೆ ನಿಮ್ಮಿಬ್ರು ಕೂತು ಮಾತಾಡಿದ್ರಲ್ಲ ನೀವು ಮತ್ತೆ ನಿಮ್ಮ ಗೆಳತಿ, ಏನಿತ್ತು ಮಾತುಕತೆ? ಅದಾಗಬಾರ್ದಿತ್ತು ಅಂತ ಅವಳಿಗೂ ಪಶ್ಚಾತ್ತಾಪ ಆಯಿತು. ಸಿನಿಮಾ ಪ್ರೊಡ್ಯೂಸರಿಗೆ ಕ್ಷಮೆ ಕೇಳ್ತೀನಿ ಅಂದ್ಲು. ಕ್ಷಮೆ ಕೇಳಿದ್ರೆ ಅದು ಹೋಗಿರೋದು ವಾಪಸ್ ಬರಲ್ಲ. ನೀನು ಆದಷ್ಟು TV ರೈಟ್ಸ್ ಏನಿದೆ ಅದನ್ನು ನಿನ್ನ ಪರಿಚಯ ಏನು ಮಾತಾಡು, ನನ್ನ ಕಡೆಯಿಂದ ಏನಾಗುತ್ತೆ ಮಾತಾಡ್ತೀನಿ. ಅವ್ರು ಸೇಫ್ ಆಗುತ್ತೆ. ಮೊದಲು ನನಗೆ 1000 ಬರ್ಲಿಕ್ಕೆ ಕಷ್ಟ ಅನುಭವಿಸ್ತೀನಿ. ಅವ್ರು ನಂಬಿ ಬಂದಿರೋದಲ್ವಾ ನಿರ್ಮಾಪಕರು, ಎಲ್ಲಿಂದ ದುಡ್ಡು ತಂದಾಕಿರ್ತಾರೆ ನಮ್ಗೆ ಗೊತ್ತಿಲ್ಲ. ಆದಷ್ಟು ಪ್ರಯತ್ನ ಪಟ್ಟು ಒಂದು TV ರೈಟ್ಸ್ ಮಾಡಿಸ್ಲೇಬೇಕು ಅಂತ ಸ್ವಲ್ಪ ಫಾಲೋಅಪ್ ಮಾಡ್ತಾನೆ ಇದ್ವಿ. ಬಟ್ ಹೆಣ್ಮಗಳು ಒಪ್ಕೊಂಡ್ರ ಆಯ್ತು ನಾನು ಕೇಸ್ ವಾಪಸ್ ತಗೋತೀನಿ? ಸರ್ ಒಪ್ಕೊಂಡ್ರು. ಅದಕ್ಕೆ ಯಾವುದೇ ಡಿಮ್ಯಾಂಡ್ ಇಲ್ಲ? ಯಾವುದು ₹1 ಡಿಮ್ಯಾಂಡ್ ಇಲ್ಲ. ಅವಳಿಗೆ ನಮ್ಮ ಫ್ಯಾಮಿಲಿಲಿ ನಮ್ಮ ಅಜ್ಜಿ ಎಲ್ಲ ಭಾಳ ಅಟ್ಯಾಚ್ಮೆಂಟ್. ಪ್ರೋಗ್ರಾಮಿಗೆಲ್ಲ ಬಂದಾಗ ಇಲ್ಲಿ ಇರ್ತಿದ್ಲಲ್ಲ, ಅವಾಗ ನಮ್ಮ ಅಜ್ಜಿಗೆ ಬೇರೆ ಹುಷಾರಿರ್ಲಿಲ್ಲ. ಅವರೆಲ್ಲ ಹೇಳಿದೆ, ಹೌದಾ ನನ್ನಿಂದೆಲ್ಲ ಹಿಂಗಾಯ್ತು ಅಂತ. ನಮ್ಮ ಅಜ್ಜಿಗೆ ಎಲ್ಲ ಜೈಲು ಪೆಲ್ಲ ನೋಡಿಲ್ವಲ್ಲ, ದೈಲಿಗೆ ಹೊರಗ್ಬಿಟ್ಟಿದೆ. ಅದೆಲ್ಲ ತೋರಿಸಿದಾಗ ಒಂದು ಸೆಂಟಿಮೆಂಟಲ್ಲಿ ಇದು ಮಾಡಿದ್ಲು. ಆಮೇಲೆ ಒಂದಿಷ್ಟು ಜನ ದುಡ್ಡು ಎಲ್ಲ ಪೀಕಕ್ಕೆಲ್ಲ ಓಡಾಡಿದ್ದಾರೆ ಅವಳ ಹತ್ರನೂ. ಸ್ವಲ್ಪ ಮನು ಆಚೆ ಬಂದವನೇ, ನೀನು ಹೊಡೆದಾಗ್ತಾನೆ, ನೀನು ಸಾಯಿಸ್ತಾನೆ, ಹುಷಾರು, ಹಿಂಗೆ ಬೇಕು, ನಿಂಗೆ ಸೆಕ್ಯೂರಿಟಿ ಇರಬೇಕು, ಜನ ಇರಬೇಕು, ಹಿಂಗೆಲ್ಲ ಏನೋ ಹೇಳಿದ್ದಾರೆ. ಬಟ್ ಇವಳಿಗೆ ಒಂಚೂರು ಅರ್ಥ ಆಗಿ ಕೊನೆಗೆ ಇದು ಮಾಡಿದ್ದಾರೆ. ಬೇಲ್ ಕ್ಯಾನ್ಸಲ್ಗೂ ರೆಡಿ ಮಾಡ್ಬಿಟ್ಟವ್ರೆ. ಹಂಗ ಬೇಲ್ ಕ್ಯಾನ್ಸಲ್ಗೂ ರೆಡಿ ಮಾಡ್ಬಿಟ್ಟವ್ರೆ. ಅಷ್ಟೊತ್ತಿಗೆ ನಾನು ಹೋಗಿ ಮಾತಾಡಿಸ್ಬಿಟ್ಟಿದ್ದೆ, ಅಷ್ಟೊತ್ತಿಗೆ ಕರೆಕ್ಟ್ ಆಯ್ತು. ಇಲ್ಲ ಬೇಲ್ ಕ್ಯಾನ್ಸಲ್ ಆಗಿದ್ರೆ ಮತ್ತೆ ಸರ್ ಬೇಲಿಂದ ನೀವು ಏನಾರ ನೀವೇನೇ ಹೇಳ್ಬೋದು, ಬೇಲಿಂದ ಆಚೆ ಬರ್ಬೋದು. ಬೇಲಿಂದ ಆಚೆ ಬಂದು ಯಾವತ್ತು ನಮ್ಮ ಬೇಲ್ ಇರುತ್ತಲ್ವಾ, ಕ್ಯಾನ್ಸಲ್ ಯಾವತ್ತು ಬೇಕಾದ್ರೂ ಮಾಡ್ಬೋದು. ಒಂಥರ ಈ IC ವಾರ್ಡಲ್ಲಿ ಇದ್ದಂಗೆ ನಾವು ಆಚೆ ಕಡೆ
ತುಂಬಾ ಹುಷಾರಾಗಿದ್ರೆ ಹುಷಾರು ಸರ್, ಇಲ್ಲ ಅಂದ್ರೆ ಬೇಡ. ಸುಮ್ಮನೆ ಇದ್ರು ಕೆರಿತಾ ಇರ್ತಾರೆ. ನೀವು ಸುಮ್ಮನೆ ಅವ್ನು ಬೇಲ್ ಮೇಲೆ ಆಚೆ ಬಂದವನೇ ಅಂದ್ರೆ ಏನಾರ ಮಾಡಿ ಒಳಗೆ ಕಳಿಸ್ಬೇಕು ಅಂತಲೇ ತುಂಬಾ ಟಾರ್ಗೆಟ್ ಇಡ್ತಾರೆ. ಹೆಂಗಿರ್ತಿತ್ತು ಪ್ರತಿದಿನ ಬೆಳಗ್ಗೆ ಸಂಜೆ ತನಕ ಆ ದಿನಗಳು ನಿಮಗೆ? ಭಯ ಆಗೋದು ಸರ್, ಯಾವಾಗ ಒಳಗೆ ಹಾಕ್ಸಾರೋ ಏನಾಗ್ತಾರೋ, ಸಾಕ್ಷಿನಾಶ ಅಂತ ಏನಾರು ಹಾಕ್ಬಿಡ್ತಾರ, ಇಲ್ಲ ಅವ್ರು ಏನಾರು ಫೋನ್ ಮಾಡಿ ಬೇಕಾಗಿ ನನಗೆ ಪ್ರವಾಪ್ ಮಾಡ್ಬಿಡ್ತಾರ, ಈ ಥರದ್ದೆಲ್ಲ ಭಯದಲ್ಲಿ ಓಡಾಡ್ತಾ ಇವೆ. ದಿನ ಲಾಯರ್ ಫೋನು, ದಿನ ಟೇಷನ್ನು, ಯಾರು ಸರ್ ಕೆಲಸ ಎಲ್ಲ ಮಾಡಿ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಇದು ಪ್ರಾಬ್ಲಮ್. ಎಲ್ಲ ಆದ್ಮೇಲೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಸ್ವಾಮಿಗಳು. ಅವಾಗ ಇತ್ತ ಮನಸ್ಸಲ್ಲಿ ಮತ್ತೆ ಇಂಡಸ್ಟ್ರಿಗೆ ಬರಬೇಕು ನಾನು, ಅದೆಲ್ಲ ಇತ್ತ? 100% ಇತ್ತು ಸರ್. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ, ಅವರೆಲ್ಲ ನನ್ನೆಲ್ಲ ಕೇಳ್ತಾವ್ರು ಗುರು, ಫೋನ್ ಮಾಡಿ ಎಲ್ಲರೂ ಫೋನ್ ಮಾಡಿ ಕೇಳ್ತಾವ್ರೆ, ಹಿಂಗಾತು ನಿಮ್ಮ ಮನೋದು ಹಿಂಗಾತು ಅಂತ. ತಲೆ ಕೆಡ್ಸ್ಕೊಬೇಡ, ಆಗಿದೆ, ಆಗ್ಬಾರ್ದಿತ್ತು ಆಗಿದೆ. ಈಗ ಆಗಿದ್ದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಹಿಂಗಾಯ್ತು ಅಂತ ಕೊರಕೆಂಗ್ ಕೂತ್ಕೊಂಡ್ರೆ ನಮ್ಮ ಹೆಲ್ತ್ ಹಾಳಾದಾಗ ಯಾರೂ ಬರಲ್ಲ. ಹೆಚ್ಚು ಕಮ್ಮಿ ಆಗಿ ಸತ್ರು ಯಾರೂ ಬರಲ್ಲ. ನಮ್ಮ ಮನೇಲಿ ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಏನು ಹುಡ್ತದಂಗೆ ಆಯ್ತು ನೀನು ಹೀರೋ ಆಯ್ತಿಯ ಗುರು ಹಿಂಗಾಯ್ತಿ ಅಂತ ನಮ್ಮ ಅವನ ಹೊಟ್ಟೆಲಿ ಏನು ಬಿಟ್ಟಿರ್ಲಿಲ್ವಾ? ಭಗವಂತ ಕೊಟ್ಟಿದ್ದು ಒಂದು ಗಿಫ್ಟು, ಒಂದು ಬ್ಲಡ್ ಅಲ್ಲೇನೋ ಒಂದಿತ್ತು, ಬಂದೆ ಒಂದು ಮಾಡ್ತಾ ಇದ್ದೆ. ಮತ್ತೆ ಹಿಂದಕ್ಕೆ ಹೋಗಕ್ಕೆ ಇದು ಮಾಡಕ್ಕಿಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ. ಮತ್ತೆ ಇದೇ ಕಲೆನ ಮುಂದಿಡ್ಕೊಂಡು ಹೋಗ್ತೀನಿ. ನಮಗೆ ಕುತೂಹಲ ಇದ್ದದ್ದು ಆಚೆ ಬಂದ್ಮೇಲೆ ಇಂಡಸ್ಟ್ರಿಯನ್ನ ಹೆಂಗ್ ಫೇಸ್ ಮಾಡ್ತಾರೆ ಮನು ಅಂತ. ಒಂದ್ ಕಡೆ ಫ್ಯಾಮಿಲಿ ಫೇಸ್ ಮಾಡ್ಬೇಕು, ಇನ್ನೊಂದ್ ಕಡೆ ನೀವು ಕ್ಲಿಯರ್ ಆಗ್ಬೇಕು ನಿಮ್ಮ ಆತ್ಮಸಾಕ್ಷಿಗೆ, ಇನ್ನೊಂದ್ ಕಡೆ ಇಂಡಸ್ಟ್ರಿನ ನೀವು ಅಡ್ರೆಸ್ ಮಾಡ್ಬೇಕು. ನಿಮಗೇನ್ ಚಾಲೆಂಜ್ ಇತ್ತು ಇಂಡಸ್ಟ್ರಿನ ಮತ್ತೆ ವಿಶ್ವಾಸಕ್ಕೆ ತಗೊಳಕ್ಕೆ? ಮತ್ತೆ ಬಿಕಾಸ್ ಬದುಕಬೇಕಲ್ಲ, ಇಲ್ಲೇ ಬದುಕಬೇಕು. ನಾವು ಅದನ್ನೇ ನಂಬ್ ಬಂದಿದ್ದೀವಲ್ಲ. ಹೌದು. ಒಂದು ರಾತ್ರಿ ಕುತ್ಕೊಂಡು ಯೋಚನೆ ಮಾಡಿದೆ ಸರ್, ಇದು ಡಿಸ್ಕಷನ್ ಮಾಡಿದ್ರೆ ಪರಿಹಾರ ಆಗಲ್ಲ, ಇದು ಏಕಾಂತವಾಗಿ ಸ್ವಂತ ಬುದ್ಧಿಯಿಂದಲೇ ಮಾಡ್ಬೇಕಿದನ್ನ ಅಂತ ಒಂದು ಕುತ್ಕೊಂಡು ಮಾತಾಡಿದೆ. ನನಗೆಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಎಲ್ಲರೂ ಕೇಳ್ತಾವ್ರೆ, ಮನು ಹಿಂಗಾಯ್ತಲ್ಲ. ನಾನು ಹೇಳಿದ್ದೆ, ಒಂದು ಬರ್ತಡೇ ಇಲ್ಲ ಹೊಸ ವರ್ಷ ಅಷ್ಟ್ರೊಳಗೆ ಕ್ಲಿಯರ್ ಮಾಡಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿಸ್ತೀನಿ, ತಲೆನೇ ಕೆಡಿಸ್ಕೊಬೇಡಿ. ಯಾರು ಏನು ಹೇಳಿದ್ರು ಸುಮ್ಮನೆ ಹ್ಞೂ ಅನ್ನಿ, ಮತ್ತೆ ರೆಕಾರ್ಡ್ ಮಾಡ್ಬಿಡ್ತಾರೆ, ಹುಷಾರು, ಮತ್ತೆ ನಾನು ತಗೊಳಕ್ಸ್ಬೇಡಿ. ಈಗ ಯಾರೋ ಫೋನ್ ಮಾಡಿದ್ರೆ ಹ್ಞೂ ಅಂತೀನಿ ಅಷ್ಟೇ. ಅವರ ಹೊತ್ತು ಮಾತು ಬಂದ್ರೆ ನಾನು ಒಂದೇ ಮಾತಾಡೋದು, ಅಷ್ಟು ಭಯ ಆಗುತ್ತೆ ನೀವು ಮಾತಾಡಕ್ಕೆ. ತುಂಬಾ ಕಲ್ತ್ಬಿಟ್ಟಿದ್ದೀರಿ ಮನು? ಕಲ್ತಿದ್ದೀನಿ. ಯಾರು ಎಲ್ಲಿ ಕೂತ್ ಯಾರು ರೆಕಾರ್ಡ್ ಮಾಡ್ಕೋತೀರ ಗೊತ್ತಿಲ್ಲ ನಿಮ್ಗೆ. ಅಯ್ಯೋ ಸರ್, ಭಯ ಆಗುತ್ತೆ ಸರ್. ಬಟ್ ನಾವು ಕರೆಕ್ಟ್ ಆಗಿದ್ರೆ ಎಲ್ಲಾರ ಮಾಡಿ ಕೇಳಿ ಅನ್ಸ್ಬಿಡುತ್ತೆ. ಏನಾರ ಒಂದು ಎತ್ತು ಕೊಟ್ಬಿಡ್ತಾರಲ್ಲ, ಆಗ ನಮ್ ಬಾಯಿ ನಿಲ್ಲಲ್ಲ, ನಾವು ಒಳ್ಳೆಯವ್ರು ಬೇರೆ ಟಕ ಮಾತಾಡ್ಬಿಡ್ತೀವಿ. ಅನಿಸ್ತಾ ಆಡಿಯೋ ಶಿವಣ್ಣನ ಬಗ್ಗೆ ಮಾತಾಡಿದ್ದು, ಬೇರೆ ಬಗ್ಗೆ ಮಾತಾಡಿದಾಗ ಹೌದು ಇದು ನಂದೇ ಅಂತ ನಿಮ್ಗೆ ಅನಿಸ್ತಾ? ಸ್ಟಾರ್ಟಿಂಗ್ ನನ್ಗೆ ಅನ್ಸಿರ್ಲಿಲ್ಲ, ಏನೋ ಮಾಡಿರ್ತಾರೆ ಇವ್ರು ಗಿಮಿಕ್, ಪಕ್ಕ ಏನೋ ಸಿನಿಮಾ ಯಾಕಂದ್ರೆ ಇದು ಕೊಟ್ಟು ಕೇಸ್ ಇದಕ್ಕೋಸ್ಕರ ಏನೋ ಒಂದು ಗಿಮಿಕ್ ಮಾಡಿರ್ತಾರೆ ಅಂತ ಅನ್ಕೊಂಡೆ. ಯಾಕಂದ್ರೆ ಇವಳಿಗಿಂತ ಜೊತೆಲಿರೋರೆಲ್ಲ ಪಕ್ಕ ಕ್ರಿಮಿನಲ್ ಇದಾರೆ, ಪಕ್ಕ ಮಾಡಿರ್ತಾರೆ ಹುಡುಗಿ ಮುಂದಿಟ್ಟು ಅಂತ ಅನ್ಕೊಂಡಿದ್ದೆ. ಕೊನೆಗೆ ನಾನು ಆಚೆ ಬಂದಾಗ ಯಾವಾಗ ಮಾತಾಡಿದೆ, ಏನ್ ಕತೆ, ಯಾವಾಗ ಹೋಗಿದೆ ಅಂತ ಅವ್ರ ವಾಯ್ಸ್ ಪೂರ್ತಿ ಆಡಿಯೋ ಬಿಟ್ರಲ್ಲ, ಕನ್ಫರ್ಮ್ ಆಯ್ತು, ಓ ಇದು ಅವ್ರ ಮನೆಗೆ ಹೋಗಿದ್ದು, ಹೇಳಿದ್ಲು ನನ್ಗೆ ಒಂದ್ಸತಿ ಇಂಟ್ ಕೊಟ್ಟಿದ್ಲು ಹಿಂಗಾಗಿದೆ ಅಂತ. ಬೆಳಿಗ್ಗೆ 8 ಗಂಟೆಗೆ ಅವ್ರ ಮನೇಲಿಂದ ಎದ್ದು ಬಂದಿದ್ದ ಆಚೆಗೆ. ಬಟ್ ಅದು ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ದಲ್ಲ, ಮಾತಾಡಕ್ ಚಾನ್ಸೇ ಇಲ್ಲ. ಅದನ್ನ ನನಗೆ ಕೇಳಕ್ ಆಯ್ತಲ್ಲ, ಅದು ಅಸಹ್ಯ ಆಗುತ್ತೆ. ಅಂದ್ರೆ ಅವಾಗ ನಿಜ ಹೇಳ್ತೀನಿ, ಅವಾಗ ಕೋಪ ಬಂದಿದ್ದಂತೂ ನಿಜ, ನಿಮ್ಮ ಮೇಲೆ ನಮಗೆ ಬೇಜಾರಾಗ್ಬಿಡ್ತು. ನಮ್ಗೇನೆ ಏನ್ ಮನು ಹಿಂಗ್ ಮಾತಾಡ್ಬಿಟ್ಟಿದ್ದಾರೆ, ಇಷ್ಟೊಂದು ವಿಕೃತ ಮನಸ್ಸು ಇದೆಂತ ಕಚ್ಚಡ ಮನಸ್ಸು, ಈ ತರದ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಹೆಂಗ್ ಬದುಕ್ತಾನೆ ಅನ್ನೋದು ನನಗೆ ಅನ್ಸತ್ತದು ಈಗ ಆಡಿಯೋ ನೋಡಿದಾಗ. ಇಷ್ಟೊಂದು ಕೆಟ್ಟ ಮನಸ್ಥಿತಿ ಏನಕ್ಕೆ ಬೇಕಿತ್ತಿದೆಲ್ಲ ಅಂತ ಗೊತ್ತಿಲ್ಲ. ಭಗವಂತ ಏನಕ್ಕೆ ಹಂಗ್ ಮಾಡಿಸಿದ್ನು, ಏನಕ್ಕೆ ಕೆಟ್ಟಗಳೇನೋ ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ತಪ್ಪು ನರ್ವ ಆಯ್ತು. ಅದನ್ನ ಸರಿ ಮಾಡ್ಕೊಳ್ಳೋದಿದೆಯಲ್ಲ ಸರ್, ಅದು ಒಂಥರ ಈ ಸತ್ತು ಹುಟ್ಟದಂಗ. ಅದು ಎಲ್ಲ ಅದನ್ನೇ ಹೇಳ್ತಾ ಇದ್ರು, ಇಲ್ಲ ಹೋಗ್ಬಿಡ್ತಾನೆ, ಏನು 2 ವರ್ಷ ಬೇಕು 3 ವರ್ಷ ಬೇಕು ರಿಕವರಿ ಯಾಕೆ ಅನ್ನೋ ಥರ ಇತ್ತು ಅಂತ. ಬಟ್ ನನ್ನಲ್ಲಿರೋ ಒಂದು ವಿಲ್ ಪವರ್ ಏನು ಗೊತ್ತಾ, ಒಂದು ಹಳ್ಳಿ, ಆ ಫುಡ್ಡು, ಆ ಒಂದು ಕಷ್ಟಪಟ್ಟು ಬಂದಿರೋದಲ್ವಾ, ಹಂಗಾಗಿ ನಾನು ಬಿಟ್ಕೊಡಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಯಾವುದೋ ಒಂದು 2 ವರ್ಷ ದುಡ್ಡು ಇಟ್ಕೊಂಡ್ಬಂದು ಎಲ್ಲರಿಗೂ ದುಡ್ಡು ಕೊಟ್ಟು ಎಲ್ಲರಿಗೂ ಖರ್ಚು ಏನೋ ಒಂದು ಮಾಡ್ಕೊಂಡು ಸನ್ಮಾನ ಮಾಡ್ಕೊಂಡ್ರೆ ನನಗೇನು ಅನಿಸ್ತಿರಲ್ಲ. ಬಿಡೋಗ್ರು ನಮ್ಮ ಅಪ್ಪ ದುಡ್ಡು ಇಟ್ಟೇವನೆ ಇದೇ ಐತಿ, ಇನ್ನೊಂದು ಏನೋ ಒಂದು 2 ಕೋಟಿ ಖರ್ಚು ಮಾಡಿದ್ರೆ ಎಲ್ಲರೂ ಬಂದು ಮಾಡ್ತಾರೆ, ವಿಶ್ ಮಾಡ್ತಾರೆ, ತಲೆ ಕೆಡ್ಸ್ಕೋಬೇಕು ಅಂತ ಅನ್ಬೋದಿತ್ತು. ನನಗೆ ಅದನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ. ಇಲ್ಲ ಏನೋ ಒಂದು ಆಗುತ್ತೆ, ಕಷ್ಟಪಟ್ಟು ಬಂದಿರೋದು ಯಾಕೆ ಬಿಟ್ಕೊಡ್ತೀಯ? ಆಗಿದೆ, ಎಲ್ಲರ ಬದುಕಲು ಆಗಿದೆ, ಯಾರು ಬದುಕಲು ಆಗಿಲ್ಲ? ಎಲ್ಲರ ಬದುಕಲು ಆಗಿದೆ. ನಾನು ಅದನ್ನ ನನಗೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು. ಓಕೆ, ಅದು ಅಂದಿದೆ ಅಲ್ವಾ ರೆಕಾರ್ಡು, ಅದ್ರ ಮಧ್ಯೆ ನೀನು ಅವಶ್ಯ ಪದಗಳು ಕೆಟ್ಟ ಪದಗಳು ಏನು ಅರಳಿಲ್ಲ, ಏನಕ್ಕೆ ತಲೆ ಕೆಡ್ಸಿತೀಯ ಅಂತ ನನಗೆ ನಾನೇ ಇದು ಮಾಡ್ಕೊಂಡದ್ದು. ಉದ್ದೇಶಪೂರ್ವಕ್ಕೂ ಒಂದಿಲ್ಲ ಅಂದ್ಮೇಲೆ ಯಾಕೆ ತಲೆ ಕೆಡ್ಸಿತೀಯ? ಏನೋ ಒಂದಾಗಿದೆ, ಹೊಡಿಲಿ ಬಿಡು, ಆಗ್ಲಿ. ಏನಂಗಂತ ನೀನೇನು ತಿರಿಕೊಂಡು ದುರಾಂಕರದಾಗ ನಾನು ಭಯಕ್ಕೆ ಹೋಗಲ್ಲ. ಆಯ್ತು ಸ್ವಾಮಿ, ತಪ್ಪು ಮಾಡಿದ್ದೀನಿ, ಹೊಡಿ. ಕರ್ನಾಟಕದಲ್ಲಿ ತಪ್ಪಿಗೆ ಏನಾದ್ರು ಒಂದು ಕ್ಷಮೆ ಅನ್ನೋದು ಇದೇ ಇರುತ್ತಲ್ವ, ಅದನ್ನ ಹೆಂಗ್ ಪಡಿಬೇಕು? ಅದನ್ನ ಆಟಿಟ್ಯೂಡ್ ಅನ್ನೋದು ಆಗಲ್ಲ. ಏನಿದೆ ಮನಸ್ಸಿಂದ ಪ್ರೀತಿಯಿಂದ ಹೋಗ್ಬೇಕು. ಶಿವಣ್ಣ ಅವ್ರ ಹತ್ರ ನಾವು ಕುತ್ಕೊಂಡು ಸರ್ ನಾನು ತಪ್ಪು ಮಾಡಿದ್ದೀನಿ ಸರ್, ಒಂದು 2 ನಿಮಿಷ ಮಾತಾಡ್ಬೇಕು ಅಂತ ಹಿಂಗ್ ಕುತ್ಕೊಂಡು ನಾವು ಮಾತಾಡಕ್ಕಾಗಲ್ಲ. ಅದಕ್ಕೆ ಕಾದು ಪಶ್ಚಾತ್ತಾಪ ಪಟ್ಟೆ ಹಿಡಿಬೇಕು. ಆ ಭಗವಂತ ಅದೇ ಅನುಮಾನ ಮಾಡ್ಕೊಡ್ತಾನೆ. ಈಗ ನೋಡಿ, ಅವತ್ತು ಸ್ಟುಡಿಯೋದಲ್ಲಿ ಹಂಗೆ ಹೋಗಿ ಖಾಲಿ ಬಿದ್ದಿದ್ದಕ್ಕೆ ನಮ್ಗೊಂದು ಖುಷಿ ಆಗಿದ್ದು. ಎಷ್ಟು ದಿನ ಕಾದ್ರಿ? 3 ದಿವಸ ಅವ್ರ ಮನೆ ಹತ್ರ ಹೋಗಿದೆ.
ಮೂರು ದಿವಸ ಹೋಗಿ ಕಾರಲ್ಲೇ ಮಲಿಕೊಂಡಿದ್ದು. ನಮ್ಮ ವೈಫು ಮಗು ಎಲ್ಲ ಅಲ್ಲೇ ಮಲಗಿದ್ದು, ಕಾರ್ಲೆ ಕಾರಲ್ಲೇ ಮಲಗಿದ್ದು. ಅಲ್ಲಿ ಹಿಂದೆ ರೋಡು, ಆ ರೋಡಲ್ಲಿ ಅಲ್ಲಲ್ಲೇ ಹಾಕೊಂಡಿದ್ದು. ಹೋಗಿವೋ, ಟಿಫನ್ ಮಾಡ್ಕೊಳ್ಳಿವೋ, ಮತ್ತೆ ಬರೀವೋ. ಆಮೇಲೆ ನೈಟ್ ಹೋಗೋದು. ನೈಟ್ ಹೋಗಿ ಒಂದು 2 ಅವರ್ ಇದ್ದು, 3 ಅವರ್ ಇದ್ದು. ಇರ್ಲಿಲ್ಲ, ಮನೇಲಿ ಇರಲಿಲ್ಲ. ನನಗೇನು ಅಂದ್ರೆ ಶಿವಣ್ಣ ನನಗೇನು ಅನ್ಕೊಂಡಿದ್ದೆ ಅಂದ್ರೆ, ಅವರು ಮನೇಲಿ ಇಲ್ಲ ಅನ್ನೋದಲ್ಲ, ಇವರು ಬೇಕಾಗಿ ಕ್ಷಮೆ ಕೇಳಕ್ ಬರ್ತಾನೆ ಅಂತಲೇ ಸುಳ್ಳು ಹೇಳ್ತಾರೆ ಅನ್ಕೊಂಡು ನಾನೇನ್ ಮಾಡಿದೆ, 3 ದಿವಸ ಅಲ್ಲೇ ಅದೇ. ಶಿವಣ್ಣ ಅವ್ರು ಇರ್ಲಿಲ್ಲ. ಆಮೇಲೆ ಕೊನೆ 4ನೇ ದಿವಸ ಗೊತ್ತಾಯ್ತು, ಇಲ್ಲ ಅವ್ರು ಅಮೆರಿಕಕ್ಕೇನೋ ಹೋಗಿದ್ದಾರೆ ಹಂಗೆ ಹಿಂಗೆ ಅಂತ. ಅದನ್ನ ಕೆಲವರೆಲ್ಲ ಫೋನ್ ಮಾಡಿ, ಏನಪ್ಪ ಅಹಂಕಾರ ನೀನು, ಶಿವಣ್ಣ ಅವ್ರಿಗೆ ಹಿಂಗ್ ಅಂದಿದ್ಯಾ, 1 ದಿವಸ ಹೋಗಿ ಅವ್ರ ಮಂತಕ್ಕೆ ಹೋಗಿಲ್ಲ, ಏನಿಲ್ಲ, ಕ್ಷಮೆ ಕೇಳಕ್ ನೀನು ಹೋಗ್ತಾನೆ ಇಲ್ಲ, ನಿನ್ ಪಾಡಿ ನೀನ್ ಇದ್ಬಿಟ್ರೆ ಏನ್ ಅರ್ಥ, ಹಂಗೆ ಅಂತ ಅಂದ್ರು ಕೆಲವರು. ಅಲ್ಲ, ಅವರು ನಿಮ್ಗೆ ಗೊತ್ತಿರೋರು ಅಥವಾ ಅಣ್ಣನ ಅಭಿಮಾನಿಗಳು ಕೆಲವ್ರು ಅಂದ್ರು. ಸರ್ ಸತ್ಯಲ್ಲೂ ಹೋಗಿದ್ದೀನಿ ಸರ್, ಬೇಕಾದ್ರೆ ನೋಡಿ ಅಂತ ಕೆಲವನ್ನ ವಿಡಿಯೋಗಳು ಕಳಿಸ್ತೆ, ಅವ್ರಿಗೂ ಕಳಿಸ್ತೆ, 1-2-3 ಜನ ಕಳಿಸ್ತೆ. ಅದ್ ನೋಡಿ ವೈರಲ್ ಆಗೋಯ್ತು. ತುಂಬಾ ಜನ ನಾವು ನೋಡಿದ್ವಿ. ಶಿವಣ್ಣ ಅವ್ರ ಗೇಟೆ ತೆಗಿತಿಲ್ಲ, ಅದು ತೆಗಿತಿಲ್ಲ ಅಂತ ಆಗೋಯ್ತು. ಅಯ್ಯೋ ಈ ತರ ಕೆಟ್ಟದಾಗ ಹೋಗ್ಬಿಡ್ತಲ್ಲ, ಮತ್ತೆ ನನಗೆ ಇದೇನ್ ಗಾಚಾರ, ಏನೇನೋ ಮಾಡಕ್ ಹೋಯ್ತೀನಿ, ಅದೇನೋ ಉಲ್ಟಾ ಹೊಡಿತೈತಲ್ಲ ಅಂದ್ಬಿಟ್ಟು ಮತ್ತೊಂದು ವಿಡಿಯೋ ಮಾಡಾಕ್ತೆ. ಇದು ಹಳೆ ವಿಡಿಯೋ ಹೆಂಗೆ ಅಂತ ಹೇಳಿದಾಗ ಅದೊಂದು ಕ್ಲಾರಿಟಿ ಸಿಕ್ತು. ಕಾದು ಶಿವಣ್ಣ ಅವ್ರನ್ನ ಈ ಶಿವಕುಮಾರ್ ನಾಯ್ಕ್ ಸರ್ಗೆ ಮಾಡಿದೆ ಹೋರಾಟಗಾರ. ಅವತ್ತಿನ ದಿನ ಹೆಂಗಿತ್ತು ಸರ್? ಅವತ್ತಿನ ದಿನ ಅವ್ರು ರೆಡಿ ಅವ್ರೆ, ಸರ್ ಬೇಡ ಸರ್ ನಂಗೆ ಭಯ ಆಗುತ್ತೆ ಅಂತ. ಇಲ್ಲಪ್ಪ, ಅವ್ರು ಏನು ಮಾಡಲ್ಲ, ಅವ್ರ ಮಗು ತರ ತಲೆ ಕೆಡ್ಸ್ಕೋಬೇಡ, ನಿಂದೇನಿದೆ ಪ್ರಾಯಶ್ಚಿತ್ತ ಹೇಳು ನೀನು. ಸರ್ ಅದು ಪ್ರವೋಕ್ ಮಾಡಿದ್ರು, ಷಡ್ಯಂತ್ರ ಅವೇನು ಹೇಳಕ್ಕಲ್ಲ ಸರ್, ತಪ್ಪು ಅಂತ ಒಪ್ಕೊಬಿಡ್ತೀನಿ, ಮತ್ತೆ ಗೋಡೆ ಮೇಲೆ ದೀಪ ಇಡ್ತಂಗೆ ಬೇಡ, ಒಪ್ಕೊಂಬಿಟ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಅಂದೆ. ಆಯ್ತು ಬಾಯ್ ನಾನು ಅಂದ್ಬಿಟ್ಟು ಹೋಗಿ ಕಾರಿಗೆ ಅಡ್ಡ ನಿಂತು. ನಾನು ಆಕ್ಚುಲಿ ಅದು ವಿಡಿಯೋಗಳು ಕೆಲವು ಕಟ್ಟಾಗಿದೆ ಸರ್, ಅದು ಎದೆ ಹತ್ರ ಹಗ್ ಮಾಡಿದ್ರು, ಕ್ಷಮಿಸಿದೀನಿ ಬಿಡಮ್ಮ, ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂದಿರೋದು, ಅವೆಲ್ಲ ವಿಡಿಯೋ ಮಾಡಬೇಡಿ ಅಂದಿದ್ದಾರೆ. ಅಲ್ಲಿ ನೀವು ಕಾಲಿಗೆ ಅಡ್ಡ ಬಿದ್ಬಿಟ್ರ? ಹೋಗ್ತಿದಂಗೆ ಬಿದ್ದ ತಕ್ಷಣ ಸ್ಲಿಪ್ಪರ್ ಹಾಕಿದ್ರಲ್ಲ ಅವತ್ತು, ಹಿಂಗೆ ಆರಾಮಾಗಿ 2 ಪಾದಕ್ಕೂ ನೀಟಾಗಿ ಹಿಂಗೆ 2 ಇದ್ರು ಮಾಡಿ ಅಲ್ಲೇ ಪಾದದ ಮೇಲೆ ಕಣ್ಣೀರು ಹಾಕ್ತೇನೆ. ಏನಂದ್ರೆ ಶಿವಣ್ಣ ಅವರೇ ಎತ್ತಿದ್ದಲ್ಲ, ಅಣ್ಣ ನೀವೊಂದ್ಸತಿ ಕ್ಷಮಿಸಿದ್ದೀನಿ ಅಣ್ಣ, ಬೇರೆ ತರ ಬದುಕಡ್ಕಿದ್ದೀನಿ, ಬಿಡಮ್ಮ ಕ್ಷಮಿಸಿದೀನಿ ಬಿಡಮ್ಮ, ಯಾಕಮ್ಮ ಅಂತಂದ್ರು. ಖುಷಿ ಆಯ್ತು. ಅಲ್ಲಿಂದ ಮುಗಿಸಿ ಕೆಲವು ವಿಡಿಯೋಗಳೆಲ್ಲ ಕಟ್ಟಾಗಿದೆ, ಅರ್ಧ ತೆಗ್ದಿದ್ದಾರೆ ವಿಡಿಯೋ. ಸೊ ದೊಡ್ಡ ಮನೆತನದ ದೊಡ್ಡವರ ದೊಡ್ಡತನ ಖಂಡಿತ ಸರ್. ಮಗು ತರ ಸರ್ ಅವ್ರು ಮಾತಾಡಿದ್ದ. ನನಗೆ ಯಾವತ್ತೂ ಅವ್ರ ಜೊತೆ ಫೋಟೋ ತಕ್ಕೊಂಡಿದ್ದೀನಿ, ಶ್ರೀಕಂಠ ಮೂವಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ, ಆದ್ರೆ ಈ ತರ ಮಾತಾಡಿಲ್ಲ. ಶೇಕ್ ಹ್ಯಾಂಡ್ ಕೊಡೋದಾಗ್ಲಿ, ಸುಮಾರು ಹೊತ್ತು ಕೈ ಹಿಡ್ಕೊಂಡು ಹಗ್ ಮಾಡೋದಾಗ್ಲಿ ಯಾವತ್ತೂ ನಾನು ಮಾಡಿಲ್ಲ. ಬಟ್ ಒಂದ್ ಕಡೆ ನೆಗೆಟಿವ್ ಇದೆ, ಇನ್ನೊಂದ್ ಕಡೆ ಅವ್ರನ್ನ ಅವಕಾಶ ಮಾಡಿ ಆ ತರದೊಂದು ಸಂದರ್ಭ ಕ್ರಿಯೇಟ್ ಮಾಡ್ಕೊಟ್ಟಿದ್ದೆ ಆಡಿಯೋ ಬಿಟ್ಟವ್ರಿಗೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಂದ್ ಕಡೆ ಕಷ್ಟ ಇದೆ, ಇನ್ನೊಂದ್ ಕಡೆ ಒಳ್ಳೇದಾಯ್ತು, ಒಂದು ಆಶೀರ್ವಾದ ಸಿಕ್ತು. ಎಷ್ಟೊತ್ತು ಆ ಜಾಗದಲ್ಲಿ ನಿಂತಿದ್ದವ್ರ ಮುಂದೆ? ಸುಮಾರು ಒಂದು 3-4 ನಿಮಿಷ ನಿಂತಿತ್ತು. ಮುಗಿದ್ಮೇಲೆ ಅವ್ರು ಹೊರಟ್ರು. ಏನ್ ಫೀಲ್ ಆ ಕ್ಷಣ? ಹೊರಟ್ರಲ್ಲ ಸರ್, ಈಗ ದರ್ಶನ್ ಸರ್ ಅಭಿಮಾನಿಗಳು, ದರ್ಶನ್ ಸರ್ದು ಏನು ರಿಯಾಕ್ಷನ್ ಇಲ್ಲ. ದರ್ಶನ್ ಸರ್ ಅಭಿಮಾನಿಗಳು ಸುಮಾರು ಸಪೋರ್ಟ್ ಮಾಡಿದ್ರು, ಅವ್ರದೆಲ್ಲ ಕ್ಲಿಯರ್ ಆಯ್ತು. ಅವರೆಲ್ಲ ತಲೆ ಕೆಡ್ಸ್ಕೊಬೇಡಿ ಬಿಡುಗರು, ನಮ್ಮ ಬಾಸ್ನೇ ಕೆಲವ್ರು ಬಿಡಲ್ಲ, ನಿಮ್ಮ ಬೆಳೆಯಕ್ಕೆ ಹೋದಾರು ಬಿಡ್ತಾರ, ತಲೆ ಕೆಡ್ಸ್ಕೊಬೇಡಿ, ಬೆಳೀರಿ, ಚೆನ್ನಾಗಿರಿ ಅಂತ ಅಂದ್ರು. ಧ್ರುವಣ್ಣವರು ಅವರು ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಅವ್ರ ಹೆಂಡತಿ ಮಕ್ಳಿದ್ದಾರೆ, ಅವ್ರಿಗೆ ಏನು ಮಾಡ್ಬೇಡ್ರಪ್ಪ ಹಂಗೆ ಅಂತ ಹೇಳ್ಬಿಟ್ಟಿದ್ರು ಅಂತೀವಿ. ಧ್ರುವಣ್ಣವರು ತಲೆ ಕೆಡ್ಸ್ಕೊಬೇಡಿ ಬ್ರದರ್, ಆಳಿಗೆ ಒಂದು ಕಲ್ಲು ಹಂಗೆ ಅಂತ ಎಲ್ಲರದು ಕ್ಲಿಯರ್ ಆಯ್ತು. ಕೊನೆಗೆ ಶಿವಣ್ಣ ಅವ್ರು ಒಬ್ರದ್ದು ಆಗ್ತಿಲ್ಲ, ಹೋಗ್ತಾ ಇದ್ದೀನಿ ಆಗ್ತಿಲ್ಲ. ಇವ್ರೊಬ್ರು ಮುಗಿದ್ರೆ ನಂದೊಂದು ಕ್ಲಾರಿಟಿ. ಇವ್ರದ್ದು ಇಲ್ದಲೆ ನಾನು ಸಿನಿಮಾ ಅನೌನ್ಸ್ ಮಾಡೋದು, ಹೊಸ ವೃತ್ತಿ ಅನೌನ್ಸ್ ಮಾಡೋದು, ಒಬ್ಬರಿಗೆ ಸಾವು ಬಯಸ್ಬಿಟ್ಟು ಕ್ಷಮೆ ಕೇಳಿದೆ, ನನ್ನ ಮಗ ಹೆಂಗ್ ಮಾಡ್ತಾವ ನೋಡು, ಇವನೊಬ್ಬ ಬೆಳಿಗ್ಗೆ ಹೆಂಗ್ ಟ್ಯಾಂಕ್ ಕೊಡ್ತಾ ಇದೆ ಶಿವಣ್ಣ ಅನ್ನೋ ತರ ಆಗ್ಬಿಡುತ್ತಾ ನಾಳೆ ದಿವಸ. ಅವ್ರು ಸುಮ್ಮನಿರ್ತಾರೆ, ಎಲ್ಲರೂ ಹಾಕೊಟ್ಬಿಟ್ರೆ ಏನ್ ಮಾಡೋಣ, ಏನ್ ಮಾಡೋದು, ಇಲ್ಲ ಅವರು ಕ್ಷಮಿಸೋವರೆಗೂ ನಾನು ಸಿನಿಮಾ ಅನೌನ್ಸ್ ಮಾಡೋದೇ ಬೇಡ ಅಂತ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು, ಬೇಡ ಸರ್ ಅವ್ರು ಆಗದಲ್ಲ, ಅದು ಆಗಿದ್ದಲ್ಲಿ ಅದಾಗೋವರೆಗೂ ಮಾಡೋದು ಬೇಡ ಅಂತ. ಫೋಟೋಶೂಟ್ ಮುಗಿಸೇ ಬಂದಿದ್ದೆ, ಅನೌನ್ಸ್ ಮಾಡೋದು ಬೇಡ ಅಂತ ಹೇಳಿದ್ವಿ. ಯಾವತ್ತು ಇದು ಮಾಡ್ತು ಒಂಥರ ಈ ತಲೆಲಿದ್ದದ್ದು ಭಾರ ಇಳಿದೋಗುತ್ತೆ ಗೊತ್ತಾ, ಹಂಗೆ ಆಗ್ಬಿಡುತ್ತೆ ನನಗೆ. ಅಪ್ಪ ಒಂದು ಮೈಂಡ್ ರಿಲೀಫ್ ಆಯ್ತಪ್ಪ. ಈಗ ಕೆಲವರೆಲ್ಲ ಆಗ್ದವ್ರು ಕಮೆಂಟು, ಅವ್ರು ಕ್ಷಮಿಸಿದ್ರು, ನಾನು ಕ್ಷಮಿಸಲ್ಲ, ಅವ್ರು ಕ್ಷಮಿಸಿದ್ರು. ನನ್ನ ತಲೆ ದೇವರೇ ಹೊರ ಕೊಟ್ಟ ಮೇಲೆ ಇನ್ನು ತಲೆ ಕೆಡ್ಸ್ಕೊಳ್ಳಲ್ಲ. ಎಲ್ಲರೂ ಸರ್ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ಪಕ್ಕಾ ಫ್ಯಾನ್ಸ್ ಇರಲ್ಲ ಸರ್. ನಾನು ಅನ್ಕೊಂಡಿರೋದು. ಓದ್ತೀರಾ ನೀವೆಲ್ಲ ಕಮೆಂಟ್ಸ್ ಗಳನ್ನೆಲ್ಲ? ಕೆಲವು ಓದ್ತೀನಿ, ನಾನು ಅದಕ್ಕೆಲ್ಲ ಅಪ್ಸೆಟ್ ಆಗಲ್ಲ, ಜೋಕ್ ತರ ಕಮೆಂಟ್ ಮಾಡ್ಕೊತೀನಿ. ಅವ್ರ ಆಸೆ ತೀರಿಸ್ಕೊತಾರಲ್ಲ, ಎಷ್ಟು ಚೆನ್ನಾಗಿ ಆಸೆ ತೀರಿಸ್ಕೊತಾರೆ, ತೀರಿಸ್ಕೊಳ್ಳಿ, ಅವ್ರ ಆಸೆನೇ ನಮ್ಮ ಆಸೆ ಅಲ್ವಾ, ತೀರಿಸ್ಕೊಳ್ಳಿ ಅಂತ. ಆಮೇಲೆ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ಬಂದು ನೀವು ಸಿನಿಮಾ ನೋಡಲ್ಲ. ಅದ್ರಲ್ಲೆಲ್ಲ ಸ್ಟಾರ್ ವಾರ್ಗಳಿಗೆ ತಂದಿಟ್ಟ ಅಂತ ಒಂದು ಫ್ಯಾನ್ಸ್ಗಳು ಇದೆ, ಅವ್ರವ್ರಿಗೆ ತಂದಿಡೋದು, ಇವ್ರಿಗೆ ತಂದಿಡೋದು, ಅದಕ್ಕೆಲ್ಲ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅದಕ್ಕೆ ಆರಾಮಾಗಿ ನಾನು ಬಿಡಪ್ಪ ಅವ್ರು 1000 ಅನ್ಕೊಳ್ಳಿ, ದೇವರೇ ಹೊರ ಕೊಟ್ಮೇಲೆ ನನ್ಗೇನು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಅನ್ಸುತ್ತೆ. ಧ್ರುವ ಸರ್ಜಾ ಒಂದ್ ಕಡೆ ಹೇಳಿದ್ದು, ಅಥವಾ ದರ್ಶನ್ ಅಭಿಮಾನಿಗಳು ಒಂದ್ ಕಡೆ ಹೇಳಿದ್ದು, ಅಂದ್ರೆ ದೊಡ್ಡವ್ರನ್ನೇ ಬಿಟ್ಟಿಲ್ಲ, ಬೆಳಿತಿರೋರ್ನ ಯಾರು ಬಿಡ್ತಾರೆ ಅಂತ. ಅನ್ಸಲ್ವಾ ಇಂಡಸ್ಟ್ರಿಯಲ್ಲಿ ಈ ತರದ ಬೆಳವಣಿಗೆ ಇದೆಯಾ? ಯಾರೋ ಬೆಳಿತಿದ್ದಾರೆ ಅಂದಾಗ ಬಿಡಲ್ವಾ ಇವ್ರುಗಳೆಲ್ಲ? ಅದ್ ಯಾರ ಮೂಲಕನಾರ ಬಂದ್ಬಿಡ್ತಾರೆ ಸರ್, ಅವ್ರ ಕೈಲಿ ಡೈರೆಕ್ಟ್ ಆಗಿ ಬರಕ್ಕಾಗಿಲ್ಲ ಅಂದ್ರು ಯಾರನ್ನಾರ ಮುಂದಿಟ್ಟಾರು ಬಂದ್ಬಿಡ್ತಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದು, ಅಷ್ಟೆಲ್ಲ ಮಾಡೋ ಬದಲು ಒಂದು 10 ಲಕ್ಷ 15 ಲಕ್ಷ ಒಂದು ಕಿರುಚಿತ್ರ ಮಾಡಿ, ದೊಡ್ಡದು ಮಾಡ್ಬೇಡಿ, ಅದನ್ನಾರ ಒಂದು ಮಾಡಿ ತೋರಿಸಿ, ಅದ್ರಲ್ಲಾರ ಒಂದು ಮಾಡ್ದಾಗ ಬಿಡಪ್ಪ, ನಮ್ಮವ್ರು ನಮ್ಮ ಜೊತೆ ಒಂದೇನೋ ಒಂದು ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಒಬ್ಬ ಹಳ್ಳಿ ಹುಡುಗ ಕಷ್ಟಪಟ್ಟು ಬೆಳೆದಿದ್ದಾನೆ,
ಕಿರುತೆರೆ ಮೂಲಕ ಹೆಸರು ಮಾಡ್ದ, ಅದಾದ್ಮೇಲೆ ಬೆಳ್ಳಿತೆರೆಗೆ ಅವನೇ ಆದಂತ ಎಫರ್ಟ್ ಹಾಕಿ ಯಾವುದೇ ಗಾಡ್ ಫಾದರ್ ಇಲ್ಲದೆ, ಬ್ಯಾಕ್ ಗ್ರೌಂಡ್ ಇಲ್ಲದೆ, ಸಿನಿಮಾ ಕುಟುಂಬ ಇಲ್ಲದೆ ಬೆಳೀತಿದ್ದಾನೆ ಅಂದಾಗ ಯಾರು ತಡೆಯಲ್ಲ ಅಂತನಾ? ಸಹಿಸಲ್ವಾ? ಸಹಿಸಲ್ಲ ಸರ್, ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅಲ್ಲೇನು ಅಂದರೆ ನಮ್ಮ ಒಂದು ಧೈರ್ಯನ ಕಳ್ಕೊಂಬಾರ್ದು ಅಷ್ಟೇ. ಧೈರ್ಯನೇ ಒಂಥರ ಅದೃಷ್ಟಲಕ್ಷ್ಮಿ ಇದ್ದಂಗೆ. ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಏನಾರ ಒಂದು ಆಯಿತು ಅಂತ ಕುಗ್ಗಿಬಿಟ್ರೆ, ಎಲ್ಲೋಡ ಅವನು ಹೋಗ್ಬಿಟ್ಟ, ಎಲ್ಲೋಡ ಅವನು ಹೋಗ್ಬಿಟ್ಟ, ಸೊ ಓಡಿಸ್ಬಿಟ್ರೆ ಗೊತ್ತಾ, ಅವರೆಲ್ಲ ತುಳಿದ್ಬಿಟ್ಟು ಹಿಂಗೆ ಗುರು ಇಲ್ಲೆಲ್ಲ ಅದಕ್ಕೆ ಅವಕಾಶ ನಾನು ಮಾಡಿಕೊಡಲ್ಲ. ಅದಕ್ಕೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಪ್ರೊಡ್ಯೂಸರ್ನು ಮಾಡಿ, ಕತೆನೂ ರೆಡಿ ಮಾಡಿ, ಒಂದು ಒಳ್ಳೆ ಟೈಟ್ಲು, ಒಳ್ಳೆ ಟೈಟ್ಲ್ ಬರ್ತೀನಿ. ಇನ್ನೊಂದೆರಡು ಕುತೂಹಲದ ಪ್ರಶ್ನೆ ಇದೆ. ಈಗ ನಿಮ್ಗೆ ಅಂದ್ರೆ ಕೇಳಿಸ್ಕೋಬೇಕು ಅಂತಲ್ಲ, ಆದ್ರೂ ನಿಮ್ ಕಿವಿಗೆ ಬೀಳ್ತಿರುತ್ತಲ್ಲ ನಿಮ್ ಬಗ್ಗೆ ಏನೇನ್ ಸಾಲುಗಳು ಕೇಳಿಸ್ಕೊಂಡಿದ್ರಿ ಜನ ಮಾತಾಡೋಣ ಆಚೆ ಬಂದ್ಮೇಲೆ? ಅಲ್ಲ ಗುರು, ಅವ್ರ ಕಾಲ್ದುಳಿ ಸಮಯ ಎಲ್ಲ ಇವನ್ ಕಾಂಪಿಟೇಷನ್ ಕೊಡ್ತಾನ ಅಂತ. ಇನ್ ಕೆಲವರು ಸೊ ಎಲ್ಲಿಂದ ಹೆಂಗ ಹೋಗಿದಾಗರು ರಿಲೀಸ್ ಆಗೋ ಟೈಮಲ್ಲಿ ಮಾಡ್ಬಿಟ್ರಲ್ಲ ಪಾಪ. ಆಮೇಲೆ ಕೆಲವ್ರು 1000 ಇರಲಿ, ಅವನೇನು ಯಾರೇನು ಪ್ರಪಂಚದಲ್ಲಿ ಸಾಚ ಅಲ್ಲ. ಆದ್ರೆ ಆಡಿಯೋ ಏನಕ್ಕೆ ಗುರು, ಇವಾಗ ಆಯ್ತು ಒಂದು 2 ತಿಂಗಳ ಮುಂಚೆ ಅವತ್ತೇ ಬಿಡ್ಬೋದಿತ್ತಲ್ಲ. ಈ ಸಿನಿಮಾ ಟೈಮಿಗೆ ಯಾಕೆ ರೆಡಿ ಮಾಡಿ ಇಟ್ಕೊಂಡ್ರು, ಯಾಕೆ ಬಿಟ್ರು? ಪ್ರೊಡ್ಯೂಸರ್ ಕತೆ ಏನು, ಇವ್ರ ಕತೆ ಏನು, ಅದ್ರಲ್ಲಿ 150 ಜನ ಕೆಲಸ ಮಾಡಿರ್ತಾರಲ್ಲ ಅವ್ರ ಕತೆ ಏನು, ಇವ್ನು ಮಾಡಿದ ತಪ್ಪಿಗೆ ಅವರೆಲ್ಲ ಅನುಭವಿಸ್ಬಿಟ್ರಲ್ಲ ಗುರು. ನಾನು ಇನ್ನೊಂದು ಯಾವ್ದೋ ಕಮೆಂಟ್ ಓದ್ತಾ ಇದ್ದೆ, ಮುಗೀತು ಮನು ಕತೆ ಅಂದ್ರು. ಕೇಳಿಸ್ಕೊಂಡ್ರ ನೀವು ಇದನ್ನ? ಕೇಳಿಸ್ಕೊಂಡೆ. ಮನು ಲೈಫ್ ಮುಗಿತು. ನನಗಿಂತ ಮಿಂಚುಕ್ ಫೋನ್ ಮಾಡಿ ಸುಮಾರು ಒಂದು 10 ರಿಂದ 15 ಜನ ಕಾಲ್ ಮಾಡಿ ಹೇಳಿದ್ದಾರೆ. ಏನಂತ? ಕಂಗ್ರಾಚುಲೇಷನ್, ಮನು ಸತ್ತೋದ. ಹೌದು, ಮನು ಸತ್ತ ಮುಗಿದ ಕತೆ, ಮನು ಸತ್ತ ಮುಗಿದ ಕತೆ ನನಗೆ ಹೇಳಿದ್ಲು ಅವಳು ಕೇಸ್ ವಾಪಸ್ ತಗೊಂಡ್ಮೇಲೆ. ನಾನು ಹೇಳಿದೆ ಅವಳಿಗೆ, ಅದಕ್ಕೆ ನಾನು ಪಿಜ್ಜಾ ಬರ್ಗರ್ ತಿಂದು ಬೆಳೆದಿಲ್ಲ, ಮುದ್ದೆ ತಿಂದು ಬೆಳೆದವನು, ನಾನು ನಾಟಿ ಕೋಳಿ ಸಾರು ತಿಂದು ಬೆಳೆದವನು. ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಪಡ್ತೀನಿ. ಆದ್ರೆ ಕಲೆ ಅನ್ನೋದನ್ನ ನನಗೆ ಭಗವಂತ ಗಿಫ್ಟ್ ಕೊಟ್ಟವನೇ, ಅದನ್ನ ಇಟ್ಕೊಂಡೇ ಆಟ ಆಡ್ತೀನಿ. ಆದ್ರೆ ಯಾರ್ಯಾರು ಕ್ಷಮೆ ಕೇಳ್ಬೇಕು ಕೇಳಿದ್ದೀನಿ, ಎಲ್ಲರೂ ನಾನು ನಿಷ್ಠೂರ ಮಾಡ್ಕೊಳ್ಳಲ್ಲ. ಅವ್ರ ಗೌರವ ಯಾವತ್ತಿದ್ರು ನಾನು ಯಾವತ್ತೂ ಅಂದಿಲ್ಲ, ನಾನು ಯಾವತ್ತೂ ಮನಸ್ಪೂರ್ವಕವಾಗಿ ಅಂದಿದ್ದೀನಿ ಅಂತಲೂ ಅಂತ ಅನ್ಸಲ್ಲ. ಯಾವತ್ತಿದ್ರು ಅವ್ರ ಆಶೀರ್ವಾದ ತಗೊಂಡೇ ನಾನು ಬೆಳಿತೀನಿ ಮುಂದಕ್ಕೆ. ನಾನು ಪ್ರತಿ ಸಿನಿಮಾ ಮಾಡಲಿ, ನಂದು ಏನೇ ಮುಂದಕ್ಕೆ ನಾನು ಏನೇ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಲಿ, ಆ 3 ಜನಕ್ಕೆ ಆ ಕ್ರೆಡಿಟು. ಅವ್ರು 3 ಜನ ಕ್ಷಮಿಸೋತಿಗೆ ತಾನೆ ಮತ್ತೆ ನಾನು ಇಂಡಸ್ಟ್ರಿ ಇರೋದು, ಅವ್ರಿಗೆ ಕ್ರೆಡಿಟು. ಹಂಗೆಲ್ಲ ಸಾಯ ಸೀನೇ ಇಲ್ಲ ಅಂತಂದು. ಇಲ್ಲ ಬಿಡು, ಅವ್ರು ಆ್ಯಕ್ಚುಲಿ ಈಗೆಲ್ಲ ತಲೆ ಕೆಡ್ಸ್ಕೊತವ್ರೆ, ಬ್ಯಾನ್ ಇಲ್ಲ ಅಂದಾಗಲೇ ಅವ್ರು ತಲೆ ಕೆಡ್ಸ್ಕೊಬಿಟ್ರಂತೆ. ಏನೇ ಮತ್ತೆ ಕಲ್ಲು ಹಾಕಿದ್ರು ಎದ್ದೇಳ್ತಾನೆ ಅಂತ ಎಲ್ಲ ಹೇಳಿದ್ರಂತೆ. ಅದಕ್ಕೆ ಹೇಳಿದೆ, ಅಯ್ಯೋ ಜಮೀನಲ್ಲೇ ನಾವು ಹಾಕಿದ್ದೀನ. ಆ ಟೈಮಲ್ಲಿ 200 ರೂಪಾಯಿ 300 ರೂಪಾಯಿ ಚೀಲ ಶುಂಠಿ ಆಗಿತ್ತು ಅದ್ರಲ್ಲಿ ಹಾಕಿದ್ದೆ ಪೂರ್ತಿ. ಆಗ್ಲೇ ಸುಮಾರು ಲಾಸ್ ಆಯ್ತು ನನಗೆ. ಆಗ್ಲೇ ನಾವು ಬೆಳೆಯೋದ್ ಬಿಡ್ಲಿಲ್ಲ ಭೂಮಿಲಿ, ಇನ್ ಕಲೆಯಲ್ಲಿ ಬಿಡ್ತೀವ. ನನಗೆ ಮನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದಾರೆ, ಹೇಳಿ ಪ್ಲೀಸ್. ಅದ್ಭುತವಾಗಿ ಹಾಕಿದ್ದಾರೆ, ಭಯಂಕರವಾಗಿ. ಹೇಳಿ ಪ್ಲೀಸ್, ಗೋ ಹೆಡ್. ಅದು 200 ರೂಪಾಯಿ 300 ರೂಪಾಯಿ ಶುಂಠಿ ಅಲಗಡೆ ಚೀಲ ಆದಾಗ್ಲೇ ಬೆಳೆಯೋದ್ ಬಿಡ್ಲಿಲ್ಲ, ಇನ್ನ ಇದ್ರಲ್ಲಿ ಬಿಡ್ತೀನ, ಬೆಳಿತೀನಿ ಅಂತ. ಆ ಇದ್ರಲ್ಲಿ ಡ್ಯಾಶ್ ಇದೆಯಲ್ಲ, ಅದನ್ನ ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ನೋಡಿ, ಮುಲಾಜಿಲ್ದೆ ಬರ್ದಿದ್ದಾರೆ ಮನು ಅನ್ಸಿದ್ದಿನ ಅಂತ. ಮನು, ಟೆಲ್ಮಿ, ಈ ಜರ್ನಿ ಇತ್ತಲ್ಲ, ಏಳು ಬೀಳು, ನಿಮ್ಗೆ ಗೊತ್ತಿದ್ದಂಗೆ ಹಂಸಿತ್ತು, ಬಿದ್ರಿ ಎದ್ರಿ ಮತ್ತೆ ವಾಪಸ್ ಬಂದ್ರಿ, ಮತ್ತೆ ಯಾವಾಗ ಅನ್ನಿಸ್ತು ಗುರು ಇಲ್ಲ ನಾನು ಓಡೋಗಕ್ ಬಂದಿಲ್ಲ, ತಪ್ಪಾಗಿದೆ, ನಾನು ನಿಂತ್ಕೊಳ್ಳೇಬೇಕು ಅಂತ ಯಾವಾಗ ಅನ್ಸಿದ್ದು? ನನಗೆ ಧ್ರುವಣ್ಣ ಅವ್ರು ಫೋನ್ ಮಾಡಿದಾಗ, ಧ್ರುವ ಸರ್ಜಾ ಅವ್ರು ಫೋನ್ ಮಾಡಿದಾಗಲೇ ನನಗೆ ಒಂದು ಪಾಸಿಟಿವ್ ವೈಪ್ ಬಂದಿತ್ತು. ಅಲ್ಲಿವರೆಗೂ ನನಗೆ ಸ್ವಲ್ಪ ಹಂಗೆ ಮನಸ್ಥಿತಿ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಅನ್ಕೊಂಡಿದ್ದು ಹೊಸ ವರ್ಷ ಬೇಕು, ಮಿನಿಮಮ್ ಜನವರಿ ಹೊಸ ವರ್ಷದ ಕ್ಲಿಯರ್ ಮಾಡ್ಕೊಂಡು ಒಂದು ಗುಡ್ ನ್ಯೂಸ್ ಕೊಡೋಣ, ಅಲ್ಲಿವರೆಗೂ ಪ್ರಯತ್ನ ಪಡ್ತಾನೆ ಇರೋಣ, ನೋಡೋಣ. ಜ್ಯೋತಿಷಿಗಳ ಹತ್ರ ಚೆಕ್ ಮಾಡಿಸಿದ್ರ? ಇಲ್ಲ, ಏನ್ ನಡೀತಿದೆ ನಂದು? ಒಂದ್ 3-4 ಜನ ಫೋನ್ ಮಾಡಿದ್ರು ನನಗೆ. ಯಾರು ಜ್ಯೋತಿಷಿಗಳ? ಏನಂತ 4-5 ಜನ ಫೋನ್ ಮಾಡಿದ್ರು, ನಿಮ್ದೇನೋ ಹಿಂಗ್ ನಡೀತಿದೆ, ಬನ್ನಿ ಇಲ್ಲಿ ಮಾತಾಡೋಣ, ಬನ್ನಿ ಇಲ್ಲಿ ಹಿಂಗ್ ಮಾತಾಡೋಣ ಅಂತ. ಆಚೆ ಬಂದ ತಕ್ಷಣ ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 500-400 ಫಾಲೋವರ್ಸ್ ಎಲ್ಲ ಫೋನ್ ಮಾಡ್ಯಾರ. ಬನ್ನಿ ಮಾತಾಡೋಣ ಮನೋರೇ, ನಾನು ಇವ್ರಿಗೆ ಹಿಂಗ್ ಮಾಡಿದ್ದು, ದೊಡ್ಡ ಸ್ಟಾರಿಗೆ ನಾನೇ ಹೇಳಿದ್ದು, ಇವ್ರಿಗೆ ಹಿಂಗೆಲ್ಲ ಹೇಳಿದ್ದು ಅಂತ. ಬಟ್ ಅದ್ರಲ್ಲಿ ಎಲ್ಲಾರನ್ನೂ ನಾನು ತುಂಬಾ ನಂಬಿದ್ದೆ ಯಾರನ್ನ ಗೊತ್ತಾ? ಅರ್ಜುನ್ ಗುರುಜಿ ಅವರು, ಮೈಸೂರು, ಗೊತ್ತಿರ್ಬೇಕು. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಸರ್ ಸಿನಿಮಾ ಪ್ರಮೋಷನ್ಗೆ ಆಶೀರ್ವಾದ ತಗೊಬರಕ್ ಹೋಗಿದ್ದೆ. ಅವ್ರು ಹೇಳಿದ್ ಒಂದೇ, ಹಿಂಗ್ ಹಿಡ್ಕೊಂಡು ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರಾಗುತ್ತೆ, ದುಡ್ಡಾಗತ್ತೆ ಅಲ್ವಾ ನನಗೆ ಗೊತ್ತಿಲ್ಲ. ಈ ಮುಂದಿನ ಸಿನಿಮಾ ಇದಿದು ಕುಲದಲ್ಲಿ ಕಿಳಿ, ವಾರದ ಮುಂಚೆ ಕೇಸ್ ಆಗಿರ್ಲಿಲ್ಲ, ಅವ್ರ ಹತ್ರ ಆಶೀರ್ವಾದ ಬರಕ್ ಹೋಗಿದ್ದೆ ಮೈಸೂರಿಗೆ. ಅವ್ರು ಹೇಳಿದ್ದು, ಈ ಕುಲದಲ್ಲಿ ಕಿಳಿಯೋದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೆಸರಾಗುತ್ತೆ. ಸರ್ ಪ್ರೊಡ್ಯೂಸರ್ ಸೇಫ್ ಆಯ್ತಾರ? ಅದ್ ನನಗೆ ಗೊತ್ತಿಲ್ಲ, ಹೆಸರಾಗುತ್ತೆ. ಆಮೇಲೆ ನಿಮ್ ಬಗ್ಗೆ ಒಂದ್ ಒಳ್ಳೆ ಏನೋ ಸೀಕ್ರೆಟ್ ಸಸ್ಪೆನ್ಸ್ ನಡೀತಿದೆ. ಸ್ಟಾರ್ಟಿಂಗು ತುಂಬಾ ನೆಗೆಟಿವ್ ಆಗುತ್ತೆ, ಆಮೇಲೆ ತುಂಬಾ ಪಾಸಿಟಿವ್ ಆಗುತ್ತೆ. ಹೇಳಿದ್ರ 100% ಹೇಳಿದ್ರು. ಆ ವಿಡಿಯೋನ ಒಬ್ರು ಫ್ರೆಂಡ್ ಇದಾರೆ, ಅದ್ ಮಾಡಿದ್ರು. ನಾನು ನೆನ್ನೆಲ್ಲೂ ಫೋನ್ ಮಾಡಿದ್ದೆ, ಅದ್ ಕಳಿಸ್ಕೊಡಿ ಒಂಚೂರು ಅರ್ಜೆಂಟು ಅಂತ.
ಅದನ್ನ ಕರೆಕ್ಟಾಗಿ ಹೇಳಿದ್ರು ಅದು. Okay. ಆಮೇಲೆ ಅದೆಲ್ಲ ಮುಗಿದ್ಮೇಲೆ ಜೈಲಿಂದ ಆಚೆ ಬಂದ್ಮೇಲೆ ನನ್ನ ಜೊತೆ ಬಂದಿದ್ರಲ್ಲ, ಹಾ. ಆಗ ಹೇಳಿದ್ರು, ಅರ್ಜುನ್ ಗುರುಜಿ ಅವ್ರು ಹೇಳ್ದಂಗೆ ಆಯ್ತಲ್ಲ ಮನು, ಅವತ್ತು ಅವ್ರು ಹೇಳಿದ್ರು ನೋಡು, ಹಂಗೆ ಆಗೋಯ್ತಲ್ಲ ಗುರು ಅಂತ. ಅದೊಂದು ನಂಬ್ತೀನಿ ನಾನು ಅವ್ರು. ಸೊ ಅನ್ನಿಸ್ತು ನಾನು ಈ ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ನಿಂತ್ಕೋಬೇಕು ಅನ್ನಿಸ್ತು. ಜನವರಿ ಗಂಟೆ ಟೈಮ್ ತಗೋತಾ ಇದ್ದೆ, ಸ್ವಲ್ಪ ಪಶ್ಚಾತ್ತಾಪ ಪಟ್ಟು. ನಾನಂತೂ ಸುಮ್ಮನೆ ಕೂತ್ಕೊಳ್ಳೋ ಮನುಷ್ಯನೇ ಅಲ್ಲ. 24/7 ನಾನು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಬಟ್ ಏನೋ ಒಂದು ಮಾಡ್ಬೇಕಲ್ಲ, ಏನ್ ಮಾಡೋದು ಆಗ್ತಿಲ್ಲ. ಒಬ್ಬೊಬ್ರದೇ ಕ್ಲಿಯರ್ ಮಾಡ್ಕೊಂಬರ್ಬೇಕು. ಕ್ಲಿಯರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಸೂಪರ್. ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಅದೇ ಊರಿಗೆ ಹೋದ, ಆರ್ಕೆಸ್ಟ್ರಾ ಮಾಡ್ದ ಅಂತ. ನಾನು ಆರ್ಕೆಸ್ಟ್ರಾ, ನಂದು ಈವೆಂಟು, ನನ್ನ ಊರಲ್ಲೂ ಕೆಲಸ, ಕೃಷಿ ಕೆಲಸ, ಇವೆರಡು ಕೆಲಸ ನಾನು ಯಾವತ್ತೂ ಬಿಡಲ್ಲ. ನಾನು ಮಿನಿಮಮ್ ಅವತ್ತಿಂದಲೂ ಅದೇ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸ್ಟಾರ್ ಆದ್ಮೇಲೂ ಬಿಡಲ್ಲ ಸರ್, ಬಿಡಲ್ಲ. ನನ್ನ ಈವೆಂಟ್ ಏನಿದೆ ಅದು ನಡೀತಾ ಇರುತ್ತೆ, ನಡೀತಾ ಇರುತ್ತೆ. ಮದುವೆ ಮನೇಲೂ ಹೋಗ್ತಾ ಇರುತ್ತೆ, ಪಬ್ಲಿಕ್ ಗಣೇಶ ಫಂಕ್ಷನ್ಗೆ ಹೋಗುತ್ತೆ, ರಾಜ್ಯೋತ್ಸವಗೂ ಹೋಗುತ್ತೆ. ಈವೆಂಟ್ ಮಡೆನೂರು ಮನೆ ಈವೆಂಟ್ಸ್ ಅಂತಲೇ ಒಂದು ದೊಡ್ಡ ಟೀಮ್ ಇದೆ, ನಮ್ಮ ಟೀಮ್ ಇದೆ, ಹೋಗುತ್ತೆ. ಸಾಮಾನ್ಯವಾಗಿ ಕಷ್ಟಕಾಲ ಬಂದಾಗ ನಿಜವಾದ ಸ್ನೇಹಿತರು ಯಾರು ಅಂತ ಗೊತ್ತಾಗುತ್ತೆ. ನಿಮ್ ಬದುಕಲ್ಲೂ ಹಂಗಾಯ್ತಾ? ಸುಮಾರು ಜನ ಬಿಟ್ಟೋಗ್ಬಿಟ್ರು. ಹೌದು, ಮುಂಚೆ ಎಲ್ಲ ಎದೆ ಎತ್ಕೊಂಡ್ ತಿರುಗುತ್ತಿದ್ದು, ಇವಾಗೆಲ್ಲ ಒಂದು ಸ್ವಲ್ಪ ನಿನ್ನ ಜೊತೆ ಬಂದರೆ ಏನಾರ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಅಂತಾರೆ. ಸ್ವಲ್ಪ ಜನ ನ್ಯೂಟ್ಲಾದ್ರು. ನನಗೆ ಯಾರು ಸ್ಟಾರ್ಟಿಂಗ್ ಏನು ಅಲ್ಲದಕ್ಕಿಂತ ಮುಂಚೆ ಸಿಕ್ಕಿದ್ರಲ್ಲ ಫ್ರೆಂಡ್ಸು, ಅವರು ಇವತ್ತು ಗಟ್ಟಿಯಾಗಿ ಅವರೇ ಇರೋದು. ಎಲ್ಲ ಆದಮೇಲೆ ಒಂದು ಹೆಸರು ಮಾಡಿದಾಗ ಬರ್ತಾರಲ್ಲ, ಅವರೆಲ್ಲ ಬಿಟ್ಟೋಗ್ಬಿಟ್ರು. ಹೆಸರು ಮಾಡೋಕ್ಕಿಂತ ಮುಂಚೆ ಯಾರು ಅವತ್ತು ಜೊತೆಲಿದ್ರು ಅವರು ಅಷ್ಟೇ ಉಳ್ಕೊಂಡವ್ರು. ಸೊ ಬದುಕಲ್ಲಿ ಈ ಘಟನೆ ಒಳ್ಳೆ ಪಾಠ ಕಲಿಸಿದೆ. ಸಿಕ್ಕಾಬಟ್ಟೆ. ಯಾರು ನನ್ನವರು, ಯಾರು ತನ್ನವರು, ಪೊಲೀಸ್ ಹೆಂಗೆ, ಸ್ಟೇಷನ್ ಹೆಂಗೆ, ಕೋರ್ಟ್ ಹೆಂಗೆ, ಲಾಯರ್ ಹೆಂಗೆ, ಎಲ್ಲ ಜೈಲ್ ಹೆಂಗೆ, ಹೊರಗಡೆ ಪ್ರಪಂಚ ಹೆಂಗೆ, ಆಮೇಲೆ ಯಾರ್ಯಾರ ಜೊತೆ ಯಾರ್ಯಾರು ಸ್ಟಾರ್ ಇದ್ದಾಗ ಜೊತೆಲಿರೋರೆಲ್ಲ ಯಾರ್ಯಾರು ಹೆಂಗೆ, ಯಾರ್ಯಾರು ಏನೇನು ಕತೆ ಎಲ್ಲ ಗೊತ್ತಾಗ್ಬಿಡ್ತಾರೆ. ಯಾರು ಹಬ್ಬಿಸ್ಕೊಡ್ತಿರ್ತಾರೆ, ಯಾರ್ಯಾರೆಲ್ಲ ಗೊತ್ತಾಯ್ತು. ಬಟ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಎಲ್ಲ ಮೀಟ್ ಮಾಡೋಕ್ಕಾಗಲಿ, ಎಲ್ಲ ಇದು ಮಾಡೋಕ್ಕಾಗಲಿ. ಬಟ್ ಒಂದು ಕ್ಲಾರಿಟಿ ಸಿಕ್ಕಿ ನನಗೆ ಶಿವಣ್ಣವ್ರದ್ದು ಒಂದು ಎಂಡ್ ಆಶೀರ್ವಾದ ಸಿಕ್ಕಿದ ಮೇಲೆ ನನಗೊಂದು ಬದುಕು ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಇಲ್ಲ ಅಂದ್ರೆ ಸ್ವಲ್ಪ ಜನವರಿಗಂತೂ ಮಾಡ್ತಿದ್ದೆ, ಬಿಡ್ತಿರ್ಲಿಲ್ಲ. ನಾನು ಅನ್ಕೊಂಡ್ರೆ ಬಿಡಲ್ಲ ಸರ್. ಹಗಲು ರಾತ್ರಿ ಕೊನೆ ಪಕ್ಷ ನೀವು ಕೊಲೆ ಮಾಡೋಕ್ಕಾಗಲ್ಲ, ಇನ್ನು ಹೊಡೆದಾಕಾಗಲ್ಲ, ಚಾಪೆ ಹಾಸ್ಕೊಂಡು ಜಿಮ್ ತಗೊಂಡು ಅವ್ರ ಮನೆ ಗೇಟ್ ಹತ್ರನೇ ಮಲಿಕಿರ್ತಿದ್ದೆ. ಬಿಡ್ತಿರ್ಲಿಲ್ಲ. ಬಿದ್ದಿದ್ದೀನಿ, ಹುಟ್ಟಿದ್ದು ಒಬ್ಬನೇ, ಬೆಳೆದಿದ್ದು ಒಬ್ಬನೇ, ಬಿದ್ದಿದ್ದು ನಾನೇ, ಎದಳ್ಬೇಕಾಗಿರೋದು ನಾನೇ. ಒಳ್ಳೆ ಮಾತು. ಆಗಲ್ಲ ಸರ್. ಇಲ್ಲಾಂದ್ರೆ ಯಾರು, ಈಗ ನೀವು ಎತ್ಬೋದು, ಆ ಕಡೆ ಸಪೋರ್ಟ್ ಕೊಡ್ಬೋದು. ನನ್ನಲ್ಲಿ ಏನೋ ಒಂದು ಜೀವನದಲ್ಲಿ, ನನ್ನಲ್ಲಿ ಏನೋ ಒಂದು ಆತ್ಮದಲ್ಲಿ ಏನೂ ಬರಲಿಲ್ಲ, ನೀವು ಹೆಂಗೆ ಎತ್ತಿದ್ರು ಪುಸ್ತಕ ಬೀಳ್ತಾನೆ ಇರ್ತೀನಲ್ಲ. ನೀವು ಹೇಳ್ಬೇಕಲ್ಲ, ನಿಮ್ಮ ಜೊತೆಲಿ ಇದ್ದವ್ರು ಸಹಾಯ ಏನು ಮಾಡ್ಬೋದು ಗೊತ್ತಾ? ನೀನು ಹೇಳ್ತೇವ್ರು ಈ ಥರ ಮಾಡ್ಬೋದು ಅಷ್ಟೇ, ಎತ್ತಕ್ಕಾಗಲ್ಲ. ನನ್ನ ಶಕ್ತಿಯಿಂದಲೇ ನಾನು ಎದ್ದೇಳ್ಬೇಕು. ಸೊ ಮನು ಈಗ ಎದ್ದು ಕೂತಿದ್ದಾರೆ? ಇನ್ನೂ ಕೂತಿಲ್ಲ, ಎದ್ದಿದ್ದೀನಿ. ಓಕೆ. ಪ್ರಯತ್ನ ಪ್ರಯತ್ನ, ನಿಂತ್ಕೊಳ್ಳೋ ಪ್ರಯತ್ನ. ಆ ನಿಟ್ಟಿನಲ್ಲಿ 2025 ಸೆಪ್ಟೆಂಬರ್ 10 ಮನು ಬರ್ಡೇ. ಸೊ ಹಾಗಾಗಿ ಈ ಹೊಸ ಬರ್ತ್ಡೇನ ಹೊಸತನದಲ್ಲಿ ಮತ್ತೆ ಇಂಡಸ್ಟ್ರಿ ಶುರು ಮಾಡಬೇಕು ಅಂತ ಮನು ಕಾಯ್ತಾ ಇದ್ದಾರೆ. ಕರೆಕ್ಟಾ ಮನು? ಹೌದು ಸರ್. ಏನು ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ, ಭಟ್ರು ಸಾರ್ ಹೇಳಕ್ ಅವರ ಸ್ಟೈಲಲ್ಲಿ ಹೊಸ ವರ್ಷಕ್ಕಿಲ್ಲ, ಹುಟ್ಟುಹಬ್ಬಕ್ಕೆ ಹೊಸ ಸಿನಿಮಾ ಅಂತ ಅವರು ಹೊಸ ವರ್ಷಕ್ಕೆ ಹೊಸದು ಅಂತ ಇರ್ತಾರೆ. ಹುಟ್ಟುಹಬ್ಬಕ್ಕೆ ಹೊಸ ಸಿನಿಮಾ ನಮ್ದು ಲಾಂಚ್ ಆಗ್ತಿದೆ. ಓಕೆ, ಗುಡ್. ಸೊ ಒಂದೇನೋ ಒಂದು ಹೊಸತನ ತರ್ತಾ ಇದ್ದೀರಿ ಇಂಡಸ್ಟ್ರಿ. ಹೌದು. ಸೊ ಅಲ್ಲಿಗೆ ಕನ್ಫರ್ಮ್ ಆಯ್ತು, ಮಡೆನೂರು ಮನು ಕನ್ನಡ ಚಿತ್ರ ಜಗತ್ತಿನಲ್ಲಿ ನೆಲೆ ಊರ್ತಕ್ಕೆ ಬಂದಿರೋದು. ಹೌದು ಸರ್. ಇಲ್ಲಿ ಕೆಲಸ ಮಾಡೋಕೆ ಬಂದಿರೋದು, ಹಿಂದೆ ಸರಿಯೋ ಮಾತಿಲ್ಲ. ಇಲ್ಲ ಸರ್, ನಾನು ಪೇಮೆಂಟು ಅದು ಇದು ಅಂತ ನಾನು ಯಾವುದೋ ಮುಖ ನೋಡಲ್ಲ. ಮೇನ್ ಕಲೆಗೋಸ್ಕರ ಬಂದಿದ್ದೀನಿ, ಪ್ರೊಡ್ಯೂಸರಿಗೋಸ್ಕರ ಹಗಲು ರಾತ್ರಿ ನಾನು ದುಡಿತೀನಿ. ಪ್ರಮೋಷನ್ ಆಗಲಿ ಏನೇ ಆಗಲಿ ನಾನು ಅದಕ್ಕೆ ಫುಲ್ಲು ಎಲ್ಲ ಪ್ರತಿಯೊಂದು ನಾನು ಅವ್ರ ಜೊತೆ ಇರ್ತೀನಿ. ಯಾವುದೇ ಆಗಲಿ, ನಾನು ಸ್ವಂತ ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ ಬೀದಿಲಿ ನಿಂತ್ಕೊಂಡು ಪ್ರಮೋಷನ್ ಮಾಡೋದು, ಬೇರೆಯವ್ರು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ ನಾನು ಇಲ್ಲ ನಾನು ಕನ್ವಿನ್ಸ್ ಕೊಟ್ಟರೆ ಬರೋದು, ಅವೆಲ್ಲ ಇಲ್ಲ. ನಾನು ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ. ನಾನು ಸಿನಿಮಾ ಪ್ರೀತಿಸ್ತೀನಿ, ಯಾವುದೂ ಪ್ರೀತಿಸಲ್ಲ. ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಇದು ಯಾವ ಥರದ ಸಿನಿಮಾ ಇದು? ಇದು ಒಂದು ಲವ್ ಸ್ಟೋರಿಲಿ ಈ ಏನು ಘಟನೆ ನಡೀತಾ ಅದ್ರಲ್ಲಿ ಒಂದು ಲೈನ್ ಎತ್ಕೊಂಬೋದು ಅಷ್ಟೇ. ಓಕೆ. ಸಿನಿಮ್ಯಾಟಿಕ್ ಆಗಿರುತ್ತೆ ಅದು. ಫುಲ್ ಫನ್ ಇರುತ್ತೆ. ಓಕೆ. ಇನ್ನು ಡೈರೆಕ್ಷನ್ ಯಾರಂತ ಇನ್ನು ಫೈನಲ್ ಆಗಿಲ್ಲ. ಕತೆ ಪ್ರೊಡ್ಯೂಸರು ಮೇಯ್ನ್. ನಮಗೆ ಏನು ರೈಸ್ ಇದ್ಬಿಟ್ರೆ ನಾವು ಏನು ಬೇಕಾದ್ರೂ ಮಾಡ್ಕೊಬೋದು, ಚಿತ್ರಾನ್ನಾರ ಮಾಡ್ಕೋಬೋದು, ಎಗ್ ರೈಸ್ನಾರ ಮಾಡ್ಕೋಬೋದು, ಏನೋ ಅದು ರೈಸೇ ಪ್ರೊಡ್ಯೂಸರು. ಅದಿಲ್ಲ ಅಂದ್ರೆ ನೀವು ಎಲ್ಲ ಇಟ್ಕೊಂಡು ರೈಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹಂಗಾಗಿ ಹೋದ ಸತಿ 2-3 ಜನ ಚೇಂಜ್ ಆದ್ರು ಡೈರೆಕ್ಟ್ರು. ಹಂಗಾಗಿ ಈ ಸತಿ ಸ್ವಲ್ಪ ನೋಡ್ಕೊಂಡು ಅನೌನ್ಸ್ ಮಾಡಿ ಅವ್ರಿಗೆ ಒಂದು ಸಪ್ರೇಟ್. ಹೆಂಗೆ ಲವರ್ ಬಾಯ್ ತರನೋ ಅಥವಾ ಆಕ್ಷನ್ ಹೀರೋನೋ ಅಥವಾ ಸೆಂಟಿಮೆಂಟ್ ಸಿನಿಮಾನೋ ಅಥವಾ ಎಲ್ಲ ಮಿಕ್ಸ್? ಸರ್ ಎಲ್ಲ ಮಿಕ್ಸ್. ಎಲ್ಲ ಮಿಕ್ಸ್. ಕಾಮಿಡಿ ಜಾಸ್ತಿ ಇರುತ್ತೆ. ಹೋದ ಸತಿ ಕುಲದಲ್ಲಿ ಕೇಳಿ ಅದ್ರಲ್ಲಿ ಕಾಮಿಡಿ ಇತ್ತು. ಹೌದು. ಇದ್ರಲ್ಲಿ ಔಟ್ ಅಂಡ್ ಔಟ್ ಕಾಮಿಡಿ ಮಾಡ್ತಾ ಮಾಸ್ ಆಗುತ್ತೆ. ಇದರಲ್ಲಿ ಅದಕ್ಕೆ ಬೇರೆ ಬೇರೆ ತಯಾರಿ ಇದೆಯಾ?
ಇದಕ್ಕೆ ಅಷ್ಟು ಅದ್ರಂಗೆಲ್ಲ ಜಿಮ್ ಎಲ್ಲ ಕಡಿಮೆ. ಇದ್ರಲ್ಲಿ ಏನು ಊರಲ್ಲಿ ಹಳ್ಳಿಲಿ ಹೆಂಗಿರ್ತಾನೆ ಹಂಗಿರ್ತೀನಿ. ಇದರಲ್ಲಿ ಒಂದು ಹಳ್ಳಿಯಿಂದ ಸಿಟಿಗೆ ಹೋಗೋಂಥ ಒಂದು ಏನೋ ತಣ್ಣಗಾಗುತ್ತೆ ಒಂಥರ ನಾನು ಕೂತಿರೋ ಜಾಗ. ಈ ಬೆಂಗಳೂರು ಸಿಟಿಲಿ ಬೆಳೆದಿರೋರ್ಗೆ ಅಥವಾ ಅಲ್ಲಿ ಇದ್ದವ್ರಿಗೆ ಈ ಥರದ್ದೆಲ್ಲ ಬಂದ್ಬಿಟ್ರೆ ಹೆಂಗ್ ಗುರು ಸಗದ ಇದೆಯಲ್ಲ ಇಲ್ಲಿ ಅಂತ. ನಾನು ಮಡೆನೂರು ಮನು ಫಾರ್ಮ್ ಹೌಸ್ ಅಂತ ಒಳಗೆ ಬರ್ತಿದ್ದಾಗೆ ಫಸ್ಟ್ ಮನುಗೆ ಹೇಳಿದೆ, ಏನ್ ಸ್ವರ್ಗದ ತರ ಇದೆ ಈ ಜಾಗ ಅಂತ. ಈ ಜಾಗ ನಿಮ್ದೆ? ಹೌದು ಸರ್, ನಮ್ಮ ತಾತಂದು. ಓಕೆ. ನಾವು ಸ್ವಂತವಾಗಿ ಏನು ಮಾಡಿಲ್ಲ. ಹಂಗಾಗಿ ಇದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾವು ಜೀವನ ಇಲ್ಲ ಅನ್ನ ತಿಂತೀವಿ. ಇದರ ಬಳುವಳಿ ಕಾಮಿಡಿ ಕಿಲಾಡಿಗಳು ಶೋನ? ಹೌದು ಸರ್, ಮುಂಚೆ ಎಲ್ಲ ಆಳ್ ಬಿದ್ದಿತ್ತು. ಓಕೆ. ಯಾವಾಗ ಕಾಮಿಡಿ ಕಿಲಾಡಿಗೆ ಹೋದೆ ಅಲ್ಲಿಂದ ನಾನು ಒಂದು ಸಾಕಷ್ಟು ಕಾರ್ಯಕ್ರಮಗಳು ನಾನು ದುಡಿದಿದ್ದೆಲ್ಲ ಈವೆಂಟ್ ಅಲ್ಲಿ, ಸಿನಿಮಾದಲ್ಲಿ. ಓಕೆ. ನಂದೇನಿದೆ ಇಲ್ಲಿ ಕುರಿ ಕೋಳಿ ಏನೇನು ಸಾಕ್ತೀನಿ ಅದೆಲ್ಲ ನಮ್ಮ ಅಜ್ಜಿ ತಾಯಿಗೆ ಖರ್ಚಿಗೆ ವೆಚ್ಚಕ್ಕೆ. ಅವ್ರು ಹುಷಾರಿಲ್ಲ ಅಂದ್ರೆ ಅದೆಲ್ಲ ಅವರಿಗೆ. ಇಲ್ಲೇನೇನಿದೆ ಇಲ್ಲಿ? ನಾನು ತೆಂಗಿನ ಮರ ನೋಡಿದೆ, ಅಡಿಕೆ ನೋಡಿದೆ. ಇನ್ನು ಈಗ ಸ್ಟಾರ್ಟ್ ಮಾಡಿದೀನಿ ಸರ್. ಯಾವಾಗ ಅಂದ್ರೆ ಈ ಜೈಲಿಂದ ಆಚೆ ಬಂದಾಗ ತುಂಬಾ ಬೇಜಾರಲ್ಲಿ ಇದ್ನಲ್ಲ, ಸ್ವಲ್ಪ ದಿವಸ ಇದಾಗಬೇಕು, ರೆಡಿ ಮಾಡಿ ಇಟ್ಕೊಬೇಡ ಅಂದ್ಬಿಟ್ಟು ಕೋಳಿ ಫಾರಂ ರೆಡಿ ಮಾಡ್ತಾ ಇದೀನಿ ಆ ಕಡೆ. ಕುರಿ ಮಾಮೂಲಿ ಇದೆ ನಮ್ದೆಲ್ಲ, ಅಟ್ಟ ಗಿಟ್ಟ ಎಲ್ಲ ಮಾಡಿ ಆ ತರದೆಲ್ಲ ಫ್ಯಾಷನ್ ಎಲ್ಲ ನಮ್ದಿಲ್ಲ. ನಾವು ಹಿಂಗ್ ತೋಟಕ್ಕೆ ಬಿಡೋದು, ಸಂಜೆ ಹೋಗಿ ಇರ್ತವೆ. ಒಂದ್ 15-20 ಕುರಿ ಇದಾವೆ ಅಷ್ಟೇ. ಮೀನ್ ಬಿಡ್ಬೇಕು, ಇನ್ನೊಂದ್ ತಿಂಗಳು ಮೀನ್ ಬಿಡ್ತೀವಿ. ಕೃಷಿ ಹೊಂಡ ಮಾಡ್ಸಿದ್ವಿ. ಕಡಿಮೆ ಹೈಟ್ ಮಾಡ್ಸಿದ್ವಿ, 10 ಅಡಿ ಇಲ್ಲ, ಕಡಿಮೆ ಇದೆ. ಯಾರ ಬಿದ್ದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ಯಾರು ಬಿದ್ರು ಎದಳ್ಬೋದು. ಗೇಟ್ ಇಂದ ಒಳಗಡೆ ಮನು ಬಂದು ಸೆಟ್ಲ್ ಆಗ್ಬಿಟ್ರೆ ಇನ್ ಯಾರಿಗೂ ಎಂಟ್ರಿ ಇಲ್ಲ. ಅಂಡ್ ನನಗೆ ಗೊತ್ತಿಲ್ಲ ನೀವೇ ಕೆಲಸ ಮಾಡ್ತೀರಾ ಅಂತೆಲ್ಲ? ಹೌದೌದು ಸರ್, ಹೌದು, ಎಲ್ಲ ನಾವೇ ಮಾಡ್ತೀವಿ. ಇಲ್ಲಿ ಯಾರು ಕರ್ಸಲ್ವಾ? ಯಾರು ಕರ್ಸಲ್ಲ. ನಮ್ಮ ಅಜ್ಜಿ ತಾಯಿ ಚಿಕ್ಕ ಪುಟ್ಟದ್ ಮಾಡ್ತಾರೆ, ಗಿಡ ಪಟ ಕೀಳೋದೆಲ್ಲ ಮಾಡ್ತಾರೆ. ನಾನು ಈ ರೋಟ್ ಹೊಡೆಯೋದು, ದೊಡ್ಡ ದೊಡ್ಡ ಗಿಡ ಇರೋ ಕಟ್ ಮಾಡೋದು, ಇನ್ನ ಮೇವು ಕುರಿಗೆ ಏನಾರ ಮೇವು ಖಾಲಿ ಇದ್ರೆ ತಂದಿಟ್ಟು ಸ್ಟಾಕ್ ಇಟ್ಬಿಟ್ಟು ಹೋಯ್ತೀನಿ. ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕಿದ್ರೆ ಆ ಇಂಜೆಕ್ಷನ್ ನಾನು ಹಾಕ್ತೀನಿ ಅಷ್ಟೇ. ಎಲ್ಲ ಕೆಲಸ ನಿಮ್ಗೆ ಗೊತ್ತು? ನಾನೇ ಮಾಡ್ತೀನಿ. ನೀವು ಮಾಡ್ತೀರಿ? ಇನ್ಯಾರು ಬರ್ಬೇಕು ಅವ್ರ ಕೈಲಿ ಮಾಡಿಸ್ಬೇಕು? ಇಲ್ಲ, ಯಾವತ್ತೋ ಬರ್ತಾರೆ, ರೇರು. ಯಾವತ್ತು ಮೇನು ಏನೋ ಸಿಕ್ಕಾಬಟ್ಟೆ ಏನೋ ಅಡಿಕೆ ಗಿಡ ಗುಂಡಿ ಏನಾರು ತೆಗಿಬೇಕು, ಚಿಕ್ಕ ಪುಟ್ಟದಿತ್ತು ಒಬ್ರನ್ನ ಯಾರು ಕರ್ಸ್ಕೊತೀನಿ, ಪಾಪ ಮಾಡ್ತಾರೆ. ಅವ್ರ ಜೊತೆ ನಾನು ನಿಂತ್ಕೊಂಡ್ ಮಾಡ್ಸಲ್ಲ. ಸೊ ಬೆಂಗಳೂರಿಂದ ಇಲ್ಲಿ ಬಂದೇ ಬರ್ತೀರಾ ನೀವು? ತಿಂಗಳಿಗೆ 1-3 ಸತಿ ಬಂದೇ ಬರ್ತೀನಿ. ನಮ್ಮ ಊರೊಳಕ್ಕೆ ನಾನು ಇದುವರೆಗೂ ಹೋಗಿಲ್ಲ ಸರ್. ಇದೆಲ್ಲ ಆದ್ಮೇಲೆ ನಾನು ಊರಿಗೆ ಹೋಗಿ ಮುಖನೇ ತೋರಿಸಿಲ್ಲ. ಇದೆಲ್ಲ ಸರಿ ಹೋಗೋರು ನಾನು ಮುಖನೇ ತೋರಿಸಲ್ಲ ಅಂತ ಒಂದು ನನ್ನ ಮನ್ಸಲ್ಲಿ ನಾನೇ ಒಂದು ಶಪಥ ಹಾಕಬಿಟ್ಟಿದ್ದೀನಿ. ಅಳುಕಿದೆಯಾ ಇನ್ನೂ ಏನಾದ್ರು? ಇದೆ. 10ನೇ ತಾರೀಕು ಕಳೆಯವರೆಗೂ ನಾನು ಅಲ್ಲಿಂದ ಅನ್ಕೊಂಡಿದ್ದೆ, ನನ್ನ ಮೇಲೆ ಏನಿದೆ ಅದೆಲ್ಲ ಕ್ಲಿಯರ್ ಆಗೋವರೆಗೂ ನಾನು ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ. ಈಗ ಸುಮಾರು ಜನ ಫೋನ್ ಮಾಡ್ತಾವ್ರೆ, ನಂಗೆ ಗೊತ್ತಿತ್ತು ಹಿಂಗೆ ಆಗ್ತೀಯಾ ಮತ್ತೆ ಎದ್ದೇಳ್ತೀಯ ಅನ್ನೋದು ಗೊತ್ತಿತ್ತು ಅನ್ನೋದು. ಕೆಲವರೆಲ್ಲ ಫೋನ್ ಮಾಡ್ತಾರೆ, ಬಟ್ ಹಂಗಂತ ನಾನು ಉಬ್ಬಕ್ಕೆ ಹೋಗಲ್ಲ. ಇನ್ಮೇಲೆ ಏನೇ ಇದ್ರು ಸ್ವಲ್ಪ ತಗ್ಗಿ ಬಗ್ಗೆ ನಡ್ಕೊಂಡು ಸ್ವಲ್ಪ ಬರೀ ಕೆಲಸಗಳು ಮಾಡೋಣ. ಸುಮ್ಮನೆ ಅಕ್ಕಪಕ್ಕದಲ್ಲೆಲ್ಲ ಮಾತಾಡ್ಕೊಂಡು ಲೂಸ್ ಟಾಕ್ ಬಿಟ್ಬಿಟ್ಟು ಅದೇ ಟೈಮ್ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡೋಣ. 10ನೇ ತಾರೀಕು ಏನಿದೆ ಭಗವಂತ ಒಳ್ಳೇದು ಮಾಡ್ತಾನಲ್ವಾ, ಅದಾದ್ಮೇಲೆ ರಾಜರಾಜೇಶ್ವರ ನೀಟಾಗಿ ಊರೊಳಗೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಮನೆ ದೇವ್ರು ಯಾವುದು? ಕಾಲಭೈರೇಶ್ವರ. ಹೋಗಿ ಬಂದ್ರ? ಹೋಗ್ತೀನಿ. ಈಗ ಹೋಗ್ಬೇಕಾದ್ರೆ ಹೋಗ್ತೀನಿ. ಯಾವ ದೇವ್ರು ನೆನಪಾಗಿದ್ರು ಜೈಲಲ್ಲಿ ಕೂತಾಗ? ಎಲ್ಲ ದೇವರು ನೆನಪಾಗ್ಬಿಟ್ಟವ್ರು ಸರ್. ನಾನು ಆಂಜನೇಯನ್ ತುಂಬಾ ನಂಬ್ತೀನಿ. ಅದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಎಲ್ಲ ದೇವ್ರು ನೆನ್ಕೊಂಡ್ಬಿಟ್ಟಿದ್ದೀನಿ. ಭಗವಂತ ನಿಮ್ ಕೈ ಮೀತೀನಿ ಕಣಪ್ಪ, ನಾನು ಎಂಡಾಗ್ಬಿಡ್ತಾ ಜೀವನ, ನಾನು ಹೀರೋ ಆಗ ಕನ್ಸು ಹೋಗ್ಬಿಡ್ತಾ. ಏನು ಇದು ಕತೆ? ಟ್ಯಾಲೆಂಟ್ ಓಕೆ, ಎಲ್ಲರೂ ನಿನ್ಗೇನಿಲ್ಲ ಗುರು, ಊರೈತಾ ಹೋಗುರು, ರೈತರ ಕೆಲಸ ಮಾಡ್ಕೊಂಡಿರೋ, ಯಾಕೆ ಗುರು ಹಂಗೆ ಹೋಗ್ತೀಯಾ, ಇವ್ರ ಮಂತಕ್ಕೆ ಯಾಕೆ ಹೋಯ್ತು, ಯಾಕೆ ಗುರು, ಕೆಲವರೆಲ್ಲ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ. ನನ್ನ ಮನಸ್ಸಲ್ಲಿ ಏನಿದ್ರು ನಾನು ಕಲೆಯಲ್ಲಿ ಬದುಕಬೇಕು ಅಂತ ಬಂದಿದ್ದೀನಿ. ಅವ್ರ ಪಾಪ ಏನೋ ಹೇಳ್ತಾರೆ ನನ್ನ ಸಮಾಧಾನ, ಊರು ಹೋಗ್ರು, ನೀನು ರೈತ ಬದುಕು, ನಿನ್ಗೇನು ಕಡಿಮೆ, ಇವತ್ತು ಒಂದು 50 ಕುರಿ, ಒಂದು 50 ನಾಟಿ ಕೋಳಿ ಮಾಡಿದ್ರು ಸುಮಾರು ದುಡ್ಡು ಆಯ್ತು, ತಲೆ ಕೆಡಿಸೈತಿ ಅಂತಾರೆ. ಅದಿರಬೇಕು, ಅದು ಇಲ್ದಲೇ ನಾನು ಇರಲ್ಲ, ಇರುತ್ತೆ. ಬಟ್ ನಾನು ಕಲೆಯಲ್ಲೇ ಮುಂದೆ ಇರಬೇಕಲ್ಲ. ನನ್ನ ಕಲೆ ಸುಮ್ಮನೆ ವೇಸ್ಟ್ ಆಗಲ್ಲ ನನ್ನ ಕೈಲಿ. ಹೆಂಗಾಗುತ್ತೆ, ನಾನು ಟಿವಿ ನೋಡ್ತಾ ಇದ್ರು ಒಂದ್ಸತಿ 5 ನಿಮಿಷ ಅಯ್ಯೋ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ, ಎಷ್ಟು ಚೆನ್ನಾಗಿ ಹಂಗೆ ಹೋಗುತ್ತೆ, ಆ ಥರದ್ದೆಲ್ಲ ಆಗುತ್ತೆ. ಬಿಡಲ್ಲ, ಆಗಿದ್ದಾಗಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ರೆಡಿ ಮಾಡ್ಕೊಂಡಿದ್ದೆ. ಹೆಂಡತಿ ಏನಂತಾರೆ, ಮಗಳೇನಂತಾಳೆ? ಎಲ್ಲ ಅಯ್ಯೋ ಪಾಪ ಎಲ್ಲರೂ ತುಂಬ ಖುಷಿ ಆಗ್ತಿದ್ದಾರೆ. ಹೆಂಡತಿ ಮಕ್ಕಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಜೈಲಿಗೆಲ್ಲ ಹೋದಾಗ ತುಂಬ ಸ್ಟ್ರಗಲ್ ಪಟ್ಟರು, ತುಂಬ ಎಲ್ಲ ಆರಾಮಾಗಿದೆಯಾ? ಎಲ್ಲ ಆರಾಮಾಗಿದ್ದಾರೆ. ನಮ್ಮ ಡೈರೆಕ್ಟ್ರು ನಮ್ಮ ರಾಮನಾರಾಯಣ ಸರ್ ಪಾಪ ಜೊತೆಲ್ಲ ಅವಾಗೆಲ್ಲ ತುಂಬ ಸುಮಾರು ನಿಂತ್ಕೊಂಡ್ರು. ಜೈಲಿಂದ ರಿಲೀಸ್ ಆದ್ಮೇಲೂ ಕೂಡ ಸುಮಾರು ಸಪೋರ್ಟ್ ಮಾಡಿದ್ರು. ನಿಜ ಗ್ರೇಟ್ ಅವರು. ಮಿಂಚೋರ್ನು ದೂರ ಮಾಡಿಲ್ಲ, ಅವ್ರ ಫ್ರೆಂಡ್ ಆಗಿದ್ದಾರೆ. ಅವರು ಇದ್ದಾರೆ. ಸೊ ಒಂದು ಒಳ್ಳೆಯ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಹೌದು ಸರ್, ಹಂಗೆ ಹೇಳ್ಬೋದಾ ನಾನು? ಪಕ್ಕ ಸರ್, ಪಕ್ಕ. ಹೇಗಿರುತ್ತೆ ಈ ಹೊಸ ಅಧ್ಯಾಯ? ಹೊಸ ಅಧ್ಯಾಯದಲ್ಲಿ ಯಾರು ನನ್ನವರು ಯಾರು ತನ್ನವರು ಕೆಲವು ಸ್ವಲ್ಪ ಕ್ಲೀನ್ ಆಗ್ತಾರೆ. ಓಕೆ. ಇಷ್ಟು ದಿವಸ ನನಗೆ ಗೊತ್ತಿದ್ದಲ್ಲೇ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಏನೋ ಮಾಡ್ಕೊಂಡು ಲೂಸ್ ಹಾಕೊಂಡು ಮಾತಾಡ್ಕೊಂಡಿದ್ದೆ. ಇನ್ಮೇಲೆ ಮನು ಏನೇ ಮಾತಾಡಿದ್ರು ಕೂಡ ಒಂದ್ ಸ್ವಲ್ಪ ಅಳದು ತೂಗಿ ತೂಕವಾಗಿ ಇರ್ತವೆ. ಇನ್ಮೇಲೆ ಸ್ವಲ್ಪ ಸಂಘ ಸವಾಸಗಳು ಸ್ವಲ್ಪ ದೊಡ್ಡವ್ರದ್ದು ಮಾಡ್ಬೇಕು ಅಂತ ಅನ್ಸುತ್ತೆ. ಅವ್ರ ಹತ್ರ ಮಾಡಿದಾಗ ಸ್ವಲ್ಪ ಕಲಿಯೋದಿರುತ್ತೆ. ನಾನು ಇವ್ರ ಹತ್ರನೇ ಇವರೇ ಇದು ಅನ್ನೋ ಥರ ನಾನು ಇವ್ರ ಹತ್ರ ಕೆಲವ್ರ ಹತ್ರ ಮಾತಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ತಪ್ಪು.
ತಪ್ಪಲ್ಲ. ಅವ್ರು ಕಲಿಸಿದ್ರು ಇದು ತಪ್ಪು ಕಣೋ, ಲೇ ದಡ್ಡ, ನೀನು ನಮ್ಮ ಜೊತೆ ಎಲ್ಲ ಸೇರ್ಬೇಕಾಗಿರೋದು, ನೀನು ಅವ್ರ ಜೊತೆ, ನೀನು ಯಾಕೋ ನಮ್ಮ ಜೊತೆ ಇದೆಯರು ಮಾಡ್ತೀನಿ, ರೆಕಾರ್ಡ್ ಬಿಟ್ರೆ ನೀನೇ ಅವ್ರ ಜೊತೆ ಹೋಗ್ಬಿಡ್ತೀಯ ಅಂತ ಅವರೇ ಬೇಕಾಗಿ ಮಾಡಿದ್ರು ಅಂತ ಭಗವಂತ ಮಾಡಿಸಿ ಅನ್ಕೊಂಡು. ನಮ್ಮ ಹಳ್ಳಿ ಕಡೆ ಒಂದ್ ಮಾತು ಹೇಳೋರು ಯಾವಾಗ್ಲೂ, ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡ್ಬೇಕಂತೆ. ಹೌದು, ಅಟ್ಲೀಸ್ಟ್ ಗುದ್ದಾಡ್ತೀವಿ ನಿಜ, ಬಟ್ ಗಮ್ ಅಂತ ಇರ್ತೀವಿ ಅಂತ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಸೊ ಲೈಫ್. ಹೌದು ಸರ್. ಈ ವಿಚಾರದಲ್ಲಿ NR ರಮೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಅವ್ರು ಒಂದು ವಿಡಿಯೋ ಮಾಡಿ ಹಾಕಿದ್ರು. ಆಮೇಲೆ ಸುಮಾರು ಕಡೆ 100-120 ಮೇಲ್ ಕಂಪ್ಲೇಂಟ್ ಇತ್ತು ಆಲ್ ಓವರ್ ಕರ್ನಾಟಕ. ಓ, ನಿಮ್ ಮೇಲೆ? ಹೌದು ಸರ್, ಹೌದು. 120 ಕಂಪ್ಲೇಂಟ್? 100 ಮೇಲಿತ್ತು. ಎಲ್ಲಾ ಡಿಸ್ಟಿಕ್ ಫೋನ್ ಮಾಡಿ ಕಂಪ್ಲೇಂಟ್ ಎಲ್ಲ ವಾಪಸ್ ತೆಗ್ಸಿದ್ರು. ಫೋನ್ ಮಾಡಿ 120 ಕಂಪ್ಲೇಂಟ್ ವಾಪಸ್ ತೆಗೆದಿದ್ದಾರೆ. ಎಲ್ಲಾನು ತೆಗ್ಸಿದ್ರು. ಸೊ ಈಗ ಮನು ಮೇಲೆ ಯಾವ ಕಂಪ್ಲೇಂಟು ಇಲ್ಲ? ಯಾವ್ದು ಇಲ್ಲ, ಯಾವ್ದಲ್ಲ ಕಂಪ್ಲೇಂಟ್ ಕ್ಲಿಯರ್. ಆಮೇಲೆ ಬ್ಯಾನ್ ಅಂತ ಇತ್ತು, ಅದನ್ನ ಚೇಂಬರ್ಗೆ ಹೋಗಿ ಮಾತಾಡಿದೆ. ಉಮೇಶ್ ಬಣ್ಕರ್ ಸರ್ ಪಾಪ ಅದ್ರಲ್ಲೆಲ್ಲ ಸುಮಾರು ಸಪೋರ್ಟ್ ಮಾಡಿದ್ರು. ಅವರು ಅಧ್ಯಕ್ಷರು. ಯಾರು ರೈಸ್ ಮಾಡಿದ್ದು ಬ್ಯಾನ್ ಮಾಡ್ಬೇಕು ಅಂತ? ಗೊತ್ತಿಲ್ಲ ಸರ್, ಯಾರು ಅಂತ ಹೇಳಕ್ಕಾಗಲ್ಲ, ಸುಮಾರು ಜನ ಆಗಿತ್ತಲ್ಲಿ. ಬಟ್ ಆ ಪರಿಸ್ಥಿತಿಗೆ ಅದು ತಪ್ಪಲ್ಲ. ಆ ಮಾತು ಕೇಳಿದ್ರೆ ಹೆಂಗ್ ಉಲ್ಟಾ ಹೊಡೆದ್ಬಿಟ್ರು ಗೊತ್ತಾ ಸರ್, ನೀವು ನಂಬಲ್ಲ. ಶಿವಣ್ಣ ಅವರಿಗೆ ಬರ್ತಡೇ ದಿವಸ ಅವರಿಗೆ ಹುಷಾರ್ ಆರೋಗ್ಯ ಇದಾದಾಗ, ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ, ಒಂದು ಆಶ್ರಮದಲ್ಲಿ ಏನೋ ಒಂದು ಮಾಡಿದ್ದೆ, ಅವರು ಹುಷಾರಾಗ್ಲಿ ಅಂತ ಮಾಡಿದ್ದೆ. ಈಗ ಹೇಳಿದ್ರೆ ಬಕೆಟ್ ಅಂತ ಅನ್ಕೊಬಿಡ್ತಾರೆ ಅಂತ ನಾನು ಹೇಳಿದೆ. ಅದನ್ನ ನಾನೆಲ್ಲ ಒಂದು ಇಂಟರ್ವ್ಯೂಲ್ ಹೇಳ್ಬಿಟ್ಟೆ, ಅವ್ರ ಆಶ್ರಮದ ಏನೋ ಒಂದು ಹೆಸರು. ಅವ್ರು ಹೆಂಗ್ ಉಲ್ಟಾ ಹೊಡೆದ್ಬಿಟ್ರು ಗೊತ್ತಾ, ಅಂದ್ರೆ ಬಿದ್ದುಬಿಟ್ಟಿದ್ದೀನಲ್ಲ, ಅವ್ನು ಯಾವತ್ತೂ ಮಾಡ್ಯಲ್ಲ, ಅದ್ಯಾಕ್ರೆ ಅವ್ನು ಸುಳ್ಳು ಹೇಳ್ತಾನೆ, ಹಿಂಗೆ ಅನ್ಬಿಟ್ರು. ಅಯ್ಯೋ ಏನಪ್ಪ ಇವ್ರು ಮನುಷ್ಯರು, ಬಿದ್ದಡಿಕೆ ನೋಡ ಮಾಡಿರೋದನ್ನ ಮಾಡಿಲ್ಲ ಅಂತಾರಲ್ಲ. ಆಯ್ತು ಬಿಡಿ, ಭಗವಂತ ನೋಡ್ಕತ್ತೆ, ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರತಿ ವರ್ಷ ನಾನು ಏನಿದ್ದೇನು ಅವ್ರನ್ನೇನು ಇದು ಮಾಡ್ಕೊಳಕ್ಕೆ ಇಲ್ಲ, ಅವ್ರನ್ನೇನು ಹೊಲಿಸ್ಕೊಳಕ್ ನಾನು ಮಾಡಲ್ಲ. ಪ್ರತಿ ವರ್ಷ ಬರ್ತಡೇ ದಿವಸ, ಶಿವಣ್ಣವ್ರ ಬರ್ತಡೇ ದಿವಸ ದೇವರಿಗೆ ಪೂಜೆ ಮಾಡಿಸ್ತೀನಿ. ಅವ್ರ ದೇವ್ರ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ವರ್ಷ ಒಂದೇನೋ ಒಂದು ಬಜರಂಗಿ ಏನೋ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಶಿವಣ್ಣ. ಮುಂದಿನ ವರ್ಷ ಜುಲೈಗೆ ಪಕ್ಕ. ಅವ್ರ ಬಟ್ಟೆ? ಹೌದು, ಈ ಸತಿನೇ ಕೊಡ್ತಾ ಇದ್ದೆ. ಈಗ ಕೊಟ್ಬಿಟ್ರೆ ಪಟ್ಟ ಅಂತ ಅವತ್ತಿನ ದಿವ್ಸ ಕೊಟ್ರೆ ಓ ಎಲ್ಲೋ ಕ್ಷಮಿಸ್ಲಿ ಅಂತ ತಂದವನೇ ಅಂತ ಅಂದ್ಬಿಡ್ತಾರೆ. ಅದು ಹಂಗಲ್ಲ, ಜೀವ ಇರೋವರೆಗೂ ಆ ಪ್ರೀತಿ ಇದ್ದೇ ಇರುತ್ತೆ. ಏನು ಬದುಕಿನ ಗುರಿ ಏನು ಇವಾಗ? ಸಿನಿಮಾ, ಕೃಷಿ, ನಂದು ಈವೆಂಟ್ಸ್, 3 ಜರ್ನಿಲೇ ಟ್ರಾವೆಲ್ ಮಾಡ್ತೀನಿ. ನಿಮ್ಮನ್ನು ಇಷ್ಟಪಡುವ ಕರ್ನಾಟಕದ ಜನತೆ, ಕನ್ನಡಿಗರು, ಮನು ಕಾಮಿಡಿ ಇಷ್ಟಪಡೋರು ಅಥವಾ ಒಬ್ಬ ಹಳ್ಳಿ ಹುಡುಗ ಬೆಳೀತಿದ್ದಾನೆ ಅಂತ ಖುಷಿಯಿಂದ ನೋಡಿದವ್ರಿಗೆ, ಆಮೇಲೆ ಅವ್ರು ಏನೇನೋ ಅನ್ಕೊಂಡಿರ್ಬೋದು ಬೆಳವಣಿಗೆ ನೋಡಿ, ಅವರೆಲ್ಲರಿಗೂ ಏನು ಹೇಳಕ್ ಬಯಸ್ತೀರಿ? ಈ ಥರ ತಪ್ಪುಗಳು ಇನ್ನೊಂದ್ಸತಿ ಆಗಲ್ಲ. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ, 100ಕ್ಕೆ 70% ಪಾಪ ಗುರು ಹಳ್ಳಿಯಿಂದ ಏನೋ ಒಂದು ಮಾಡ್ತಿದ್ದ, ಹಿಂಗೆ ಮಾಡಬಾರ್ದಿತ್ತು, ಯಾಕೆ ಹಿಂಗೆ ಮಾಡ್ಬಿಡ್ರಿ, ಎಂಥ ಕಚಡಗಳು, ಬೆಳೆಯಕ್ಕೆ ಬಿಡಲ್ಲ, ಈ ಥರದ್ದೆಲ್ಲ ಅನ್ಕೊಂಡವ್ರು. ಎಲ್ಲರೂ ಏನು ಬೈದು ಇಲ್ಲ, ಕೆಲವರು ಎಲ್ಲರೂ ಅಗ್ಲೂ ಇಲ್ಲ, 50-50 ಆಗಿದೆ. ಎಲ್ಲರಿಗೂ ಹೇಳೋದೇನಂತಂದರೆ, ಇನ್ನು ಮುಂದಕ್ಕೆ ಈ ಥರದ್ದು ಆಗಲ್ಲ, ಯಾರು ಮರ್ಯಾದೆನೂ ನಾನು ಕಳೆಯಲ್ಲ, ಈ ಥರ ತಪ್ಪುಗಳು ಆಗಲ್ಲ. ಇನ್ನೊಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂದು ಒಳ್ಳೆಯವರ ಸಹವಾಸ ಮಾಡಿ ಒಂದು ಒಳ್ಳೆ ಗೆಲುವನ್ನ ಗೆದ್ದು ತೋರಿಸ್ತೀನಿ. ಅದೇನು ಏನು ಕತೆ ಅಂತ ಎಲ್ಲ ಆದಮೇಲೆ ಹೇಳ್ತೀನಿ. ಮನು, ನಾವು ಓದ್ಕೊಂಡು ಬೆಳೆದಿದ್ದು ಮತ್ತು ತಿಳುವಳಿಕೆಯಲ್ಲಿ ಇರೋದು ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಕಲಿಕೆ ಇನ್ನೊಂದಿಲ್ಲ ಅಂತ. ಅಂದರೆ ನಾನು ಮಾಡಿರೋ ತಪ್ಪು ಅಂತ ನಮಗೆ ಗೊತ್ತಾದ ಮೇಲೆ ಇನ್ನು ಮತ್ತೆ ತಪ್ಪನ್ನ ರಿಪೀಟ್ ಮಾಡಬಾರ್ದು ಅಂತ ಅಷ್ಟೇ. ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆ ಆಗಿದೆಯೋ ಒಂದಷ್ಟು ನೀವು ಮಾತಾಡಿದ್ರಿ, ಮತ್ತು ಯಾವುದು ಮುಚ್ಚಿಟ್ಟಿಲ್ಲ ನನ್ನ ಪ್ರಕಾರ. ನೀವೀಗ ಬಹುಶಃ ನೀವೆಲ್ಲ ಆಚೆ ಬಂದ ಮೇಲೆ ಇದೊಂದು ಇಂಟರ್ವ್ಯೂ ಜನಕ್ಕೆ ತಲುಪುತ್ತೆ ಈ ಮೂಲಕ ಅಂತ ನಾನು ಅನ್ಕೋತೀನಿ. ಬಟ್ ನಮ್ಮ ಜನ ಯಾವಾಗಲೂ ಹೆಂಗೆ ಗೊತ್ತಾ, ಅವ್ನು ಹೃದಯದಿಂದ ಮಾತಾಡ್ತಿದ್ದಾನೆ, ನನ್ನ ತಪ್ಪಾಯ್ತು ಅಂತ ಕೇಳ್ತಿದ್ದಾನೆ ಅಂದರೆ ಕ್ಷಮಿಸ್ತಾರೆ. ಹೌದು, ಅದು ನಿಜ. ಮತ್ತೊಬ್ಬ ಒಳ್ಳೆ ಹುಡುಗ ಅವ್ನ ಬದುಕಲ್ಲಿ ಹಿಂಗೆ ಆಗೋಯ್ತಲ್ಲ, ಹಿಂಗೆ ಆಗಬಾರ್ದು ಅಂತಲೂ ಅನ್ಕೊಂಡಿರ್ತಾರೆ. ಬಟ್ ನಾನು ಹೃದಯದಿಂದ ನಾನು ಅನ್ಕೊಳ್ಳೋದಿಷ್ಟೇ, ಮತ್ತೆ ಮನಸ್ಸು ಮಾಡಿದ್ದೀರಾ, ಮತ್ತೆ ಅದೇ ನೀತಿ ನಿಜಾಯಿತಿ ಇಟ್ಟು ಒಂದಷ್ಟು ಕರೆಕ್ಷನ್ ಮಾಡಿಕೊಂಡು ಬೆಳಿಬೇಕು ಅನ್ನುವ ದೃಢ ಸಂಕಲ್ಪದಲ್ಲಿ ಬರ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಳೀರಿ ಚೆನ್ನಾಗಿ. ಥ್ಯಾಂಕ್ ಯು. ಎಷ್ಟು ಸಾಧ್ಯ ಆಗುತ್ತೋ ಕಲೆಗೆ ನಿಮ್ಮನ್ನ ಮುಡುಪಾಗಿಟ್ಟಿದ್ದೀರಾ, ಬೆಳೀರಿ. ಮತ್ತು ಯಾರಿಗಾರು ತೊಂದರೆ ಆದರೆ ಸಾಥ್ ಕೊಡಿ. ಬಿಕಾಸ್ ನಿಮಗೆ ತುಂಬಾ ದೊಡ್ಡವ್ರು ಫೋನ್ ಮಾಡಿ ಸಾಥ್ ಕೊಟ್ಟಿದ್ದಾರೆ. ಹೌದು ಸರ್, ಅಯ್ಯೋ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ ಸರ್, ಯಾರನ್ನೂ ಮರೆಯಲ್ಲ. ಜೋಗಿ ಸರ್ ಅಂತ ಹಿರಿಯ ಪತ್ರಕರ್ತರು. ಹೌದು ಸರ್, ತುಂಬಾ ಚೆನ್ನಾಗಿ ಇದು ಮಾಡ್ಬಿಟ್ರು ಸರ್ ಸಪೋರ್ಟ್. ಅವರು ಎಲ್ಲರೂ ಒಬ್ರು ಅಂತ ಹೇಳಕ್ಕಾಗಲ್ಲ ಸರ್. ಜೋಗಿ ಸರ್ ಥ್ಯಾಂಕ್ ಯು. ಅವ್ರು ನಮಗೂ ಮೆಂಟರೇ ದೊಡ್ಡ. ಅಯ್ಯೋ ಸರ್, ಸೂಪರ್ ಸರ್. ಅವರಿಂದ ಮಿನಿಮಮ್ ಎಷ್ಟೋ ಟರ್ನ್ ಆಯ್ತು ಒಂದು ಪಾಸಿಟಿವ್ ಆಗಿ. ಆಮೇಲೆ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಯಾರು ನನ್ನೇನು ಇದು ಮಾಡಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ, ಯಾರು ಕೂಡ ಹಂಗೆ ಹಿಂಗೆ ಅಂತ ಯಾರು ಇದು ಮಾಡಿಲ್ಲ. ಒಂದು ಚಂದದ ಬದುಕನ್ನ ಪ್ರೊಫೆಷನಲ್ ಆಗಿ ಮತ್ತು ಪರ್ಸನಲ್ ಆಗಿ ಕಟ್ಕೊಳಕ್ ಸಾಧ್ಯ ಆಗ್ಲಿ. ನಾವಂತೂ ಹೃದಯ ತುಂಬಿ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮಡೆನೂರು ಮನು, ನಾನಾಗ್ಲೇ ಅವ್ರ ಜೊತೆ ಹೇಳ್ತಿರ್ಬೇಕಾದ್ರೆ ತಪ್ಪಾಗುತ್ತೆ ನಿಜ, ಆದ್ರೆ ಅದನ್ನ ತಿದ್ದಿ ನಾನು ಹಿಂಗ್ ಬದುಕಬೇಕು, ಹಿಂಗ್ ಆಗ್ತೀನಿ, ಮತ್ತು ಆ ಥರದ್ದು ಇದ್ರೆ ನಾನು ಕ್ಷಮಿಸಿ
ಇನ್ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ಮಾತನ್ನ ಮುಕ್ತವಾಗಿ ಮಾತಾಡಿದ್ದಾರೆ. ನ್ಯೂಸೋ ನಮ್ಮ ಕಡೆಯಿಂದ ಅವ್ರ ಫ್ಯಾಮಿಲಿಗೆ ನೀವು ನೆಕ್ಸ್ಟ್ ಕಾಫಿ, ಟೀ, ಚಾ ಏನು ಕುಡಿದ್ರು ಅಥವಾ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ನಮ್ಮ ಜಗ್ಗಲ್ಲಿ ಕುಡೀರಿ ಅಂತ. ಫಸ್ಟ್ ಎಳ್ನೀರನ್ನೇ ಕುಡಿತೀನಿ ಸರ್. ವೆರಿ ಗುಡ್. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ಇದು ನ್ಯೂಸೋ. ನಾನು ಹರೀಶ್ ನಾಗರಾಜು. ನಮಸ್ಕಾರ.